ನಮಸ್ತೆ ಫ್ರೆಂಡ್ಸ್. ಈ ದಿನ ಸೋಮಾಳ ಕಥೆಯನ್ನ ಅನಸೂಯ ಹೇಳ್ತಾ ಇದ್ದಾಳೆ. ಮೀನಾಕ್ಷಿಯಾಗಿರುವ ಈ ಜನ್ಮದ ಅನಸೂಯ ಏನ್ ಹೇಳ್ತಾ ಇದ್ದಾಳೆ? ಸೋಮಾಳನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ, ನಾವು ಹೇಗೆ ಹುಡುಕ್ದೆ ಅಂತ ಅನ್ನೋದನ್ನ ಹೇಳಿದ್ಲು. ಜೊತೆಗೆ ಅವಳು ಅನ್ಕೊಂಡ್ಲು, ಸೀತಾಮಾತೆ ತನ್ನೆರಡು ಮಕ್ಕಳನ್ನ ಬೆಳೆಸೋದಕ್ಕೆ ಯಾವ ರೀತಿಯಾಗಿ ಅಯೋಧ್ಯೆ ರಾಜ್ಯವನ್ನ ಬಿಟ್ಟು ಕಾಡಿಗೆ ಬಂದು ಅಲ್ಲಿ ಆಶ್ರಮವಾಸಿಯಾಗಿ ದಟ್ಟಾರಣ್ಯದಲ್ಲಿ ವಾಸ ಮಾಡೋದಕ್ಕೆ ಏನ ಕಾರಣ ಅಂತ ಆಶ್ಚರ್ಯಚಕಿತಳಾಗಿದ್ದೇನೆ ಅಂತ ಹೇಳಿದ್ಲು. ಜೊತೆಗೆ ಗುರುಕುಲದಲ್ಲಿರುವಂತ ಗುರುಗಳು ಹೇಳ್ತಾ ಇದ್ರು, ಆಶ್ರಮವಾಸಿಗಳು ಹೇಳಿದ್ದಾರೆ, ಅಂದ್ರೆ ಸೀತಾಮಾತೆನೆ ಅವಳ ಆಯ್ಕೆಯಿಂದನೇ ಅವಳು ಅಯೋಧ್ಯೆಯನ್ನ ಬಿಟ್ಟು ಆಶ್ರಮ ವಾಸ ಮಾಡಿದ್ಲು. ಸೀತಾದೇವಿಯ ಆಯ್ಕೆಯೇ ಆಗಿತ್ತು ಎಲ್ಲದು. ಅಂದ್ರೆ ರಾವಣ ಅವಳನ್ನ ಅಪಹರಣ ಮಾಡೋದಕ್ಕೂ ಸೀತಾಮಾತೆನೆ ಆಯ್ಕೆ ಮಾಡ್ಕೊಂಡ್ಲು, ಅವಳು ಅರಣ್ಯವಾಸ ಮಾಡೋದಕ್ಕೆ ಸೀತಾಮಾತೆನೆ ಆಯ್ಕೆ ಮಾಡ್ಕೊಂಡ್ಲು, ಎಲ್ಲವನ್ನ ಹೇಳಿದ್ರು. ಮತ್ತೆ ಗುರುಗಳು ಅದೆಲ್ಲವನ್ನ ಮಕ್ಕಳಿಗೆ ಹೇಳು ಅಂತ ಹೇಳ್ತಾ ನಕ್ಕರು ಕೂಡ. ಅದನ್ನೆಲ್ಲ ಗಮನಿಸಿದಂತಹ ಅನಸೂಯಳಿಗೆ ಆಶ್ಚರ್ಯಚಕಿತಳಾಗಿ ಹೇಳ್ಕೊಂಡ್ಲು, ಹಾಗಾದ್ರೆ ಅಯೋಧ್ಯೆ ಇಂಥ ಬೆಳೆದ ರಾಜ್ಯದಲ್ಲಿ ನಾವು ಕಲಿತಿರೋ ಜ್ಞಾನಕ್ಕಿಂತಲೂ ಈ ಸೀತಾಮಾತೆ ಪಡ್ಕೊಂಡಂತ ಧ್ಯಾನ ಯಾವುದು, ಅದನ್ನ ನಾನು ಗುರುಗಳನ್ನ ಕೇಳೋದಕ್ಕೆ ನನಗೆ ಅಂಜಿಕೆ ಆಗಿದ್ರಿಂದ ನಾನು ಸೋಮಾಳ ಬಳಿ ಕೊನೆಗೆ ಕೇಳ್ತೀನಿ ಅಂತ ಅನ್ಕೋತಾ ಇದ್ದಾಳೆ. ನೆಕ್ಸ್ಟ್ ಸೋಮ ಸೀತಾಮಾತೆಯ ಬಗ್ಗೆ ಯಾವ ರೀತಿಯಾದ ಕಥೆಯನ್ನ ಹೇಳ್ತಾ ಇದ್ದಾಳೆ. ದೀಪದಲ್ಲಿ ಸೀತಾಮಾತೆ 14 ವರ್ಷಗಳ ವನವಾಸದಲ್ಲಿ ಇದ್ದಂತಹ ಎಲ್ಲವನ್ನ ದೀಪದಲ್ಲಿ ನೋಡಿರುವಂತ ಸೋಮ ಸಂಪೂರ್ಣವಾಗಿ ಏನೇನು ನಡೀತು, ಯಾವ ಯಾವ ಮಹರ್ಷಿ ಪತ್ನಿಯರನ್ನ ಮತ್ತೆ ಅವರೆಲ್ಲರ ಪತ್ನಿಯರ ಮಹರ್ಷಿಯರ ಎಲ್ಲರ ಚೈತನ್ಯವನ್ನ ಹೇಗೆ ಸ್ವೀಕಾರ ಮಾಡ್ತಾ ಸೀತಾಮಾತೆ ಸ್ಟ್ರಾಂಗ್ ಆಗ್ತಾ ಹೋದ್ಲು. ಜೊತೆಗೆ ಕೆಲವೊಂದು ವಿದ್ಯೆಗಳನ್ನ ಕಲ್ತ್ಕೊಂಡ್ಲು, ಹಾಗೂ ಅಲ್ಲಿರೋರ್ಗೆಲ್ಲರನ್ನ ಪೋಷಣೆ ಮಾಡಿದ್ಲು, ಪ್ರೀತಿಯನ್ನ ಹರಿಸಿದ್ಲು, ಎಲ್ಲವನ್ನ ಹೇಳ್ತಾ ಬರ್ತಾ ಇದ್ದಾಳೆ. ಮುಂದೆ ಅವಳ ಕಥೆಯನ್ನ ಸೋಮ ಹೇಳ್ತಾ ಇದ್ದಾಳೆ. ಅನಸೂಯ ಮತ್ತೆ ಅವಳ ಅಮ್ಮನಿಗೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾಳೆ. ಸೋಮಾಳ ಕತೆ ಏನಿದೆ ಅನ್ನೋದನ್ನ ಅವಳು ಹೇಳಿದ್ಲು ಅನ್ನೋದನ್ನ ಅನಸೂಯ ಚಾಚೂ ತಪ್ಪದೆ ಕೊಡ್ತಾ ಇದ್ದಾಳೆ 11ನೇ ಸಂಚಿಕೆಯಲ್ಲಿ. 12ನೇ ಸಂಚಿಕೆಯಲ್ಲಿ, ಸಾರಿ ಫ್ರೆಂಡ್ಸ್. ಸೋಮಾಳ ಕತೆ ಏನ್ ಹೇಳ್ತಾ ಇದ್ದಾಳೆ ಅನ್ನೋದಾದ್ರೆ, ರಾತ್ರಿ ನಾನು ಆಳ ನಿದ್ರೆ ಪ್ರವೇಶ ಮಾಡಿದೆ. ಅನಸೂಯ ಮಲ್ಕೊಂಡ್ಬಿಟ್ಟಿದ್ದಾಳೆ, ಸೋಮಾಳನ್ನ ಭೇಟಿಯಾಗಿದ್ದಾಳೆ ಸಂತೋಷದಿಂದ. ಇದುವರೆಗೂ ಸೀತಾಮಾತೆ ಬಗ್ಗೆ ತಿಳ್ಕೋಬೇಕು ಅಂತ, ಕೂಲಂಕುಷವಾಗಿ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಅನ್ಕೋತಾ ಇದ್ದಾಳೆ. ಆಶ್ರಮಕ್ಕೆ ಬಂದಿದ್ದಾಳೆ, ಸೋಮಾಳನ್ನ ಭೇಟಿಯಾಗಿದ್ದಾಳೆ, ಒಂದು ದಿನದ ಕಥೆಯನ್ನು ಕೇಳ್ಕೊಂಡು ಬಂದಿದ್ದಾಳೆ, ಎಲ್ಲವೂ ಆಗಿದೆ. ಈಗ ತುಂಬಾ ದೂರದಿಂದ ಜರ್ನಿ ಮಾಡ್ಕೊಂಡು ಬಂದಿರೋದ್ರಿಂದ ಅವಳಿಗೆ ಸುಸ್ತಾಗಿರೋದ್ರಿಂದ ರಾತ್ರಿ ಆಳ ನಿದ್ರೆಗೆ ಹೋದೆ. ಆಶ್ರಮದ ಗುಡಿಸಲಿನ ಕಿಟಕಿಯ ಮೂಲಕ ಸೂರ್ಯ ಕಿರಣಗಳು ಒಳ ಪ್ರವೇಶ ಮಾಡುವವರೆಗೂ ನಾನು ಎದ್ದೇಳಲಿಲ್ಲ. ಆಗಲೇ ನನ್ನ ತಾಯಿ ತನ್ವೇಷಭೂಷಣಗಳನ್ನೆಲ್ಲ ಧರಿಸಿ ಹೊರಡಲು ತಯಾರಾಗಿದ್ಲು. ಅನಸೂಯ, ನೀನು ಬಹಳ ಹೊತ್ತಿನವರೆಗೆ ಮಲಗಿದೀಯಾ, ಎದ್ದೇಳು, ನಮ್ಮ ದೀರ್ಘ ಪ್ರಯಾಣದ ನಂತರ ನಿನಗೆ ವಿಶ್ರಾಂತಿ ಅಗತ್ಯವಿದ್ರಿಂದ ನಾನು ನಿನ್ನನ್ನು ಎಚ್ಚರಗೊಳಿಸ್ಲಿಲ್ಲ. ಆದ್ರೆ ನಮಗೆ ಆಶ್ರಮದ ಮುಂಜಾನೆ ಊಟ ಮಿಸ್ ಆಗುತ್ತೆ, ತಪ್ಪಿಸ್ಕೋತೀವಿ, ಹಾಗಾಗಿ ಅದ್ರ ಭಯ ನನಗಿದೆ. ಆಶ್ರಮದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಂತರ ನಮಗೆ ಊಟ ನೀಡೋದಿಲ್ಲ, ಅಂದ ಮೇಲೆ ಊಟಕ್ಕಾಗಿ ಬಹಳ ಹೊತ್ತಿನವರೆಗೆ ನಾವು ಕಾಯಬೇಕಾಗತ್ತೆ ಅಂತ ಹೇಳಿ ಅಮ್ಮ ಎಚ್ಚರ ಮಾಡ್ತಾ ಇದ್ದಾಳೆ. ಅಮ್ಮ, ನಾನು ಊಟವಿಲ್ಲದೆ ಇರಬಲ್ಲೆ, ಈಗ ನಾವು ಹೋಗೋಣ, ಬೇಗ ಸೋಮಾಳ ಹತ್ತಿರ ಹೋಗೋಣ ಬಾ ಅಂತ ನಾನು ಬೇಗ ಹೊರಟು, ಬಿಸಿಲಿನಿಂದಲೇ ಶಕೆ ಆಗ್ತಾ ಇದ್ರು ಕೂಡ ನಾವು ಅರಣ್ಯದ ಮೂಲಕ ಹೋದ್ವಿ, ಆರಾಮವಾಗಿ ಹೋದ್ವಿ, ನಡ್ಕೊಂಡು ಹೋದ್ವಿ. ನಾವು ಬಂದು ಸೋಮಾಳ ಕೋಣೆಯ ಬಾಗಿಲನ್ನ ತಳ್ಳಿ ಒಳಗೆ ನೋಡಿದಾಗ ನಮ್ಗೆ ಆಶ್ಚರ್ಯ ಆಯ್ತು. ಅಂದ್ರೆ ಊಟ ಮಾಡಿಲ್ಲ, ಆಶ್ರಮಕ್ಕೆ ಹೋಗಿಲ್ಲ, ಡೈರೆಕ್ಟ್ ಆಗಿ ಸೋಮನ ಗುಡಿಸಲಿಗೆ ಬಂದಿದ್ದಾರೆ ಇಬ್ರು. ಸೋಮಾಳಿಗೆ ಆಶ್ಚರ್ಯ, ಅಂದ್ರೆ ಇವ್ರಿಗೆ ಆಶ್ಚರ್ಯ ಆಗ್ತದೆ, ಅನಸೂಯ ಮತ್ತೆ ಅಮ್ಮನಿಗೆ ಆಶ್ಚರ್ಯ ಆಗ್ತಾ ಇದೆ. ನಾನು ಮತ್ತೆ ನನ್ನ ತಾಯಿ ಪರಸ್ಪರ ಒಬ್ರನ್ನೊಬ್ರು ನೋಡ್ಕೊಂಡ್ವಿ. ಕೆಲವೇ ನಿಮಿಷಗಳಲ್ಲಿ ನಾವು ಹೊರಗಡೆಯಿಂದ ಅವಳ ಉಲ್ಲಾಸಪೂರ್ಣ ಧ್ವನಿಯನ್ನ ಕೇಳಿದ್ವಿ. ನಾನು ನಿಮಗಾಗಿ ದಾರಿ ಕಾಯುತ್ತಿದ್ದೇನು, ಸುತ್ಕೊಂಡು ಅಂದ್ರೆ ನಮ್ಮ ಹಿಂದಲಿನ ಗುಡಿಸಲಿನ ಹಿಂಭಾಗದಿಂದ ಬನ್ನಿ ಅಂತ ಕರೆದ್ಲು. ಯಾರು? ಸೋಮ. ಅವಳು ಕಾಯ್ತಾ ಇದ್ದಾಳೆ, ಅವಳಿಗೆ ಗೊತ್ತಾಗಿದೆ ಅವ್ರು ಇವತ್ತು ಊಟ ಮಾಡಿರಲ್ಲ, ಹಾಗಾಗಿ ಊಟ ತಯಾರು ಮಾಡ್ಕೊಂಡು ಸೋಮ ಅವ್ರಿಗೋಸ್ಕರನೇ ಕಾಯ್ತಾ ಇದ್ದಾಳೆ. ನಾನು ನಿಮಗಾಗಿ ಊಟ ತಯಾರಿಸಿದ್ದೇನೆ, ದಿನವಿಡೀ ಊಟ ಮಾಡದೆ ಹಾಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ, ಮಾತಿಗೆ ಇದು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ.
ಸೋಮ, ನಾವು ನಿಮಗೆ ವಿನಾಕಾರಣ ಕಷ್ಟ ಕೊಡೋದಕ್ಕೆ ಬಯಸೋದಿಲ್ಲ ಅಂತ ನಮ್ಮ ತಾಯಿ ಪ್ರತಿರೋಧಿಸಿದ್ಲು, ನಮ್ಗೆ ಊಟ ಬೇಡ ಅಂತ. ಅದಕ್ಕೆ ಮತ್ತು ಈ ಸೆಕೆನಲ್ಲಿ ನಿಮಗೆ ಊಟ ಬೇಡವಾ ಅಂತ ಸೋಮ ಕೇಳ್ತಾ, ನಿಮ್ಮ ಮಗಳಿಗೆ ಊಟಕ್ಕೆ ಬಡಿಸೋದಕ್ಕೆ ನನಗೆ ಎಷ್ಟು ಸಂತೋಷ ಆಗುತ್ತೆ ನಿಮಗೆ ಗೊತ್ತಿಲ್ಲ ಅಂತ ತಕ್ಷಣವೇ ಉತ್ತರಿಸಿ, ಈ ಸಲ ಅವಳು ಭೂರಿ ಭೋಜನವನ್ನ ಸಿದ್ಧಪಡಿಸಿದ್ಲು ನಮಗೋಸ್ಕರ. ಹಲವಾರು ಸಾಧುಗಳು ಆಗಾಗ್ಲೇ ಊಟ ಮುಗಿಸ್ಕೊಂಡು ಅವಳಿಗೆ ವಿದಾಯ ಹೇಳಿ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ನೀವು ಸರಿಯಾದ ಸಮಯಕ್ಕೆ ಬಂದಿರುವಿರಿ ಅಂತ ನಮ್ಗೆ ಹೇಳಿದ್ಲು ಅವಳು. ಯಾರು? ಸೋಮ. ಇಂದು ಮುಂಜಾನೆ ನಾನು ಎಲ್ರಿಗೂ ಊಟ ಬಡಿಸುತ್ತಿದ್ದೇನೆ ಮತ್ತು ಕೇವಲ ನೀವಷ್ಟೇ ಉಳಿದಿದ್ದೀರಿ. ಸೂರ್ಯ ದೇವ ನೆತ್ತಿಯ ಮೇಲೆ ಬರುವವನಿದ್ದಾನೆ, ಮತ್ತೆ ಒಳಗೆ ಪ್ರವೇಶ ಮಾಡಿಸ್ತಾ ಇದ್ದಾನೆ. ಆದ್ರೂ ನಿಮಗೆ ಆರಾಮವಾಗಿ ಊಟ ಮುಗಿಸಿ ನೀವು ಅಂತ ಹೇಳ್ತಾ ಇದ್ದಾಳೆ. ನಿನ್ನೆ ಮುಂಜಾನೆಯ ಊಟದ ನಂತರ ನನಗೆ ಸರಿಯಾಗಿ ಊಟ ಆಗಿರ್ಲಿಲ್ಲ. ಆದ್ರಿಂದಾಗಿ ನನಗೆ ತುಂಬಾ ಹಸಿವಾಗಿರೋದ್ರಿಂದಾಗಿ, ನೋಡಿ ತುಂಬಾ ಹಸಿವಾಗಿದೆ. ನಿನ್ನೆ ರಾತ್ರಿನೂ ಸರಿಯಾಗಿ ಊಟ ಮಾಡಿಲ್ಲ ಅನಸೂಯ. ಮತ್ತೆ ಬೆಳಗ್ಗೆನೂ ಬೇಡ, ನಮ್ಗೂಟ ಬೇಡ, ಬಾ ನಾವು ಸೋಮನ್ನ ಗುಡಿಸಲಿಗೆ ಹೋಗೋಣ ಅಂತ ಅಮ್ಮನ ಬೇಗ ಬೇಗ ಕರ್ಕೊಂಡು ಬಂದಿದ್ದಾಳೆ. ತುಂಬಾ ಹಸಿವಾಗಿರೋದ್ರಿಂದ ಆಶ್ರಮದ ಸಂಜೆಯ ಊಟದಿಂದ ನನಗೆ ಹೊಟ್ಟೆ ತುಂಬಿರ್ಲಿಲ್ಲವಾದ್ರಿಂದ ಸೋಮ ನಮ್ಗೆ ಬಡಿಸಿದ್ಲು. ನಾನು ಲಘು ಬಗೆಯಿಂದ ಊಟ ಮಾಡಿದೆ. ಊಟವಾದ ಮೇಲೆ ನಾನು ಗುಡಿಸಲಿನೊಳಗೆ ಪ್ರವೇಶಿಸಿ ನಿನ್ನೆ ಕುಳಿತ ಸ್ಥಾನದಲ್ಲೇ ಕುಳಿತುಕೊಂಡ್ವಿ. ಸೋಮ ಹೇಳಲು ಆರಂಭಿಸುವ ಮುನ್ನವೇ ನಾನವಳ ಪಾದಗಳನ್ನ ಸ್ಪರ್ಶಿಸಿದೆ. ನೋಡಿ, ಸೋಮಾಳನ್ನ ಇದುವರೆಗೂ ಆಶೀರ್ವಾದ ತಗೊಂಡಿಲ್ಲ. ಈಗ ಏನೋ ಒಂದು ತರ ನೆಮ್ಮದಿಯಿಂದ ಅವಳ ಪಾದವನ್ನ ಸ್ಪರ್ಶ ಮಾಡ್ತಾ ಮಾತಾಜಿ ಅಂತ ಕರೆದೆ. ಕೃತಜ್ಞತೆಯನ್ನ ಸೂಚಿಸುವಂತ ಬಾಯಿಂದ ನಾನು ಈ ಶಬ್ದ ನನ್ನಲ್ಲಿ ಮಾತಾಜಿ ಅಂತ ಸೋಮಾಳನ್ನ ಕರೆಯುವಂತಾಯ್ತು. ನನ್ನ ಕೈಗಳನ್ನ ತನ್ನ ಕೈಯಲ್ಲಿ ತೆಗೆದುಕೊಂಡು ನನ್ನನ್ನ ಕಣ್ಣುಗಳಲ್ಲಿ ಪ್ರೀತಿಯಿಂದ ನೋಡುತ್ತಾ, ಬೇಡ ಬೇಡ, ಅವಳು ಮೃದುವಾಗಿ ಹೇಳಿದ್ಲು, ಬೇಡ ಬೇಡ, ನನ್ ಕಾಲಿಡ್ಕೋಬೇಡ ಅಂತ ಕೈನ ತಗೊಳ್ಕೊಳ್ತಾ ಹೇಳ್ತಾ ಇದ್ದಾಳೆ. ನಾನು ನಿನಗೆ ಸೋಮ ಆಗಿರೋದಕ್ಕೇನೆ ನಾನು ಇಷ್ಟಪಡ್ತೀನಿ, ಯಾವಾಗ್ಲೂ ಸೋಮ ಆಗಿಯೇ ನಿನಗೆ ಇರ್ತೀನಿ ಕೂಡ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ನೋಡಿ, ಹಿಂದಿನ ಜನ್ಮದಲ್ಲೂ ಸೋಮ ಗೆಳತಿಯಾಗಿದ್ಲು, ಈಗ್ಲೂ ಕೂಡ ನಾನು ನಿನಗೆ ಸೋಮ ಆಗಿರೋಕೆ ಇಷ್ಟಪಡ್ತೀನಿ, ನನ್ನನ್ನ ಯಾವ ರೀತಿನೂ ಕರಿಬೇಡ, ಸೋಮ ಅಂತಾನೆ ಕರಿ ಅಂತ ಅನಸೂಯಳಿಗೆ ಸೋಮ ಹೇಳ್ತಾ ಇದ್ದಾಳೆ. ನನ್ನ ತಾಯಿ ಕಡೆಗೆ ನೋಡಿಯೂ ಕೂಡ ನಮಗೆ ಒಬ್ಳೆ ತಾಯಿ ಇದ್ದಾಳೆ, ಅಂದ್ರೆ ತಾಯಿ ಅನ್ನೋ ರೀತಿನ ಅವಳು ಗಮನಿಸ್ತಾ ಇದ್ದಾಳೆ. ಯಾರು? ಸೋಮಳ ತಾಯಿ. ಆದ್ರಿಂದ ನಮ್ಮೆಲ್ಲರಿಗೂ ಒಬ್ಳೆ ತಾಯಿ ಇದ್ದಾಳೆ. ಯಾರು? ಅವಳು ಸೀತಾಮಾತೆ. ಎಲ್ಲರೂ ನನ್ನನ್ನ ಸೋಮ ಅಂತಾನೆ ಕರೀತಾರೆ, ಹಾಗಾಗಿ ನನ್ನನ್ನ ಮಾತಾಜಿ ಅನ್ನೋದಕ್ಕಿನ್ನ ಸೋಮ ಅಂತಾನೆ ಕರಿ ಅಂತ ಅನ್ಸೂಯಂಗ್ ಹೇಳ್ತಾ ಇದ್ದಾಳೆ. ಸೋಮ, ನಾನು ನಿನ್ನನ್ನು ಭೇಟಿ ಆಗುವುದರಿಂದ ತುಂಬಾ ಸಂತೋಷವಾಗ್ತಾ ಇದೆ. ನಿಮ್ಮನ್ನ ಭೇಟಿ ಆಗುವುದರಿಂದ ನನ್ನ ಬಾಲ್ಯ ಕಾಲದಿಂದಲೂ ಇದ್ದಂತಹ ಒಂದು ಹೆಬ್ಬಯಕೆ ತೀರಿದಂತಾಗಿದೆ ಅಂತ ಹೇಳ್ತಾ ಇದ್ದಾಳೆ ಅನಸೂಯ. ಸೋಮ ಮುಗುಳ್ನಂತ ತಲೆದೂಗ್ತಾ ಇದ್ದಾಳೆ. ನೆಕ್ಸ್ಟ್, ನಮ್ಮಿಬ್ಬರು ಈ ಭೇಟಿ ತುಂಬಾ ಅರ್ಥಪೂರ್ಣವಾಗಿದೆ ಅಂತ ಅನ್ಕೊಂಡ್ವಿ. ನಾವು ನಿಮಗೆ ದಣಿವು ಉಂಟು ಮಾಡೋದಕ್ಕೆ ಬಯಸೋದಿಲ್ಲ ಸೋಮ. ನೀನಿಂದು ನಮ್ಮೊಂದಿಗೆ ನಿನ್ನ ಕಥೆಯನ್ನ ಹಂಚಿಕೊಳ್ಳುವುದು ಬೇಡ ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಗೆ ಏನು ಹೇಳ್ಬೇಡ ಅಂತ ನನ್ನ ತಾಯಿ ಅವಸರಿಸಿದ್ಲು. ಯಾಕಂದ್ರೆ ಸೋಮಳಿಗೆ ವಯಸ್ಸಾಗಿದೆ, ಅವಳಿಗೂ ಸುಸ್ತಾಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದಾಳೆ. ಅದಕ್ಕೆ, ಈ ಕಥೆಯನ್ನ ಹಂಚಿಕೊಳ್ಳುವುದನ್ನ ಬಿಟ್ಟು ನನಗಿನ್ನೇನು ಇಲ್ಲ, ನನ್ಗಿನ್ನೇನ್ ಕೆಲಸ ಇದೆ ಈ ಆಶ್ರಮದಲ್ಲಿ, ನಾನು ಅವಳ ಕಥೆ ಹೇಳೋದಕ್ಕೆ ತುಂಬಾ ಉತ್ಸುಕಳಾಗಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ನಾನು ಇಲ್ಲಿ ಇಲ್ಲವಾದ ಮೇಲೆ ಇವುಗಳನ್ನ ತಿಳಿದುಕೊಳ್ಳಲು ಯಾರು ಇಲ್ಲಿರ್ತಾರೆ? ಯಾರು ಇಲ್ಲಿ ಬರಲ್ಲ, ನಾನು ಇಲ್ಲಿಂದ ಹೊರಟೋದ್ಮೇಲೆ. ಅಂದ್ರೆ ಸನ್ನಿಹಿತವಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ನಾನು ಇಲ್ಲಿಂದ ಹೊರಟೋದ್ಮೇಲೆ ಯಾರು ನನ್ನ ಕತೆ ಕೇಳೋದಕ್ಕೆ ಇಲ್ಲಿ ಬರೋದಿಲ್ಲ. ನಿಜಕ್ಕೂ ಮಾತೆ ಯಾರು ಎಂಬುದನ್ನ ಆಗಾಗ ಕೆಲವೇ ಜನರಿಗೆ ನಾನು ಹಂಚಿಕೊಂಡಿದ್ದೀನಿ, ಅಂದ್ರೆ ಎಲ್ಲವನ್ನೂ ನಾನು ಮುಚ್ಚಿಟ್ಕೊಂಡಿದ್ದೀನಿ, ಆದ್ರೆ ಕೆಲವು ಜನರಿಗೆ ಮಾತ್ರ ತುಂಬಾ ಎಲ್ಲ ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಅವಳ ಧ್ವನಿಯನ್ನ ಕುಗ್ಗಿಸ್ಕೊಂಡ್ಲು, ಮತ್ತೆ ಮೌನವಾದ್ಲು. ನಾವು ತಾಳ್ಮೆಯಿಂದ ಕಾಯ್ದೆವು. ಸ್ವಲ್ಪ ಹೊತ್ತಿನ ನಂತರ ಅವಳು ಮಾತಾಡೋದಕ್ಕೆ ಆರಂಭಿಸಿದ್ಲು. ಅವಳ ಕಣ್ಣುಗಳು ಹಗುರವಾಗಿ ಮುಚ್ಕೊಂಡ್ಲು. ಅವಳು ನಮಗೆ ಹೇಳಿದ ಕಥೆಗಳನ್ನ ನಾನು ಇಲ್ಲಿ ಕೆಳಗಡೆ ವಿವರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಏನ್ ಹೇಳ್ತಾ ಇದ್ದಾಳೆ ಸೋಮ ಅನಸೂಯಳಿಗೆ ಅಂತ? ಅರಣ್ಯವಾಸಿಗಳು ಶಾಂತಿಯಿಂದ ಜೀವಿಸಲು ಸಾಧ್ಯವಾಗುವಂತೆ ಹಿಂಸಾ ಪ್ರಾಣಿಗಳು ದಂಡಕಾರಣ್ಯವನ್ನು ಮುಕ್ತಗೊಳಿಸುವುದಕ್ಕೆ ದಕ್ಷಿಣಕ್ಕೆ ಪ್ರಯಾಣ ಬೆಳೆಸಬೇಕೆಂದು ಶ್ರೀರಾಮ್ ಮತ್ತೆ ಮಾತೆಯರು ಋಷಿಗಳಾದ ಅತ್ರಿ ಮತ್ತು ಅನಸೂಯ ಇವರನ್ನ ವಿನಂತಿಸಿಕೊಂಡ್ರು. ನೋಡಿ, ದುಷ್ಟ ಪ್ರಾಣಿಗಳು, ಹಿಂಸೆಯನ್ನ ಕೊಡುವಂತ ಪ್ರಾಣಿಗಳೇನಿದ್ವು ಅಲ್ಲಿ ಆ ಜಾಗಕ್ಕೆ, ಅಂದ್ರೆ ದಂಡಕಾರಣ್ಯಕ್ಕೆ ಪ್ರಯಾಣ ಬೆಳೆಸ್ಬೇಕು ಅಂತ ಸೀತಾಮಾತೆ ಮತ್ತು ರಾಮರು ನಿರ್ಧರಿಸಿದ್ರು.
ಅನಸೂಯ ಮತ್ತು ಅತ್ರಿ ಮಹರ್ಷಿಯವರನ್ನ ವಿನಂತಿ ಮಾಡ್ಕೊಂಡ್ರು. ಅಲ್ಲೆಲ್ಲ ನಾವು ಪ್ರಯಾಣ ಮಾಡ್ತೀವಿ, ಹೋಗ್ಬೋದಾ ಅಂತ ಕೇಳ್ಕೊತಾ ಇದ್ದಾರೆ. ಅವರು ಬೀಳ್ಕೊಡುವ ಮೊದಲು ಸಾಧ್ವಿ ಅನಸೂಯ ಮಾತೆ ಬದಿಗೆ ಕರೆದುಕೊಂಡು ಹೋಗಿ, ನೋಡಿ ಅವ್ರು ಹೊರಡ್ತಾ ಇದ್ದಾರೆ, ನಾವು ದಂಡಕಾರಣ್ಯಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ತುಂಬಾ ಹಿಂಸಾತ್ಮಕ ಪ್ರಾಣಿಗಳು, ಅಂದ್ರೆ ಯಾರು ಆ ಅನಸೂಯ ಅಲ್ಲ ಸಾರಿ ರಾವಣನ ಹಿಂಸಾತ್ಮಕ ರಾಕ್ಷಸ ಮತ್ತೆ ಹಿಂಸಾ ಪ್ರಾಣಿಗಳು ಎಲ್ಲ ಜೀವಿಗಳಿಗೆ ತೊಂದರೆ ಕೊಡ್ತಾ ಇದೆ. ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿ ಇರ್ಬೇಕು ನಾವು ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ರಾಮ ಮತ್ತೆ ಸೀತಾ. ಅದಕ್ಕೋಸ್ಕರ ಸೀತಾ ಮಾತೆ ಸಾಧ್ವಿ ಅನಸೂಯ ಅವರು ಕರೆದಿದ್ದಾರೆ, ಪಕ್ಕದ ಬದಿಗೆ ಕರ್ಕೊಂಡು ಹೋಗಿ ಸೀತಾ ಮಾತೆಗೆ ಇನ್ನ ಮುಂದಕ್ಕೆ ಶಕ್ತಿ ಬೇಕಾಗತ್ತೆ ಅನ್ನೋದಕ್ಕೋಸ್ಕರ, ಮುಂದೆ ಏನಾಗುತ್ತೆ ಅನ್ನೋದನ್ನ ತಿಳಿದಿರುವಂತ ಅನಸೂಯ ಪಕ್ಕಕ್ಕೆ ಕರ್ಕೊಂಡು ಹೋಗಿ, ನನ್ನ ಧ್ಯಾನದ ಫಲವನ್ನು ನಿನಗೆ ಬಿಟ್ಕೊಡ್ತಾ ಇದ್ದೇನೆ, ನಾನು ಧ್ಯಾನ ಏನ್ ಮಾಡಿದೀನೋ ನಿನ್ನ ಪ್ರಯಾಣದ ಬಳಿ ಅದು ನಾನು ಇನ್ನೇನು ಕೊಡೋಕ್ ಸಾಧ್ಯ ಇಲ್ಲ, ನಿನಗೇನು ಗಿಫ್ಟ್ ಕೊಡೋಕ್ ಸಾಧ್ಯ ಇಲ್ಲ ಸೀತಾ, ಹಾಗಾಗಿ ನನ್ನ ಧ್ಯಾನದ ಫಲವನ್ನ ನಾನ್ ನಿನಗೆ ಬಿಟ್ಕೊಡ್ತಾ ಇದ್ದೀನಿ ಅಂತ ಅಂದ್ರು. ಇದನ್ನ ಈ ಶಕ್ತಿ ನಿನಗೆ ಶಕ್ತಿಯನ್ನ ಕೊಡತ್ತೆ, ನಾನು ಧ್ಯಾನದ ಫಲ ನಾನು ನಿನ್ಗೆ ಏನ್ ಕೊಡ್ತಾ ಇದ್ದೀನೋ ಅದು ಶಕ್ತಿಯ ಜೊತೆಗೆ ನಿನಗೆ ರಕ್ಷಣೆಯನ್ನು ನೀಡತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಉಡುಗೊರೆಯಿಂದ ಮಾತೆಗೆ ಸಂಚಲನ ಉಂಟಾಯ್ತು, ಖುಷಿ ಆಯ್ತು ಅಂತ, ಮತ್ತು ತಾನಿಲ್ಲಿ ಕಳೆದ ಸಮಯವನ್ನು ಎಂದಿಗೂ ಮರೆಯುವುದಿಲ್ಲ ಅಂತ ಅನಸೂಯ ಮತ್ತೆ ಅತ್ರಿ ಮಹರ್ಷಿಗಳಿಗೆ ಹೇಳಿದ್ಲು. ಮತ್ತೆ ದಕ್ಷಿಣಕ್ಕೆ ಅವರು ಪ್ರಯಾಣ ಬೆಳೆಸಿದಂತೆ ಕಠಿಣ ಸಮಯಗಳಲ್ಲಿ ಸಾಧ್ವಿ ಅನಸೂಯಳ ಉಪಸ್ಥಿತಿಯನ್ನ ಅವಳು ಆಗಾಗ ಅನುಭವಿಸ್ತಿದ್ದೆ ಅಂತ ಮಾತೆ ನನ್ಗೊಂದ್ಸಲ ಹೇಳಿದ್ಲು. ಅಂದ್ರೆ ನೋಡಿ, ಇವಳ ಎನರ್ಜಿಯನ್ನ ಕೊಡ್ತಾ ಇದ್ಲಂತೆ ಸೀತಾ ಮಾತೆಗೆ ಅನಸೂಯ, ಮಹಾನ್ ಸಾಧ್ವಿ ಅನಸೂಯ ಅವಾಗವಾಗ ಶಕ್ತಿ ಮತ್ತೆ ರಕ್ಷಣೆಯನ್ನ ಕಲ್ಪಿಸ್ಕೊಡ್ತಾ ಇದ್ದದನ್ನ ನಾನು ಅವಾಗವಾಗ ಫೀಲ್ ಮಾಡ್ತಾ ಇದ್ದೆ, ಅವಳ ಎನರ್ಜಿ ಬರ್ತಾ ಇದ್ದದನ್ನ ಫೀಲ್ ಮಾಡಿದೆ ಅಂತ ಸೋಮಾಳ ಜೊತೆ ಹಂಚ್ಕೊಂಡಿದ್ಲು ಸೀತಾ ಅಂತ ಸೋಮ ಹೇಳ್ತಾ ಇದ್ದಾಳೆ. ರಾಕ್ಷಸರೊಂದಿಗೆ ಹೋರಾಡುತ್ತಾ ಮತ್ತು ಜನಪದರಿಗೆ ಕೃಷಿ ಕೌಶಲ್ಯಗಳನ್ನ ವಿಕಾಸಗೊಳಿಸುವಲ್ಲಿ ಸಹಾಯ ಮಾಡ್ತಾ ಅವರು ವರ್ಷಗಳನ್ನ ಕಳೆದ್ರು. ಕೊನೆಗೆ ದಕ್ಷಿಣಕ್ಕೆ ಮುಂದುವರಿತಾ ಬಂದಂತೆ ಮಾತೆ ಮತ್ತು ಶ್ರೀರಾಮ್ ಮತ್ತು ಲಕ್ಷ್ಮಣ ಇವರು ಪಂಚವಟಿ ಅರಣ್ಯಕ್ಕೆ ಬಂದು ತಲುಪಿದ್ರು. ಎಲ್ಲಾ ಕಡೆನೂ ತಮ್ಮ ಇದ್ರದ್ ಬಗ್ಗೆ ರಾಜ್ಯನ ಹೇಗೆ ಇದ್ ಮಾಡ್ಬೇಕು, ಅರಣ್ಯವಾಸಿಗಳಿಗೆ ಎಲ್ಲವನ್ನ ಕಲಿಸ್ಕೊಡ್ತಾ ಬಂದಿದ್ದಾರೆ, ಹೇಗೆ ನಾವು ಉಳುಮೆ ಮಾಡ್ಬೇಕು, ಹೇಗೆ ರಾಜ್ಯಭಾರವನ್ನ ಮಾಡ್ಬೇಕು, ಆ ಜನಾಂಗವನ್ನ ಹೇಗೆ ಪೋಷಿಸ್ಬೇಕು, ಧ್ಯಾನ ಸಂಪತ್ತಿನ ಬಗ್ಗೆ ಹಾಗೂ ಭೂ ಸಂಪತ್ತಿನ ಬಗ್ಗೆ, ಆಹಾರದ ಬಗ್ಗೆ ಎಲ್ಲವನ್ನ ಕಲಿಸ್ಕೊಟ್ಟಿದ್ದಾರೆ. ಈಗ ಬೆಳೆಸ್ತಾ 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 ತನ್ನ ಪ್ರಯಾಣವನ್ನ ಪಂಚವಟಿ ಅರಣ್ಯಕ್ಕೆ ಬಂದಿದ್ದಾರೆ. ಗೋದಾವರಿ ತೀರದ ಈ ಕ್ಷೇತ್ರ ಮಾತೆಗೆ ತುಂಬಾ ಇಷ್ಟವಾದ ಸ್ಥಳ. ಪಂಚವಟಿ ಅಂದ್ರೆ ತುಂಬಾ ಇಷ್ಟ ಅಂತೆ ಸೀತಾ ಮಾತೆಗೆ, ಇಷ್ಟ ಪಡ್ತಾ ಇದ್ಲು. ಮತ್ತೆ ನದಿಯು ಅವಳ ಮಗಳಂತೆ ಆಗಿ ಹೋಯ್ತು. ನೋಡಿ, ಗೋದಾವರಿ ನದಿ ಅವಳ ಮಗಳಂತೆ, ಗೋದಾವರಿ ನಾನು ನಿನ್ನ ಮಗಳಾಗಿರೋಕ್ ಇಷ್ಟಪಡ್ತೀನಿ ಅಂತಾನು ಹರ್ಸಿದ್ರು ರಾಮ ಕೂಡ. ಹಾಗಾಗಿ ಗೋದಾವರಿ ತನ್ನ ಮಗಳಾಗಿ ಹೋಗ್ಬಿಟ್ಟಿದ್ಲು ಸೀತಾಮಾತೆಗೆ. ಮತ್ತೆ ನದಿ ತೀರದಲ್ಲಿ ಅವಳು ಯಾವಾಗ್ಲೂ ಕುಳಿತುಕೊಂಡಾಗ ಸುಂದರ ಹೂಗಳನ್ನ ತೇಲಿ ಬರ್ತಾ ಇದ್ವು. ಮತ್ತು ತೀರದುದ್ದಕ್ಕೂ ಒಮ್ಮಿಂದೊಮ್ಮೆಲೆ ಔಷಧೀಯ ಸಸ್ಯಗಳು ಕೂಡ ಇಣುಕ್ತಾ ಇದ್ವು. ಅಂದ್ರೆ ಸೀತಾಮಾತೆಗೆ ಇದು ಔಷಧೀಯ ಸಸ್ಯಗಳು ಇಣುಕಿ ಇದಕ್ಕೋಸ್ಕರ ತೋರಿಸ್ತಾ ಇದ್ವು, ನಾನು ಇದಕ್ಕೋಸ್ಕರ ಬಳಕೆ ಆಗ್ತೀನಿ ಅನ್ನೋದನ್ನ. ಜೊತೆಗೆ ಸುಂದರ ಹೂಗಳನ್ನ ಗೋದಾವರಿ ಮಾತೆ ಸೀತೆ ಇರೋ ಕಡೆಗೆ ತೇಲಿ ಕಳಿಸ್ತಾ ಇದ್ಲು. ಈ ರೀತಿಯಾಗಿ ಗೋದಾವರಿ ದೇವಿಯು ಅವಳಿಗೆ ಉಡುಗೊರೆಯನ್ನ ಕಳಿಸ್ತಾ ಇದ್ಲು ಅನ್ನೋದನ್ನ ಹೇಳ್ತಾ ಇದ್ದಾಳೆ ಸೋಮ. ಈ ರೀತಿಯಾಗಿ ಗೋದಾವರಿ ಅವಳಿಗೆ ಉಡುಗೊರೆಯನ್ನ ಕೊಡ್ತಾ ಇದ್ಲು. ಅವರು ಅಲ್ಲಿ ಇರುವಷ್ಟು ಸಮಯ ಗೋದಾವರಿ ಮಾತೆಯು ಅವರಿಗೆ ಆಹಾರವನ್ನ ಪೂರೈಸುತ್ತಿದ್ಲು. ತಮ್ಮ ಇಡೀ ಪ್ರಯಾಣದಲ್ಲಿ ಈ ರೀತಿಯಾದ ವರ್ಣರಂಜಿತ ಹೂಗಳನ್ನು ರಚನೆಯನ್ನು ನಾನು ಬೇರೆಲ್ಲೂ ನೋಡ್ಲಿಲ್ಲ ಅಂತೆ ನನಗೆ ಮಾತೆ ಹೇಳಿದ್ಲು. ಒಂದ್ಸಲ ಹೇಳಿದ್ಲು ಮಾತೆ, ಗೋದಾವರಿ ನನಗೆ ಹೂವನ್ನ ನದಿ ತೀರದಲ್ಲಿ ಕುಳಿತಿದ್ದಾಗ ಕಳಿಸ್ಕೊಡ್ತಾ ಇರುವಂತ ಆ ಸುಗಂಧ ಭರಿತವಾದ ಹೂಗಳನ್ನ ನಾನು ಎಲ್ಲೂ ನೋಡಿರ್ಲಿಲ್ಲ, ಅಷ್ಟು ಸುಂದರವಾಗಿ ಮತ್ತೆ ಸುಗಂಧ ಭರಿತವಾಗಿರ್ತಿದ್ವು ಅನ್ನೋದನ್ನ ಸೋಮಾಳ ಬಳಿ ಹಂಚ್ಕೊಂಡಿದ್ಲು. ಈ ಕ್ಷೇತ್ರ ವಿಶಿಷ್ಟ ಬೆಳಕಿನಿಂದ ಅದು ಹೆಚ್ಚು ಗಮನ ಸೆಳೆಯುತ್ತಿತ್ತು. ಅಂದ್ರೆ ಯಾವುದೋ ಪಂಚವಟಿ ತುಂಬಾ ವಿಶಿಷ್ಟವಾದ ಬೆಳಕಿನಿಂದ ಇತ್ತು ಅಂತ. ಭೂಮಿಯು ಹೇರಳ ಆಹಾರ ಮತ್ತು ಹಣ್ಣುಗಳಿಂದ ತುಂಬಿಕೊಂಡಿತ್ತು ಹಾಗೂ ನದಿ, ಝರಿ, ಸರೋವರಗಳಿಂದ ಎಲ್ಲೆಡೆ ನೀರು ಸಮೃದ್ಧವಾಗಿತ್ತು. ಆದರೆ ಇಷ್ಟೆಲ್ಲ ಬಾಹ್ಯ ಸೌಂದರ್ಯಗಳ ಹೊರತಾಗಿಯೂ ಕೂಡ ಏನೋ ಒಂದು ಕೊರತೆ ಇರುವುದನ್ನ ಇಲ್ಲಿ ನಾವು ಬರುತ್ತಿರುವಂತೆಯೇ ಮಾತೆ ಮತ್ತು ಶ್ರೀರಾಮ್ ಅನುಭವಿಸಿದ್ರು. ಅದನ್ನ ಎಲ್ಲಿ ನೋಡ್ತಾ ಇದ್ದಾಳೆ? ದೀಪದಲ್ಲಿ ನೋಡ್ತಾ ಇದ್ದಾಳೆ. ಏನೋ ಒಂದು ಕೊರತೆ ಇರೋದನ್ನ ಅನುಭವಿಸ್ತಾ ಇದ್ದಾರೆ ಶ್ರೀರಾಮ್ ಮತ್ತೆ ಮಾತೆ ಅನ್ನೋದನ್ನ ದೀಪದಲ್ಲಿ ನೋಡ್ತಾ ಇದ್ದಾಳೆ ಸೋಮ.
ಅವರು ಕುಟೀರವನ್ನ ನಿರ್ಮಿಸ್ಕೊಂಡ್ರು. ಇಲ್ಲಿ ಪಂಚವಟಿಗೆ ಬಂದು ಕುಟೀರವನ್ನ ನಿರ್ಮಿಸ್ಕೊಂಡಿದ್ದಾರೆ. ನೆಲೆಸಿದ ಸ್ವಲ್ಪ ಸಮಯದಲ್ಲಿ ಅಂದ್ರೆ ಪಂಚವಟಿದಲ್ಲಿ ಕುಟೀರ ಮಾಡಿಕೊಂಡು ನೆಲೆಸಿರುವಂತ ಸ್ವಲ್ಪ ಸಮಯದಲ್ಲಿ ಆ ಕ್ಷೇತ್ರದಲ್ಲಿ ಋಷಿಗಳು ಬಂದು ಒಂದು ನಿಯಂತ್ರಣ ಮೀರಿ ಬೆಳೆಯುತ್ತಿರುವಂತ ತೊಂದರೆಗಳನ್ನ ಕುರಿತು ಸೀತಾ ಮತ್ತೆ ರಾಮರಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಅಲ್ಲೇನೋ ಒಂದು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಬಂದು ಋಷಿ ಮುನಿಗಳು ಮಾತಾಡ್ತಾ ಇದ್ದಾರೆ ಸೀತಾರಾಮನ ಹತ್ರ. ಒಂದು ದಿನ ಹಲವಾರು ಋಷಿಗಳು ಒಟ್ಟಾಗಿ ಬಂದು ಸ್ವಾಗತ ಮಾಡಿದ್ರು. ತಮ್ಮ ದುಃಖಗಳನ್ನ ಹೇಳ್ಕೊಂಡ್ರು. ಲಂಕೆಯ ರಾಜನಾದ ರಾವಣನಿಂದ ಈ ಕ್ಷೇತ್ರವು ತುಂಬಾ ವಿಶೇಷ ಮಹತ್ವಪೂರ್ಣವಾಗಿದೆ ಎಂದು ಅವರು ಹೇಳುವುದನ್ನ ಶ್ರೀರಾಮ್ ಎಚ್ಚರಿಕೆಯಿಂದ ಆಲಿಸ್ತಾ ಇದ್ರು. ಅಂದ್ರೆ ಪಂಚವಟಿ ಮೇಲೆ ರಾವಣನ ಅಟ್ಟಹಾಸವಿದೆ ಅನ್ನೋದನ್ನ ಎಚ್ಚರಿಕೆಯಿಂದ ಶ್ರೀರಾಮ್ ಗಮನಿಸ್ತಾ ಇದ್ರು. ಅದನ್ನ ದೀಪದಲ್ಲಿ ನೋಡ್ದೆ ಅಂತ ಹೇಳ್ತಾ ಇದ್ದಾಳೆ. ಅವನ ಸೇನಾಪತಿಗಳು ಈ ಕ್ಷೇತ್ರವನ್ನು ತಮ್ಮ ನೆಲೆಯನ್ನಾಗಿ ಮಾಡಿಕೊಂಡಿದ್ದು ಸ್ಥಳೀಯ ಸಂಪನ್ಮೂಲಗಳನ್ನ ತಮಗಾಗಿ ತೆಗೆದುಕೊಂಡು ಹೋಗ್ತಿದ್ದಾರೆ. ಪಂಚವಟಿಯಿಂದ ಎಲ್ಲವನ್ನ ತಗೊಂಡು ಹೋಗ್ತಾ ಇದ್ದಾರೆ ಅಂತ. ಯಾರಾದರೂ ಈ ಕುರಿತು ಆಕ್ಷೇಪಣೆಯನ್ನ ಮಾಡಿದ್ರೆ ಸುತ್ತಮುತ್ತಲಿನ ಹಳ್ಳಿಗೆಲ್ಲ ಕಷ್ಟವನ್ನ ಅನುಭವಿಸಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ರು, ಮತ್ತೆ ತೊಂದರೆ ಕೊಡ್ತಾ ಇದ್ರು. ತಮ್ಮ ಆಡಳಿತವನ್ನ ವಿರೋಧಿಸಿದ ಕಾರಣ ಹಳ್ಳಿಯನ್ನು ಶಿಕ್ಷಿಸಲು ಅವರು ಇಡೀ ನದಿಯನ್ನ ಒಣಗಿಸಿ ಬಿಡ್ತಿದ್ರು. ಉತ್ತರಕ್ಕೆ ಅತಿಕ್ರಮಣ ಮಾಡಲು ಮತ್ತು ತಮ್ಮ ಕ್ಷೇತ್ರವನ್ನ ವಿಸ್ತರಿಸಲು ಅವರು ಪಂಚವಟಿಯನ್ನ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ರು. ಅಂದ್ರೆ ಪಂಚವಟಿಯಲ್ಲಿ ಇದ್ಕೊಂಡು ಅಕ್ಕಪಕ್ಕದ ಎಲ್ಲ ಕ್ಷೇತ್ರಗಳನ್ನ ವಶಪಡಿಸ್ಕೊಳ್ಳೋದಕ್ಕೆ ಪಂಚವಟಿನ ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ರು ಅಂತ. ಹಾಗಾದರೆ ನಾವು ಅವರ ನೆಲೆಯನ್ನ ಪ್ರವೇಶಿಸಿದ್ದೀವಿ ಅಂತ ಶ್ರೀರಾಮ್ ಮಗುಳ್ನಕ್ಕೂ ಪ್ರಶ್ನಾರ್ಥಕವಾಗಿ ಮಾತನಾಡಿದ್ರು. ನಾವು ಜಾಗರೂಕರಾಗಿರುತ್ತೇವೆ ಅಂತನೂ ಕೂಡ ಋಷಿ ಮುನಿಗಳಿಗೆ ಹೇಳಿದ್ರು. ನೋಡಿ ರಾಮ, ಹಾಗಾದ್ರೆ ಈಗ ನಾವು ಅವರ ನೆಲೆಯನ್ನ ಪ್ರವೇಶಿಸ್ಬಿಟ್ಟಿದೀವಿ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಶ್ರೀರಾಮರು ಮತ್ತು ಮುಗುಳ್ನಗ್ತಾ ಇದ್ದಾರೆ. ನಾವು ಜಾಗರೂಕತೆಯಿಂದ ಇರ್ತೇವೆ ಅಂತ ಋಷಿ ಮುನಿಗಳಿಗೂ ಕೂಡ ಹೇಳ್ತಾ ಇದ್ದಾರೆ. ನೀವೆಲ್ಲ ಸಾಧುಗಳು ಹೆದರುವಷ್ಟು ಅವನು ಶಕ್ತಿಶಾಲಿಯಾಗಿದ್ದಾನೆಯೇ ಅಂತ ಮಾತೆ ಆಶ್ಚರ್ಯದಿಂದ ಕೇಳಿದಳು. ತನ್ನ ಬಾಲ್ಯ ಕಾಲದಲ್ಲಿ ರಾವಣನು ಮಿಥಿಲೆಗೆ ಬಂದಿದ್ದನ್ನ ನೆನಪಿಸಿಕೊಂಡ್ಲು. ಅವನು ಶಿವಧನಸ್ಸನ್ನು ಬೇಕೆಂದು ಬೇಡಿಕೆ ಇಟ್ಟಿದ್ದನು. ಅಂದ್ರೆ ಶಿವಧನಸ್ಸು ನನಗೇ ಬೇಕು ಅಂತ ಹಠ ಮಾಡ್ದ. ಆದ್ರೆ ಅವನಿಗೆ ಆಗ ಅಷ್ಟೊಂದು ಶಕ್ತಿಶಾಲಿ ಆಗಿರ್ಲಿಲ್ಲ. ಮತ್ತೆ ನಮ್ಮ ಅಪ್ಪನಿಂದ ಅವಮಾನಿತಗೊಂಡು ಹೋಗಿದ್ದನು. ಕೊಡಲ್ಲ ಅಂತ ಹೇಳಿದ್ದಕ್ಕೆ ಸಿಗದೆ ಇರೋದಕ್ಕೆ ಮತ್ತೆ ಪುನಃ ವಾಪಸ್ ಹೋದ. ಅವನನ್ನ ನಿವಾರಿಸಲು ಮಂತ್ರಗಳು ಉಪಯೋಗಕ್ಕೆ ಬರುವುದಿಲ್ಲವೇ ಅಂತ ಮಾತೆ ಕೇಳಿದ್ಲು. ಅಂದ್ರೆ ಮಂತ್ರೋಚ್ಚಾರಣೆಯನ್ನ ನೀವೆಲ್ಲ ಮಾಡ್ತಿರಲ್ಲ, ಮಂತ್ರಗಳು ಯಾವ್ದಕ್ಕೂ ಪ್ರಯೋಜನಕ್ಕೆ ಬರಲ್ವಾ ಅಂತ ಋಷಿ ಮುನಿಗಳನ್ನ ಸೀತಾಮಾತೆ ಕೇಳ್ತಾ ಇದ್ದಾಳೆ. ನಮಗೆ ತಿಳಿದಂತೆ ಕೇವಲ ಅವನೊಬ್ಬ ಮಂತ್ರಗಳನ್ನ ಎದುರಿಸಿ ಅವುಗಳನ್ನ ನಿಷ್ಫಲಗೊಳಿಸ್ತಾನೆ. ಅಂದ್ರೆ ನಾವ್ ಏನೇ ಮಂತ್ರ ಉಪಯೋಗಿಸಿದ್ರು ಅದು ನಿಷ್ಫಲ ಆಗೋ ತರ ರಾವಣ ಮಾಡ್ತಾ ಇದ್ದಾನೆ ಅಂತ. ಅವನ ದಳಪತಿಗಳ ಮೂಲಕ ಸಮಗ್ರ ಅರಣ್ಯವನ್ನ ತನ್ನ ವಶದಲ್ಲಿ ತೆಗೆದುಕೊಂಡಿದ್ದು ನದಿಗಳನ್ನು ಬರಡಾಗಿಸ್ತಾ ಇದ್ದಾನೆ, ಪ್ರಾಣಿಗಳಿಗೆ ಚಿತ್ರಹಿಂಸೆ ನೀಡುತ್ತಿದ್ದಾನೆ, ಮತ್ತು ನಮ್ಮ ಸ್ತ್ರೀಯರನ್ನು ಅಪಹರಿಸ್ತಾ ಇದ್ದಾನೆ. ನನಗೆ ಹೇಳಲು ವಿಷಾದ ಅನ್ನಿಸ್ತಿದೆ. ಅಂದ್ರೆ ನಮ್ಮ ಈ ಪಂಚವಟಿಯಲ್ಲಿರುವಂತ ಎಲ್ಲ ಸ್ತ್ರೀಯರನ್ನ ಅಪಹರಿಸ್ತಾ ಇದ್ದಾನೆ ಅಂತ. ನಮ್ಮ ಮಂತ್ರಗಳು ಮತ್ತು ಶಸ್ತ್ರಾಸ್ತ್ರಗಳು ಪ್ರಯೋಜನವಿಲ್ಲದವುಗಳಾಗಿದ್ದಾವೆ. ಅವನು ದೇವತೆಗಳ ಮೇಲೆ ಅಧಿಕಾರವನ್ನ ಹೊಂದಿದ್ದಾನೆ ಎಂಬುದು ನಾವು ಕೇಳಿದ್ದೇವೆ ಮತ್ತು ನಮ್ಮ ಶಸ್ತ್ರಾಸ್ತ್ರಗಳಿಂದ ಅವನ ಶಸ್ತ್ರಾಸ್ತ್ರಗಳಿಂದ ಸೂರ್ಯನನ್ನು ಸುಟ್ಟು ಹಾಕುವುದಾಗಿ ಮತ್ತು ಚಂದ್ರನನ್ನು ಹಾರಿಸಿ ಎಸೆದು ಬಿಡುತ್ತೇನೆ ಎಂಬುದಾಗಿ ಬೆದರಿಕೆ ಹಾಕಿದ್ದಾನೆ ಅನ್ನೋದನ್ನ ನಾವು ಕೇಳಿದ್ದೇವೆ. ಎಲ್ಲ ರೀತಿಯಿಂದಲೂ ವಿನಾಶ ಮಾಡುವುದಾಗಿ ಅವನು ಬೆದರಿಕೆ ಒಡ್ಡಿದ್ದಾನೆ. ಈ ಭೂಮಿಗಷ್ಟೇ ಅಲ್ಲದೆ ಇಡೀ ಸೌರ ಮಂಡಲಕ್ಕೆ ಅವನೇನಾದರೂ ಮಾಡಿಬಿಡುವನೇನೋ ಎಂದು ನಾವೆಲ್ಲರೂ ಹೆದರಿದ್ದೇವೆ. ಅದೆಲ್ಲವನ್ನು ನಾನು ನಾಶಗೊಳಿಸಬಲ್ಲವನೆಂದು ಮಾಡ್ತಾನೆ ಅನ್ನೋದು ನಮ್ಗೆ ನಂಬಿಕೆ ಆಗಿದೆ ಅಂತ ಎಲ್ಲ ಋಷಿ ಮುನಿಗಳು ಬಂದು ಶ್ರೀರಾಮ ಸೀತಾಮಾತೆ ಹತ್ರ ಹೇಳ್ತಾ ಇದ್ದಾರೆ. ಈ ಶಕ್ತಿಯ ಸಾಕ್ಷ್ಯಗಳನ್ನು ನಾವು ನೋಡಿದ್ದೇವೆ. ಅವನಿಗೆ ಅಷ್ಟೊಂದು ಶಕ್ತಿ ಇದೆ, ಅದನ್ನ ನಾವು ಸಾಕ್ಷೀಭೂತವಾಗಿ ನಾವು ನೋಡಿದ್ದೇವೆ ಅಂತ ಋಷಿ ಮುನಿಗಳು ಹೇಳ್ತಾ ಇದ್ದಾರೆ. ಆದ್ರಿಂದ ಅವನನ್ನು ಪರೀಕ್ಷಿಸುವ ಧೈರ್ಯವನ್ನ ನಾವೆಂದು ಮಾಡಿಲ್ಲ ಎಂದು ಅವರಲ್ಲೊಬ್ಬ ಋಷಿ ಹೇಳಿದ್ರು. ಸೀತೆ ಎಚ್ಚರಿಕೆಯಿಂದ ರಾಮ್ ಅವರನ್ನ ನೋಡಿದ್ಲು. ಇದನ್ನ ಮಾತಾಡ್ತಾ ಇದ್ದಾಗ ರಾಮ್ ಕಡೆ ಸೀತಾ ನೋಡ್ತಾ ಇದ್ದಾಳೆ. ಆದರೆ ಅವರ ಮುಖ ಭಾವ ಎಂದಿನಂತೆ ಪ್ರಶಾಂತವಾಗಿರೋದನ್ನ ಗಮನಿಸಿದ್ಲು. ಯಾರು? ರಾಮ್ ಪ್ರಶಾಂತ ದನಿಯಿಂದ ಅದನ್ನೆಲ್ಲ ಕೇಳ್ತಾ ಇದ್ದಾನೆ, ಆದ್ರೆ ಯಾವುದೇ ದುಗುಡ ಇಲ್ಲ.
ಆರಾಮಾಗಿ ಪ್ರಶಾಂತವಾಗಿ ಮುಗುಳ್ನಗ್ತಾನೆ ಅದನ್ನೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಮತ್ತೆ ಕೇಳ್ಕೊತಾ ಇದ್ದಾರೆ ಶ್ರೀರಾಮ್ ಅಂತ. ಮತ್ತೆ ಹೇಳ್ತಾ ಇದ್ದಾರೆ, ದಯವಿಟ್ಟು ಚಿಂತಿಸಬೇಡಿ, ನಾವೀಗ ಇಲ್ಲಿದ್ದೇವೆ. ಬಹುಶಃ ಅವನ ಕಾರಣದಿಂದಲೇ ನಾವು ಇಲ್ಲಿಗೆ ಬಂದಿರಬಹುದು. ಶ್ರೀರಾಮ್ ಮೃದುವಾಗಿ ಹೇಳಿದರು. ಮಾತೆ ಸಾಧುಗಳಿಗೆ ಊಟ ಬಡಿಸಿದ ನಂತರ ಅವರೆಲ್ಲರೂ ಹೊರಟು ಹೋದರು. ಅವರು ಹೋದ ನಂತರ ಮಾತೆಯು ಶ್ರೀರಾಮ್ ಮತ್ತು ಲಕ್ಷ್ಮಣರಿಗೆ ತನ್ನ ಕಾಳಜಿಯನ್ನ ವ್ಯಕ್ತಪಡಿಸಿಕೊಂಡ್ಲು. ಈ ನದಿಗಳು ಮತ್ತು ಅರಣ್ಯಗಳು ಸೃಷ್ಟಿಯಾಗಲು ಸಹಸ್ರಮಾನಗಳಿಂದ ಎಷ್ಟು ಜೀವಿಗಳು ಬಲಿದಾನ ನೀಡಿವೆ. ಅವನ್ನು ಎದುರಿಸದೆ ಹಾಗೆಯೇ ಬಿಟ್ಟರೆ, ಯಾರನ್ನ ರಾವಣನನ್ನ ಎದುರಿಸದೆ ಹಾಗೆಯೇ ಬಿಟ್ರೆ ಇವನ್ನೆಲ್ಲ ನಾಶಗೊಳಿಸಿ ಬಿಡ್ತಾನೆ. ನಾವು ಅದಕ್ಕೆ ಅವಕಾಶ ನೀಡಕೂಡದು. ಯಾವುದರಿಂದ ಅವನಿಗೆ ಇಷ್ಟು ಶಕ್ತಿ ಬಂದಿದೆ, ಅವನ ನಿಯಂತ್ರಣದ ಕಾಮನೆಯ ಹಿಂದೆ ಏನಿದೆ ಅಂತ ಸೀತಾಮಾತೆ ಶ್ರೀರಾಮ ಲಕ್ಷ್ಮಣರ ಜೊತೆ ಮಾತಾಡ್ತಾ ಇದ್ದಾರೆ. ಸೀತೆ ಸಮಯ ಬಂದಾಗ ಎಲ್ಲವೂ ಬಹಿರಂಗಗೊಳ್ಳುವುದು ಅಂತ ಶ್ರೀರಾಮ್ ಹೇಳಿದ್ರು. ಆದರೆ ಲಕ್ಷ್ಮಣ್ ಅಡ್ಡಿಪಡಿಸಿದ. ನಾವು ಕಾಯಕೂಡದು ಅಣ್ಣ, ನಾವು ಆಮೇಲೆ ಆಕ್ರಮಣ ಅವರ ಮೇಲೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಯಾರು? ಲಕ್ಷ್ಮಣನ್. ನಮ್ಮ ದಾಳಿಗೆ ಏನು ಕಾರಣ? ಶ್ರೀರಾಮ್ ಲಕ್ಷ್ಮಣನೆಡೆಗೆ ಪ್ರಶಾಂತವಾಗಿ ನೋಡುತ್ತಾ ಕೇಳಿದ್ರು. ಲಕ್ಷ್ಮಣನ್ ಹೇಳ್ತಾ ಇದ್ದಾರೆ, ಅವನು ಲಕ್ಷ್ಮಣನ್ಗೆ ಹೇಳ್ತಾ ಇದ್ದಾರೆ. ಯಾರು? ಶ್ರೀರಾಮ್. ನಮ್ಗೆ ದಾಳಿ ಮಾಡೋದಕ್ಕೆ ಒಂದು ಕಾರಣ ಬೇಕಲ್ವಾ, ಸುಮ್ನೆ ದಾಳಿ ಮಾಡಕ್ ಆಗಲ್ಲ ಅವನನ್ನ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನು ಹೇಳ್ತಾ ಇದ್ದಾರೆ, ಮಹಾ ಮೇಧಾವಿಯಾಗಿರುವ ಮಹಾದೇವನ ಭಕ್ತ, ಅಂದ್ರೆ ಶಿವನ ಭಕ್ತನಾಗಿರುವುದು, ಶಿವನ ಭಕ್ತನಾಗಿದ್ದಾನೆ ಅವನು ಅನ್ನೋದನ್ನ ಮರಿಬೇಡ. ಮಹಾದೇವನ ಭಕ್ತನ ಮೇಲೆ ನಾವು ದಾಳಿ ಮಾಡಬೇಕಾದ್ರೆ ನಮಗೆ ಯಾರು ಆಗದಂತಹ ಸ್ಪಷ್ಟವಾದ ಕಾರಣವಿರಬೇಕು. ನಾವೀಗ ಕೇಳಿದಂತಹ ವಿನಾಶವು ಕಾರಣಕ್ಕೆ ಸಾಕಾಗುವುದಿಲ್ಲ ಅಂತ ರಾಮ ಹೇಳ್ತಾ ಇದ್ರೆ, ಈಗ ನಾವು ಕೇಳಿದ್ವಲ್ಲ ಅಣ್ಣ, ಅಗ್ರಜನಿಗೆ ಹೇಳ್ತಾ ಇದ್ದಾರೆ, ಶ್ರೀರಾಮ್ಗೆ ಹೇಳ್ತಾ ಇದ್ದಾರೆ, ನಾವೀಗ ಕೇಳಿದ್ವಲ್ಲ ಅಣ್ಣ, ವಿನಾಶಕ್ಕೆ ಇದಕ್ಕಿಂತ ಕಾರಣ ಸಾಕಾಗಲ್ವಾ ಅಂತ ಹೇಳ್ತಾ ಇದ್ದಾರೆ. ನಾವು ಅವನ ಮೇಲೆ ದಾಳಿ ಮಾಡೋಣ ಅಂತ ಲಕ್ಷ್ಮಣನ್ ಹೇಳ್ತಾ ಇದ್ದಾರೆ. ಶ್ರೀರಾಮ್ ತಲೆ ಅಲ್ಲಾಡಿಸಿ, ಇಲ್ಲ ಲಕ್ಷ್ಮಣನ್, ರಾವಣನು ತನ್ನ ಜಾಡುಗಳನ್ನು ಚೆನ್ನಾಗಿ ಬಚ್ಚಿಟ್ಟುಕೊಂಡಿದ್ದಾನೆ. ಅವನ ಪ್ರತಿಕಾರದ ಹಾಗೂ ವಿನಾಶದ ಮಾರ್ಗಗಳು ಯಾವ ರೀತಿಯಾಗಿವೆ ಎಂದರೆ, ಸಾಧುಗಳಿಗೆ ಅವನ ಪಾತ್ರ ಚೆನ್ನಾಗಿ ಗೊತ್ತಿದ್ದರೂ ಕೂಡ ನಾವು ಅವನನ್ನೇ ಕಾರಣ ಎಂದು ಹೆಸರಿಸಲಾಗದು. ಅವನೇ ಕಾರಣ ಅಂತ ಹೆಸರಿಸಲಾಗದು ಇಲ್ಲ. ನಾವು ಏನನ್ನು ಸಾಬೀತುಪಡಿಸಲಾಗದು. ಭೂಮಿಯ ಸಮತೋಲನ ಹಾಗೂ ಸಾಮರಸ್ಯದ ವಿನಾಶದೊಂದಿಗೆ ಅತ್ಯಂತ ಹಿಂಸಾತ್ಮಕ ಹಾಗೂ ಸಾಕಷ್ಟು ಸಾವು ನೋವುಗಳಿಗೆ ಕಾರಣವಾಗುವಂತಹ ಮುಖಾಮುಖಿಗೆ ನಮಗೆ ಯಾವುದೇ ಸ್ಪಷ್ಟ ಕಾರಣಗಳಿಲ್ಲ. ಅವನ ಅಸ್ತ್ರಗಳ ಪರಿಣಾಮದ ಕುರಿತು ನಮಗೇನು ತಿಳಿದಿಲ್ಲ. ಅಂದ್ರೆ ಅವನು ಎಷ್ಟೆಷ್ಟು ಅಸ್ತ್ರಗಳನ್ನ ಇಟ್ಕೊಂಡಿದ್ದಾನೆ ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಅವನ ಶಕ್ತಿ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾವು ದುಡ್ಕೋದ್ ಬೇಡ. ಆ ವಿಷಯಕ್ಕಾಗಿ ನಾವು ನಮ್ಮ ಅಸ್ತ್ರಗಳನ್ನ ಬಿಡುಗಡೆ ಮಾಡಿದ್ರೂ ಕೂಡ ಅದರ ಪರಿಣಾಮಗಳೇನು, ಅಂದ್ರೆ ನಮ್ಮ ಅಸ್ತ್ರಗಳನ್ನ ಬಿಟ್ಟು ನಾವು ಅಷ್ಟೊಂದು ಶಕ್ತಿಶಾಲಿ ಆಗಿದಾವ, ನಮ್ಮ ಅಸ್ತ್ರಗಳು ಹೇಗಿದಾವೆ ಅದೆಲ್ಲ ನಮ್ಗೆ ಇನ್ನೂ ಗೊತ್ತೇ ಇಲ್ಲ. ಹೇಗೆ ಪರಿಣಾಮ ಬೀರ್ತವೆ ಅನ್ನೋದು ನಮಗ್ ತಿಳಿದಿಲ್ಲ. ಆದ್ರಿಂದ ನಾವು ಸ್ವಲ್ಪ ಕಾಯೋಣ ಅಂತ ರಾಮ ಹೇಳ್ತಾ ಇದ್ದಾರೆ. ಸೀತಾ ನಡುಗಿ ಹೋದಳು, ನಡುಗ್ತಾ ಇದ್ದಾಳೆ. ಲಕ್ಷ್ಮಣನ್, ರಾಮ್ ಹೇಳುವುದು ಸರಿಯಾಗಿದೆ ನೋಡಿ, ನಡುಗ್ತಾ ಸೀತಾಮಾತೆ ಭಯದಿಂದ ಹೇಳ್ತಾ ಇದ್ದಾಳೆ. ಲಕ್ಷ್ಮಣನ್, ರಾಮ್ ಹೇಳ್ತಾ ಇರೋದು ಸರಿಯಾಗಿದೆ. ಯುದ್ಧ ಕಾರಣದಿಂದಾಗಿ ವಿನಾಶಕ್ಕೆ ನಾವು ಭಯ ಪಡುತ್ತೇವೆ. ಅಂದ್ರೆ ಯುದ್ಧ ಎಲ್ಲ ಆದ್ರೆ ಅಲ್ಲಿ ಭೂಮಿ ನಾಶ ಆಗುತ್ತೆ, ಎಷ್ಟೋ ಜೀವಿಗಳು ಸಾಯ್ತಾರೆ, ಅದಕ್ಕೋಸ್ಕರ ನಾನ್ ಭಯ ಪಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾಳೆ. ಈ ದಾಳಿಗಳ ಹಿಂದೆ ಅವನಿದ್ದಾನೆ ಎನ್ನುವುದರ ಕುರಿತು ನಾವು ಸ್ಪಷ್ಟವಾದ ಸಾಕ್ಷ್ಯಗಳನ್ನ ಹೊಂದುವವರೆಗೂ ನಾವು ಅವನನ್ನ ತಡೆಯಲು ಬೇರೊಂದು ಮಾರ್ಗವನ್ನ ಕಂಡುಕೊಳ್ಳೋಣ ಅಂತ ಹೇಳ್ತಾ ಇದ್ದಾಳೆ. ಹಾಗಾದರೆ ನಾನು ಅವನನ್ನ ಪ್ರಚೋದಿಸುತ್ತೇನೆ ಅಂತ ಲಕ್ಷ್ಮಣನ್ ದುಃಖ ಉಮ್ಮಳಿಸಿ ಬಂದು ಹೇಳ್ತಾ ಇದ್ದಾನೆ. ನಾನು ಅವನನ್ನು ಪ್ರಚೋದಿಸ್ತೀನಿ, ಅವನ್ ಏನಾದ್ರೂ ಒಂದು ಕೆಟ್ಟ ಕೆಲಸ ಅವ್ನ್ ಮಾಡೋದನ್ನ ನಾನ್ ಪ್ರಚೋದನೆ ಮಾಡ್ತೀನಿ, ಅವಾಗ ನಾವು ದಾಳಿ ಮಾಡೋಣ ಅಂತ. ಅವನ ನೆರಳಿನಿಂದ ಹೊರಬರುವಂತೆ ನಾನ್ ಮಾಡ್ತೇನೆ. ಅಂದ್ರೆ ಆ ನೆಗೆಟಿವಿಟಿ ಏನು ಇಟ್ಕೊಂಡಿದ್ದಾನೆ, ದುಷ್ಟಶಕ್ತಿ, ಅದರಿಂದ ಹೊರಗೆ ಬರೋ ತರ ನಾನ್ ಮಾಡ್ತೀನಿ. ಆದ್ರಿಂದ ಈ ಭೂಮಿಯನ್ನ ನಿಯಂತ್ರಿಸುವ ಪ್ರಯತ್ನ ಹಿಂದೆ ಯಾರಿದ್ದಾರೆ ಅನ್ನೋದು ಎಲ್ಲರಿಗೂ ತಿಳಿಯುತ್ತೆ ಅಂತ ಹೇಳ್ತಾ ಇದ್ದಾನೆ. ಶಾಂತನಾಗು ಲಕ್ಷ್ಮಣನ್, ಸಮಯ ಬಂದಾಗ ನಮ್ಮ ಮಾರ್ಗವು ತನ್ನಷ್ಟಕ್ಕೆ ತಾನೇ ಬಹಿರಂಗವಾಗುತ್ತೆ, ತೆರೆದುಕೊಳ್ಳುತ್ತೆ. ನಾವೇನ್ ಮಾರ್ಗಕ್ಕೆ ಬಂದಿದೀವೋ ಅದೆಲ್ಲ ತೆರೆದುಕೊಳ್ಳುತ್ತೆ. ನೀವು ಶಾಂತನಾಗಿರು ಲಕ್ಷ್ಮಣನ್ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮ್.
ತನ್ನ ವಿಶಿಷ್ಟವಾದ ಸಂತುಲನದ ವರ್ತನೆ ಮತ್ತು ಹಿತವಾದ ಧ್ವನಿಯೊಂದಿಗೆ ಶ್ರೀರಾಮ್ ಅವರು ಲಕ್ಷ್ಮಣನ್ಗೆ ವಿವರವನ್ನ ನೀಡಿದ್ರು. ಶಾಂತನಾಗು ಅಂತ. ರಾವಣನು ದೇವತೆಗಳ ಮೇಲೆ ನಿಯಂತ್ರಣವನ್ನ ಹೊಂದಿರಬಹುದು, ಆದರೆ ಯಾರು ಸ್ವಂತ ರಾವಣನು ಕೂಡ ಕರ್ಮ ಸಿದ್ಧಾಂತದ ಕಾರ್ಯಕಾರಣ ಪರಿಣಾಮವನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ. ಅವನೇನ್ ಕರ್ಮ ಇದೆಯೋ ಅದು ಆ ಪರಿಣಾಮ ಅವನಿಗೆ ಕೊಟ್ಟೇ ಕೊಡುತ್ತೆ, ಹಾಗೇ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅವನೇನ್ ಕರ್ಮ ಇದೆ ಅದನ್ನ ಅವನು ತೀರಿಸ್ಲೇಬೇಕು. ಅದಕ್ಕೋಸ್ಕರ ಅವನು ಮಾಡಿದ ಹಾನಿ ಅವನಿಗೆ ಹಿಂತಿರುಗುತ್ತೆ. ಅವನು ತನ್ನ ವಿನಾಶವನ್ನು ತಾನೇ ತಂದುಕೊಳ್ತಾ ಇದ್ದಾನೆ. ಅವನೀಗ ತನ್ನದೇ ಸಾವಿಗೆ ಬೀಜಗಳನ್ನ ಬಿತ್ಕೊಳ್ತಾ ಇದ್ದಾನೆ ಅಂತ ಲಕ್ಷ್ಮಣನ್ಗೆ ಹೇಳ್ತಾ ಇದ್ದಾರೆ. ಮರುದಿನ ಶ್ರೀರಾಮ, ಮಾತೆ ಮತ್ತು ಲಕ್ಷ್ಮಣರು ಗೋದಾವರಿ ತೀರದ ಸಮೀಪದ ಆಶ್ರಮದಲ್ಲಿದ್ದಾಗ ಅಗಸ್ತ್ಯ ಋಷಿ ಮತ್ತು ಅವರ ಪತ್ನಿ ಲೋಪಮುದ್ರ ಅವರ ದರ್ಶನವನ್ನ ಮಾಡಲು ಹೋದರು. ಲೋಪಮುದ್ರೆಯನ್ನು ಶ್ರೇಷ್ಠ ದಾರ್ಶನಿಕೆ ಮತ್ತು ಸ್ತುತಿ ಸ್ತವನಗಳ ರಚನಾಕಾರ್ತಿಗ ಎಂದು ಗುರುತಿಸಲಾಗಿತ್ತು. ನೋಡಿ, ಲೋಪಮುದ್ರ ಸ್ತುತಿ ಅಂದ್ರೆ ಮಂತ್ರ ಮತ್ತೆ ವೇದ ಇವೇನೇನಿದೆ ಅದ್ರದ್ದು ಎಲ್ಲದಕ್ಕೂ ಅದನ್ನ ರಚನೆ ಮಾಡ್ತಾ ಇದ್ದವಳು ಮತ್ತೆ ಸ್ತುತಿ ಮಾಡ್ತಾ ಇದ್ದವಳು ಅಂತ ತುಂಬಾ ಧ್ಯಾನಿ, ಜೊತೆಗೆ ತುಂಬಾ ಸಾಧ್ವಿ ಅಂತ ಹೇಳ್ತಾ ಇದ್ದಾರೆ. ಅವಳ ಬಗ್ಗೆ ಇನ್ನು ಹೇಳ್ತಾ ಇದ್ದಾಳೆ ಸೋಮ. ಅಲ್ಲದೆ ಅದೃಶ್ಯ ಲೋಕಗಳಲ್ಲಿ, ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರುವಂತ ಅದೆಷ್ಟೋ ಲೋಕಗಳು ಬ್ರಹ್ಮಾಂಡದಲ್ಲಿ ಇವೆ ಅಲ್ಲ, ಆ ಎಲ್ಲ ಲೋಕಗಳ ಬಗ್ಗೆ ಅಸಾಧಾರಣ ಆಧ್ಯಾತ್ಮಿಕ ಶಕ್ತಿಯನ್ನ ಹೊಂದಿರುವವಳಾಗಿದ್ಲು ಲೋಪಮುದ್ರ. ಅಸುರರು ಅದೃಶ್ಯ ಕತ್ತಲ ಲೋಕಗಳಲ್ಲಿ ಆಗಾಗ ನಡೆಸ್ತಾ ಇದ್ದಂತಹ ಯುದ್ಧಗಳಲ್ಲಿ ಅವಳು ಉತ್ತಮ ಸಾಧನೆ ತೋರಿ ಆ ಕಣ್ಣಿಗೆ ಕಾಣ್ತಾ ಇರುವಂತ ಲೋಕಗಳನ್ನ ರಕ್ಷಿಸೋದಕ್ಕೆ ಏನ್ ಬೇಕು ಅದೆಲ್ಲ ಸಹಾಯವನ್ನ ಮಾಡ್ತಾ ಇದ್ಲು ಲೋಪಮುದ್ರ. ಅವಳ ಮುದ್ರೆಗಳು ಯಾವುದೇ ಶಸ್ತ್ರಾಸ್ತ್ರಗಳಿಗಿಂತಲೂ ಅಧಿಕ ಶಕ್ತಿಯನ್ನ ಹೊಂದಿದ್ವು. ಅಸುರರ ಯಾವುದೇ ರೂಪಗಳನ್ನ ವಿಘಟನೆಗೊಳಿಸೋದು ಅವಳಿಗೆ ತುಂಬಾ ಸುಲಭ ಆಗಿತ್ತು. ಆದರೆ ಒಮ್ಮೆ ನೈಸರ್ಗಿಕ ನಿಯಮಗಳನ್ನ ಅಡ್ಡಿಪಡಿಸದಷ್ಟು ಕಾಲ ಅಸುರರಿಗೂ ಕೂಡ ಜೀವನದ ಹಕ್ಕಿದೆ ಅಂತ ಅವಳು ಅನ್ಕೋತಾ ಇದ್ಲು. ಅಂದ್ರೆ ನೈಸರ್ಗಿಕ ನಿಯಮಗಳನ್ನ ಎಷ್ಟು ದಿನ ಅಸುರರು ರಾಕ್ಷಸರು ಅಡ್ಡಿಪಡಿಸೋದಿಲ್ವೋ ಅದುವರೆಗೂ ಕೂಡ ಅವ್ರಿಗೆ ಜೀವನದ ಮೇಲೆ ಹಕ್ಕಿದೆ. ಹಾಗಾಗಿ ಅವಳು ಯಾವುದೇ ರೀತಿಯ ಪ್ರಯೋಗ ಮಾಡದೆ ಅವ್ರನ್ನ ನಾಶ ಮಾಡ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವಳು ತನ್ನ ಶಕ್ತಿಯನ್ನು ಜಾಣ್ಮೆಯಿಂದ ಮಿತವಾಗಿ ಬಳಸ್ತಾ ಇದ್ಲು. ಹೆಚ್ಚಾಗಿ ಬಳಸ್ದೇನೆ, ಎಲ್ಲರೂ ನಾಶ ಮಾಡ್ದೇನೆ, ಎಷ್ಟ್ ಬೇಕು ಅಷ್ಟೇ ಬಳಸ್ಕೊಂಡು ಅವಳು ತುಂಬಾ ಶಕ್ತಿಯುತವಾಗಿದ್ಲು, ಜ್ಞಾನವನ್ನ ಪಡೆದಿದ್ಲು ಲೋಪಮುದ್ರ ಅಂತ ಹೇಳ್ತಾ ಇದ್ದಾಳೆ. ಇಬ್ಬರು ಋಷಿಗಳು ಇತರರು ಏನು ಹೇಳಿದ್ದಾರೆ ಎಂಬುದನ್ನ ಪರಿಶೀಲಿಸಿದರು. ಅಂದ್ರೆ ಯಾರು? ಲೋಪಮುದ್ರ ಮತ್ತೆ ಅವರ ಪತಿ ಅಲ್ವಾ? ಯಾರು? ಲೋಪಮುದ್ರ ಮತ್ತು ಅಗಸ್ತ್ಯ ಋಷಿಗಳು ಏನ್ ಹೇಳ್ತಾ ಇದ್ದಾರೆ ರಾಮ ಮತ್ತೆ ಸೀತರು ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಮತ್ತು ರಾವಣನು ಮಾಯಾವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದಾನೆ ಹಾಗೂ ಅತ್ಯಂತ ಶಕ್ತಿಶಾಲಿಯಾದ ಎಷ್ಟೋ ಮಂತ್ರಗಳು ಅವನ ದುಷ್ಪರಿಣಾಮಗಳನ್ನು ಎದುರಿಸಲಾರವು ಅಂತ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟೋ ಮಂತ್ರಗಳನ್ನ ಅವನು ಕರಗತ ಮಾಡ್ಕೊಂಡಿದ್ದಾನೆ, ಅವೆಲ್ಲ ನಮ್ಮ ಮಂತ್ರಗಳಿಗಿಂತ ಸಾಕಷ್ಟು ದುಷ್ಪರಿಣಾಮವನ್ನ ಬೀರ್ತವೆ ಅಂತ ಅಗಸ್ತ್ಯ ಋಷಿಗಳು ಹೇಳ್ತಾ ಇದ್ದಾರೆ. ಆದರೆ ಪರಿಣಾಮಕಾರಿಯಾಗಿ ಆದ ಮತ್ತು ತಿಳಿದಿರುವ ಅಲ್ಪ ಮಂತ್ರಗಳು ನಾವು ಆಹ್ವಾನಿಸಲು ಸಮರ್ಥರಾಗಿದ್ದೇವೆ, ಅಗಸ್ತ್ಯ ಋಷಿಗಳು ಬಹಿರಂಗಗೊಳಿಸಿದ್ರು. ಅಂದ್ರೆ ನಮ್ಗೆ ಸ್ವಲ್ಪ ಮಂತ್ರಗಳು ಗೊತ್ತಿವೆ, ಆದ್ರೆ ಅದನ್ನೆಲ್ಲ ಅವನು ಭೇದಿಸ್ತಾನೆ. ಅವನ ಮಂತ್ರತಂತ್ರ ವಿದ್ಯೆಗಳಿಂದ ಅದನ್ನೆಲ್ಲ ದುಷ್ಪರಿಣಾಮವನ್ನ ಮಾಡ್ತವೆ, ಅಂದ್ರೆ ಪ್ರಯೋಜನ ನೀಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಪತ್ನಿ ಲೋಪಮುದ್ರೆ ಈ ಮಂತ್ರವನ್ನ ಶ್ರೀರಾಮ್ ಮತ್ತು ಮಾತೆಯರಿಗೆ ಹಂಚ್ಕೊಳ್ತಾ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿರೋ, ನಮ್ಗೆ ಈಗ ತಾನೇ ಅವ್ರಿಗೆ ಎಷ್ಟೋ ಮಂತ್ರಗಳು ಬಂದಿವೆ, ಅದನ್ನೆಲ್ಲ ಅವರ ಮನಸ್ಸನ್ನ ಪ್ರವೇಶ ಮಾಡಿ ಅಲ್ಲಿರೋದನ್ನೆಲ್ಲದನ್ನು ಕೂಡ ತನ್ನಲ್ಲಿ ತಗೋತಾ ಇದ್ದಾನೆ ರಾವಣ. ಮಂತ್ರೋಚ್ಚಾರಣೆಯನ್ನೆಲ್ಲ ಬೇರೆ ಋಷಿಗಳ ಮನಸ್ಸನ್ನ ಪ್ರವೇಶ ಮಾಡಿ ಅಲ್ಲಿರೋದನ್ನೆಲ್ಲ ಕದೀತಾ ಇದ್ದಾನೆ ಅಂತ. ಹಾಗಾಗಿ ಈಗ ತಾನೇ ಬಂದಿರುವಂತ ಲೋಪಮುದ್ರಾಗೆ ಬಂದಿರುವಂತ ಮಂತ್ರಗಳು ಶ್ರೀರಾಮ್ ಮತ್ತೆ ಸೀತಾ ಮಾತೆಗೆ ಹೊಸದಾಗಿ ಬಂದಿರುವಂತ ಮಂತ್ರಗಳನ್ನ ಹೇಳ್ಕೊಡ್ತಾ ಇದ್ದಾಳೆ ಲೋಪಮುದ್ರ. ಕೇವಲ ಎಲ್ಲವೂ ವಿಫಲವಾದಾಗ ಮಾತ್ರವೇ ಇದನ್ನ ಮಿತವಾಗಿ ಬಳಸಿ. ಎಲ್ಲ ಮಂತ್ರಗಳಂತೆಯೇ ಉಚ್ಚಾರಣೆಯು ಬೀಗದ ಕೈಯಾಗಿದೆ. ತಪ್ಪು ಉಚ್ಚಾರಣೆ ವಿನಾಶಕಾರಕ ಪರಿಣಾಮಗಳನ್ನುಂಟು ಮಾಡಬಲ್ಲದು ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಎಷ್ಟು ಬೇಕಷ್ಟೇ ಉಚ್ಚರಿಸಿ, ನಾನೀಗ ಕೊಡ್ತಾ ಇರುವಂತ ಮಂತ್ರ ತುಂಬಾ ದುಷ್ಪರಿಣಾಮ ಬೀರತ್ತೆ, ಹಾಗಾಗಿ ಎಷ್ಟು ಬೇಕಷ್ಟನ್ನೇ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಕೊಡ್ತಾ ಇದ್ದಾಳೆ ಮಂತ್ರನ.
ಸಾಧ್ವಿ ಲೋಪಮುದ್ರೆ ಎಚ್ಚರಿಕೆಯನ್ನ ನೀಡಿ ಮಂತ್ರಗಳನ್ನ ನಿರ್ವಹಿಸುವ ಮೂಲಕ ರಾವಣನನ್ನು ಭಾಗಶಃ ತನ್ನ ಶಕ್ತಿಯನ್ನು ಎಲ್ಲ ಮಂತ್ರಗಳ ಶಕ್ತಿಯನ್ನ ಪಡ್ಕೊಂಡಿದ್ದಾನೆ. ಆದರೆ ನಾವು ನಿಮ್ಮೊಂದಿಗೆ ಈ ಹಂಚ್ಕೋತಾ ಇರುವಂತ ಮಂತ್ರ ಅವನಿಗೆ ಗೊತ್ತಿಲ್ಲ, ಏಕೆಂದರೆ ಅವು ಇತ್ತೀಚೆಗೆ ಮಾತ್ರ ಈಗ ನನಗೆ ಉದ್ಭವಿಸಿರುವಂತದ್ದು ಅಂತ ಹೇಳಿ ಕೊಡ್ತಾ ಇದ್ದಾಳೆ. ಎಚ್ಚರಿಕೆಯನ್ನ ಹೇಳಿ ಎಚ್ಚರಿಕೆಯನ್ನ ವಹಿಸೋದು ಅಗತ್ಯ ಅಂತ ಹೇಳಿ ಒತ್ತಿ ಒತ್ತಿ ಹೇಳಿ ಕೊಡ್ತಾ ಇದ್ದಾಳೆ. ರಾವಣನಿಗೆ ಎಲ್ಲೆಡೆ ಗೂಢಾಚಾರಿಗಳಿದ್ದಾರೆ ಮತ್ತು ಅವರು ಇನ್ನೊಬ್ಬರ ಮನಸ್ಸಿನೊಳಗೆ ಪ್ರವೇಶಿಸಿ ಅವರ ವಿಚಾರಗಳನ್ನ ಕದಿಯಬಲ್ಲರು. ಯಾವುದೇ ಮಂತ್ರವನ್ನ ಕದ್ಕೊಬಿಡ್ತಾರೆ. ಹಾಗಾಗಿ ಈ ಮಂತ್ರವನ್ನು ತೆಗೆದುಕೊಳ್ತಾ ಇರೋ ತರ ಎಚ್ಚರಿಕೆಯಿಂದ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ. ಶ್ರೀರಾಮ ಮತ್ತು ಮಾತೆ ಪರಸ್ಪರ ನೋಡ್ಕೊಂಡ್ರು ಮತ್ತು ಶ್ರೀರಾಮ ಹೇಳ್ತಾ ಇದ್ದಾರೆ, ಸಾಧ್ವಿ ಲೋಪಮುದ್ರೆ ಕಡೆಗೆ ನೋಡುತ್ತಾ, ಈ ಮಂತ್ರಗಳು ನಮ್ಮ ಮನಸ್ಸಿನ ಆಳವಾದ ವಿಶ್ರಾಂತ ಸ್ಥಿತಿಯಲ್ಲಿ ಅಡಗಿ ಇಡಲ್ಪಡುತ್ತವೆ ಮತ್ತು ಅತ್ಯಂತ ಅಗತ್ಯವಿರುವಾಗ ಮಾತ್ರ ಅವುಗಳನ್ನ ಸ್ಮರಣೆ ಮಾಡಿಕೊಳ್ಳಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಹೇಳ್ತಾ ಈಗ ಅವರ ವನವಾಸಕ್ಕೆ 1 ವರ್ಷ ಸ್ವಲ್ಪ ಹೆಚ್ಚು ಸಮಯ ಉಳಿದಿದೆ. ಅಂದ್ರೆ ವನವಾಸಕ್ಕಿಂತ 1 ವರ್ಷ ಹೆಚ್ಚಿದೆ. ಇನ್ನೇನು 13, 12 ಮುಕ್ಕಾಲು ವರ್ಷ ಅಥವಾ 13 ವರ್ಷಗಳಾಗಿವೆ ಅನ್ನೋದನ್ನ ಹೇಳ್ತಾ, 1 ವರ್ಷ ಇದೆ ವನವಾಸ ಅಂತ. ಅದರ ಸೌಂದರ್ಯಕ್ಕೆ ಮಾರು ಹೋದಳು ಯಾರು? ಸೀತಾಮಾತೆ ಪಂಚವಟಿ ಸೌಂದರ್ಯಕ್ಕೆ ಮಾರು ಹೋಗಿದ್ದು. ಅಷ್ಟು ಚೆನ್ನಾಗಿತ್ತು ಆ ಅರಣ್ಯ ಅಂತ, ಅಷ್ಟು ಸುಂದರವಾಗಿತ್ತು. ಕೊನೆಯ ವರ್ಷವು ಅತ್ಯಂತ ಕಷ್ಟಕರ ಮತ್ತು ಅಪಾಯಕಾರಿಯಾಗಿರುತ್ತೆ ಅನ್ನೋದನ್ನ ತಪಸ್ವಿಯೊಬ್ರು ಇವ್ರಿಗೆ ಎಚ್ಚರ ನೀಡಿದ್ರು ಕೂಡ ಮನೆಗೆ ಮರಳಿ ಪ್ರಯಾಣಿಸುವ ಮುನ್ನ ಅದು ಅವಳ ವಿಶ್ರಾಂತಿಯ ವರ್ಷ ಅಂತ ಅವಳು ಭಾವಿಸ್ಕೊಂಡ್ಲು. ಅಂದ್ರೆ ಇದು ಪಂಚವಟಿ ಸುಂದರವಾಗಿದೆ ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ತಪಸ್ವಿಗಳು, ಇದು ನೀವು ಎಚ್ಚರಿಕೆ ಇರಬೇಕಾಗಿರುವಂತ ವರ್ಷ, ಇದು ತುಂಬಾ ಟಫ್ ಆಗಿರತ್ತೆ ಅಂತ ಹೇಳಿದ್ರು ಕೂಡ ಸೀತಾಮಾತೆ ಆ ಸೌಂದರ್ಯಕ್ಕೆ, ಪಂಚವಟಿಯ ಸೌಂದರ್ಯಕ್ಕೆ ಮಾರು ಹೋಗಿರೋದ್ರಿಂದಾಗಿ ಅವಳು ಅನ್ಕೋತಾ ಇದ್ದಾಳೆ ಸೀತಾಮಾತೆ ಮನಸ್ಸಲ್ಲೇ, ಇದು ಅವಳ ವಿಶ್ರಾಂತಿಯ ವರ್ಷ ಅಂತ ಅವಳು ಅನ್ಕೋತಾ ಇದ್ದಾಳೆ. ಕೊನೆಗೆ ಶ್ರೀರಾಮ್ ಹೇಳ್ತಾ ಇದ್ದಾರೆ, ಅಪಾಯದ ಸುಳಿವುಗಳನ್ನ ಅರಿತ ಶ್ರೀರಾಮ್ ಮಾತೆ ಮತ್ತು ಲಕ್ಷ್ಮಣನ್ ಇಬ್ಬರಿಗೂ ಜಾಗರೂಕರಾಗಿರುವಂತೆ ಎಚ್ಚರಿಸಿದ್ಲು. ತಪಸ್ವಿಗಳ ಎಚ್ಚರಿಕೆಯನ್ನು ನಾವು ಹಗುರವಾಗಿ ಪರಿಗಣಿಸಬಾರ್ದು. ಅವ್ರು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಇನ್ನು ಮುಂದಿನ 1 ವರ್ಷ ತುಂಬಾ ಟಫ್ ಇರತ್ತೆ ಅಂತ, ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರ್ಬೇಕು ಅಂತ ರಾಮ್ ಹೇಳ್ತಾ ಇದ್ದಾರೆ. ನಮಗೆ ಮತ್ತು ನಮ್ಮ ಇಡೀ ಈ ಪ್ರದೇಶಕ್ಕೆ ರಾವಣ ಮತ್ತು ಅವನ ಸೇನಾಪತಿಗಳು ಒಡ್ಡಿದ ಅಪಾಯವನ್ನು ನಾವು ಗುರುತಿಸ್ಬೇಕು. ಮಾತೆ ಎಡೆಗೆ ತಿರುಗಿ ಅವರು ಮುಂದುವರೆದು ಹೇಳ್ತಾ ಇದ್ದಾರೆ, ವಿಶೇಷ ಆಹಾರ ಮತ್ತು ಔಷಧಿಗಳನ್ನು ಹುಡುಕುತ್ತಾ ನೀನು ಆಗಾಗ ಆಳವಾದ ಅರಣ್ಯಕ್ಕೆ ಪ್ರಯಾಣಿಸ್ತಾ ಇರುತ್ತಿ ಸೀತಾ. ಹಾಗಾಗಿ ಅರಣ್ಯವನ್ನು ಅನ್ವೇಷಿಸುವ ಮತ್ತು ಸ್ವತಂತ್ರವಾಗಿ ನೀನೆಷ್ಟು ಪ್ರೀತಿಸ್ತೀಯ ಅರಣ್ಯವನ್ನ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮುಂದಿನ ಭವಿಷ್ಯಕ್ಕಾಗಿ ನಿನ್ನ ಯೋಗಕ್ಷೇಮ, ನಮ್ಮೆಲ್ಲರ ಕ್ಷೇಮಕ್ಕಾಗಿ ಲಕ್ಷ್ಮಣನ್ ಇಲ್ಲದೆ ನೀನ್ ಎಲ್ಲೂ ಅಲ್ದಾಡಕ್ ಹೋಗ್ಬೇಡ ಅಂತ ಶ್ರೀರಾಮ್ ಸೀತಾಮಾತೆಗೆ ಹೇಳ್ತಾ ಇದ್ದಾರೆ. ಅವರ ಧ್ವನಿಯು ಗಂಭೀರವಾಗಿತ್ತು. ಸಾಮಾನ್ಯವಾಗಿ ಮಾತೆಯು ಇಂತಹ ನಿರ್ಬಂಧಗಳನ್ನ ವಿರೋಧಿಸ್ತಾ ಇದ್ಲು, ಬೇಡ ಅಂದ್ರೂ ಮಾಡ್ತಾ ಇದ್ಲು. ಆದ್ರೆ ಈ ಸಲ ಅವಳು ಯಾವುದೇ ಪ್ರತಿರೋಧವನ್ನ ಒಡ್ಲಿಲ್ಲ. ಅವಳು ಒಪ್ಕೊಂಡ್ಲು, ಆಯ್ತು ನಾನು ತುಂಬಾ ದೂರದವರೆಗೆ ಪ್ರಯಾಣ ಮಾಡಲ್ಲ, ಲಕ್ಷ್ಮಣನ್ ಕರ್ಕೊಂಡೇ ಹೋಗ್ತೀನಿ ಅಂತ ಹೇಳಿದ್ಲು. ಅವಳು ಬಹುಮಟ್ಟಿಗೆ ಈ ಮಾತನ್ನ ಕಾಪಾಡ್ಕೊಂಡ್ಲು. ಕೇವಲ ಗೋದಾವರಿ ನದಿಯವರೆಗೆ ಮಾತ್ರ ಹೋಗಿ ಅಲ್ಲಿ ಅಲೆದಾಡ್ಕೊಂಡು ಬರ್ತಾ ಇದ್ಲು, ಮತ್ತೆ ನೀರ್ ತರಕ್ ಹೋಗ್ತಾ ಇದ್ಲು ಅಷ್ಟೇ ಅಂತ. ರಾವಣನ ಸೇನಾಪತಿಗಳಲ್ಲಿ ಒಬ್ಬನೊಂದಿಗೆ ಶ್ರೀರಾಮ್ ಮೊದಲ ಮುಖಾಮುಖಿಯಾಗಿ ಅವನು ಕೊಲ್ಲಲ್ಪಟ್ಟ. ಹೆಚ್ಚು ಸಮಯ ತೆಗೆದುಕೊಳ್ಳಿಲ್ಲ. ಅಂದ್ರೆ ರಾವಣನ ಅಟ್ಟಹಾಸದಿಂದಾಗಿ ರಾಮನಿಂದಾಗಿ ಹತ್ಯೆಗೊಳಗಾಗಿದ್ದಾನೆ ರಾವಣನ ಸೇನಾಧಿಪತಿ ಅಂತ. ಆಮೇಲೆ ಮತ್ತೊಬ್ಬ ಬಂದನು, ಅವನನ್ನು ಕೂಡ ಕೊಲ್ಲಲ್ಪಟ್ರು. ರಾಮ ಕೊಲ್ಲಲ್ಪಟ್ಟನು, ಅವನು ಕೂಡ ಕೊಲ್ಲಲ್ಪಟ್ಟ. ಒಬ್ಬರ ನಂತರ ಒಬ್ಬರು ಬಂದು ಶ್ರೀರಾಮ ಮತ್ತೆ ಲಕ್ಷ್ಮಣರ ಬಾಣಗಳಿಗೆ ಸಿಕ್ಕಿ ಬೀಳತೊಡಗಿದ್ರು. ಆದರೆ ಈ ಕಾಳಗ ಒಂದು ಭೀಕರ ಕಾಳಗವಾಗಿದ್ರು ಕೂಡ ಅದರಲ್ಲಿ ಇವ್ರು ಗೆದ್ರು. ಈ ಮೊದಲು ತಾನೆಂದು ಎದುರಿಸದ ಆಯುಧಗಳನ್ನು ಅವರು ಉಪಯೋಗಿಸ್ತಾ ಇರುವುದನ್ನ ಶ್ರೀರಾಮ್ರವರು ಕೂಲಂಕುಷವಾಗಿ ನೋಡ್ತಾ ಇದ್ರು. ಅತ್ತ ಶ್ರೀರಾಮ್ ಅವರ ಕಾಳಜಿ ಹೆಚ್ಚಿದಂತೆ ಇತ್ತ ಸೀತಾಮಾತೆಯದು ಕೂಡ ಕಾಳಜಿ ಆಯ್ತು. ಅಲ್ಲಿ ನೋಡಿ ಕಾಳಗ ನಡೀತಾ ಇದೆ, ಆದ್ರೆ ಸೀತಾಮಾತೆ ಬಗ್ಗೆನೂ ಕಾಳಜಿ ವಹಿಸಿ ಅವಳು ಏನ್ ಮಾಡ್ತಾ ಇದ್ದಾಳೆ ಅನ್ನೋದನ್ನ ಕಾಳಜಿ ವಹಿಸ್ತಾ ಇದ್ದಾರೆ ಆ ಕಾಳಗದಲ್ಲಿದ್ರು ಕೂಡ. ಮತ್ತೆ ಮುಂದೆ ಹೇಳ್ತಾ ಇದ್ದಾಳೆ ಸೋಮ, ವಿರಾಮ ನೀಡಿ ತನ್ನ ಕಣ್ಣುಗಳನ್ನ ತೆರೆದಳು ಸೋಮ. ನಾನದನ್ನು ಇಲ್ಲಿ ಅಯೋಧ್ಯೆಯಲ್ಲಿ ಅನುಭೂತಿ ಹೊಂದುತ್ತಿದ್ದೇನೆ.
ನೋಡಿ ಅವರಲ್ಲಿ ಏನೇನ್ ತೊಂದರೆ ಅನುಭವಿಸ್ತಾ ಇದ್ದಾರೋ ಅದನ್ನೆಲ್ಲ ನಾನಿಲ್ಲಿ ಅಯೋಧ್ಯೆನಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಗಮನಿಸ್ತಾ ಇದ್ದೆ. ನಾನು ನಿದ್ರೆ ಮಾಡುವುದು ತೀರಾ ವಿರಳವಾಯ್ತು. ನಿದ್ರೆನೇ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಸೀತಾಮಾತೆ ಏನ್ ಮಾಡ್ತಾ ಇದ್ದಾಳೆ, ಹೇಗಿದ್ದಾಳೆ ಅದನ್ನೇ ಗಮನಿಸ್ತಾ ಚಿಂತೆ. ಈಗ ಇನ್ನು ಮುಂದೆ ಕಷ್ಟಕರವಾಗಿರುತ್ತೆ ಅದ್ರಲ್ಲೇ ಚಿಂತೆಲಿದ್ದಾಳೆ. ನಾನು ಒಬ್ಬಂಟಿಯಲ್ಲ. ವನವಾಸದ ಅವಧಿಯಲ್ಲಿ ಹಲವಾರು ವರ್ಷಗಳಿಂದ ಪಟ್ಟಣದಿಂದ ಮಹಿಳೆಯರ ಒಂದು ಸಣ್ಣ ಗುಂಪು ನಸುಕಿನ ವೇಳೆ ಬಂದು ಮಾತೆ ಸ್ನಾನ ಮಾಡಿದಂತಹ, ನೋಡಿ ಅಯೋಧ್ಯೆನಲ್ಲಿ ಸರಯೂ ನದಿಯಲ್ಲಿ ಮಾತೆ ಒಂದು ದಿನ ಸ್ನಾನ ಮಾಡಿದ್ಲು. ಯಾವಾಗ ಆ ಸೋಮ ಮತ್ತೆ ಅನುಸೂಯ ಸೋಮ ಮತ್ತೆ ಆ ರೋಹಣ ಮತ್ತೆ ಮೀನಾಕ್ಷಿಯ ಜೊತೆ ಒಂದ್ಸಲ ಬಂದು ಎಲ್ಲಿ ಸ್ನಾನ ಮಾಡಿದ್ಲು ಅದೇ ಜಾಗಕ್ಕೆ ಬಂದು ಸೀತಾ ಮಾತೆಯ ಬಗ್ಗೆ ಅವಳು ಚೆನ್ನಾಗಿರ್ಲಿ, ಅವಳಿಗೆ ಶಕ್ತಿ ದೊರೀಲಿ ಅನ್ನೋದಕ್ಕೋಸ್ಕರ ಎಲ್ಲ ಆ ಅಯೋಧ್ಯೆಯ ಹೆಣ್ಮಕ್ಳು ಬಂದು ಎಲ್ಲಿ ಸ್ನಾನ ಮಾಡಿದ್ಲು ಅದೇ ಜಾಗದಲ್ಲಿ ಕುಳಿತು ಮಂತ್ರೋಚ್ಚಾರಣೆ ಮಾಡುವ ಮೂಲಕ ನದಿಯಲ್ಲಿ ಸೀತಾದೇವಿಯ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಹಾಡು ಹೇಳ್ತಾ ಇದ್ದಾರೆ. ಅವರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದದನ್ನೆಲ್ಲ ಗಮನಿಸ್ತಾ ಇದ್ದಾಳೆ. ಈಗ ಎಲ್ಲಿ ಹೇಳ್ತಾ ಇದ್ದಾಳೆ, ಅಯೋಧ್ಯೆ ಬಗ್ಗೆ ಹೇಳ್ತಾ ಇದ್ದಾಳೆ ಸೋಮ. ಮಾತೆಯು ಹೋದ ಬಳಿಕ ಹಲವಾರು ವರ್ಷಗಳ ನಂತರ ನನಗೆ ಈ ಸಂಗತಿ ತಿಳಿದಾಗ ನನಗೆ ಸಂಚಲನ ಉಂಟಾಯ್ತು. ಮಾತೆ ಹೋಗಿ ಎಷ್ಟೋ ವರ್ಷ ಆದ್ಮೇಲೆ ಗೊತ್ತಾಯ್ತು ನನಗೆ, ಎಲ್ಲಾ ಮಹಿಳೆಯರು ಹೋಗಿ ಸೀತಾ ಮಾತೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ನನಗೆ ತುಂಬಾ ಸಂತೋಷ, ಶಕ್ತಿ ಬಂದಂತಾಯ್ತು ಅಂತ. ಮಿಥಿಲೆಯಿಂದ ಬಂದ ರಾಣಿಯ ಕುರಿತು ಏನು ತಿಳಿಯದಂತಹ ಅಯೋಧ್ಯೆಯ ಮಹಿಳೆಯರು ಇವಳಿಗಾಗಿ ಪ್ರಾರ್ಥಿಸುತ್ತಿದ್ರು. ವರ್ಷಗಳು ಗತಿಸಿದಂತೆ ಪಟ್ಟಣದಿಂದ ಮುಂಜಾನೆಯ ಪ್ರಾರ್ಥನೆಗೆ ಹೆಚ್ಚು ಹೆಚ್ಚು ಮಹಿಳೆಯರು ಒಟ್ಟಾಗಿ ಸೇರ್ತಾ ಇದ್ರು. ನಾನು ಅವರಿಂದ ಹೆಚ್ಚು ಸೌಖ್ಯವನ್ನ ಅನುಭವಿಸಿದೆ. ಅಂದ್ರೆ ಈ ಎಲ್ಲ ಹೆಣ್ಮಕ್ಳು ಏನ್ ಪ್ರಾರ್ಥನೆ ಮಾಡ್ತಾ ಇದ್ರು, ತಾಯಿ ಸೀತಾ ಮಾತೆಗೆ ಸೌಖ್ಯ ಅನ್ನೋದು ಬರ್ತಾ ಇದೆ, ಶಕ್ತಿ ಅನ್ನೋದು ಬರ್ತಾ ಇದೆ ಅಂತ ನಾನು ಅವಾಗ ಅನ್ಕೋತಾ ಇದ್ದೆ. ಮತ್ತು ಸದ್ದಿಲ್ಲದೆ ಅದನ್ನು ಕೇಳಿಸಿಕೊಳ್ಳುವುದಕ್ಕೆ ಹೋಗ್ತಾ ಇದ್ದೆ. ನನ್ನನ್ನು ನಾನು ಎಂದಿಗೂ ಅವರೊಂದಿಗೆ ನಾನು ಸೋಮ ಅಂತ ಹೇಳ್ಕೊತಾ ಇರ್ಲಿಲ್ಲ. ದೂರದಲ್ಲೆಲ್ಲೋ ಕುತ್ಕೊಂಡು ಅದನ್ನ ಆಲಿಸ್ತಾ ಇದ್ದೆ. ಅವರ ಧ್ವನಿಗಳು ಕೇಳುವಷ್ಟು ಸಮೀಪದಲ್ಲಿ, ಅಂದ್ರೆ ಅವರು ಸೀತಾಮಾತೆ ಬಗ್ಗೆ ಏನ್ ಪ್ರಾರ್ಥನೆ ಮಾಡ್ತಾ ಇದ್ರು, ಹಾಡಾಡ್ತಾ ಇದ್ರು, ಅದು ಕೇಳುವ ಸಮೀಪದಲ್ಲಿ ಕುಳಿತುಕೊಂಡು ಕೇಳ್ತಾ ಇದ್ದೆ. ರಾಜಕುಮಾರಿ ಸೀತೆ ಅತ್ಯಂತ ಸುಂದರ ಗೀತೆಗಳನ್ನ ಅವರು ಹಾಡ್ತಾ ಇದ್ರು. ಅಂದ್ರೆ ಸೀತಾಮಾತೆಯ ಬಗ್ಗೆ ಅತ್ಯಂತ ತುಂಬಾ ಚೆನ್ನಾಗಿ ಹಾಡಾಡ್ತಾ ಇದ್ರು ಹೆಣ್ಮಕ್ಳೆಲ್ಲರೂ ಅಂತ. ಅದು ನನ್ನ ಕಣ್ಗಳಲ್ಲಿ ನೀರು ತರಿಸ್ತಾ ಇದ್ರು. ನಾನು ಅಳ್ತಾ ಇದ್ದೆ ಸೀತಾಮಾತೆನ ನೆನ್ಪು ಮಾಡ್ಕೊಂಡು. ಆ ಕೊನೆಯ ದಿನಗಳ ಮೂಲಕ ಸಾಗಲು ಇದು ನನಗೆ ತುಂಬಾ ಸಹಾಯ ಮಾಡಿತು. ನೋಡಿ, ಕೊನೆಯ ದಿನಗಳು ಅಂದ್ರೆ ಸೀತಾಮಾತೆ ಇನ್ನೇನು ತೊಂದ್ರೆಲಿ ಇರ್ತಾ ಇದ್ದಾಳೆ ಅಂತ ಏನ್ ಅನ್ಕೋತಾ ಇದ್ದಾಳೋ ಸೋಮ, ತೊಂದ್ರೆ ಆಗ್ತೆ ಅಂತ ನಿದ್ರೆ ಬರ್ತಾ ಇಲ್ಲ, ರಾತ್ರಿ ನಾನು ನಿದ್ರೆ ಮಾಡೋದನ್ನೇ ಬಿಟ್ಟೆ ಅಂತ ಯಾವಾಗ ಹೆಣ್ಮಕ್ಳೆಲ್ಲ ಸೀತಾಮಾತೆಗೆ ಪ್ರಾರ್ಥನೆ ಮಾಡ್ತಾ ಇದ್ರು ಸರಯೂ ನದಿ ಹತ್ರ, ಅಲ್ಲಿ ಹೋಗಿ ಸ್ವಲ್ಪ ನೆಮ್ಮದಿ ಪಡ್ಕೋತಾ ಇದ್ದಾಳೆ. ಅದು ನನಗೆ ಇದರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಶಕ್ತಿ ಬರೋದಕ್ಕೆ ಸಹಾಯ ಮಾಡ್ತು ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಸೋಮ ತನ್ನ ಕಣ್ಗಳನ್ನ ಮುಚ್ಕೊಂಡ್ಲು, ಮತ್ತೆ ತನ್ನ ನಿರೂಪಣೆಯನ್ನ ಎತ್ಕೊಂಡ್ಲು. ಈಗ ಎಲ್ಲಿ ಹೇಳ್ತಾ ಇದ್ದಾಳೆ, ಪಂಚವಟಿ ಬಗ್ಗೆ, ಅಂದ್ರೆ ಸೀತಾಮಾತೆ ರಾವಣನ ಬಗ್ಗೆ ಹೇಳ್ತಾ ಇದ್ದಾಳೆ. ರಾವಣ ಸೇನಾಪತಿಗಳನ್ನ ಕೊಲ್ಲುವುದರೊಂದಿಗೆ ಪಂಚವಟಿಯ ವಾತಾವರಣದಲ್ಲಿ ಉದ್ವಿಗ್ನತೆ ಉಂಟಾಯಿತು. ಯಾವಾಗ ರಾವಣನ ಸೇನಾಧಿಪತಿಗಳೆಲ್ಲ ಸಂಹಾರ ಮಾಡ್ತಾ ಇದ್ರು ರಾಮ ಮತ್ತೆ ಲಕ್ಷ್ಮಣರು, ಆಗ ಸ್ವಲ್ಪ ರಾವಣ ಎಚ್ಚೆತ್ಕೊಂಡ, ಉದ್ವಿಗ್ನತೆ ಉಂಟಾಯಿತು ಅಂತ. ಮಾತೆಯು ನಿಸರ್ಗದಲ್ಲಿ ಅರಣ್ಯ ಜೀವಿಗಳು, ಸಸ್ಯಗಳು ಮತ್ತು ಮಳೆಗಳಲ್ಲಿ ಹಲವು ಭಂಗಗಳು ಉಂಟಾಗಿರೋದನ್ನ ಗಮನಿಸ್ತಾ ಇದ್ಲು. ಋತುಗಳಿಗೆ ವಿರುದ್ಧವಾದ ಸಂಗತಿಗಳು ಜರುಗ್ತಾ ಇರೋದನ್ನ ಗಮನಿಸ್ತಾ ಇದ್ಲು. ಈ ಅಡೆತಡೆಗಳಿಂದಾಗಿ ನೈಸರ್ಗಿಕ ಜಗತ್ತನ್ನ ಪ್ರವೇಶಿಸಲು ಅವಳಿಗೆ ಕಷ್ಟವಾಯಿತು. ಏನೇನೋ ನಡೀತಾ ಇದೆ ಪಂಚವಟಿಯಲ್ಲಿ, ವಿಚಿತ್ರ ಅನ್ನಿಸ್ತಾ ಇದೆ, ಏನೇನೋ ವಿಚಿತ್ರವಾಗಿ ಬದಲಾವಣೆ ಆಗ್ತಾ ಇರೋದನ್ನ ಗಮನಿಸ್ತಾ ಅವಳು ಸಾಮಾನ್ಯವಾಗಿ ಅವಳ ಸುತ್ತಲೂ ಹಿಂಡುಗಟ್ಟಿ ಹಾರಾಡ್ತಾ ಇದ್ದ ಪಕ್ಷಿಗಳು ಈಗ ಅಡಗಿ ಕುಳಿತಿರೋದನ್ನ ನೋಡಿದ್ಲು. ಮೊದಲು ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಮೀನುಗಳು ಅವಳ ಕೈಗಳಲ್ಲಿ ಬಂದು ಸ್ಪರ್ಶ ಮಾಡ್ತಾ ಇದ್ವು. ಆದರೆ ಅವುಗಳು ಕೂಡ ಬಹುತೇಕ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಗೋದಾವರಿ ದೇವಿಯನ್ನ ಅವಳು ಕೇಳಿದ್ಲು. ಅದಕ್ಕೆ ಗೋದಾವರಿ ಹೇಳ್ತಾ ಇದ್ದಾಳೆ, ರಾವಣನ ಜನರು ಮತ್ತೆ ನದಿಗಳನ್ನು ಬರಿದು ಮಾಡುವುದಾಗಿ ಬೆದರಿಕೆ ಒಡ್ಡಿದ್ದಾರೆ. ಅಂದ್ರೆ ಎಲ್ಲ ಜೀವಿಗಳಿಗೂ ಹೇಳಿದ್ದಾರೆ, ನಿಮ್ಮ ನದಿಗಳನ್ನ ನಾನು ಬರಿದು ಮಾಡ್ತೀನಿ ಅಂತ. ಇದರಿಂದಾಗಿ ಜಲಚರ ಜೀವಿಗಳು ಅರಣ್ಯ ಜೀವಿಗಳಂತೆಯೇ ಭಯಭೀತರಾಗಿದ್ದಾರೆ. ಅಂದ್ರೆ ನೋಡಿ, ಭೂಮಿಯ ಅರಣ್ಯ ಹೇಗೋ ಹಾಗೆ ಗೋದಾವರಿ ನದಿಗೆ ತನ್ನ ಮಕ್ಕಳು ಯಾರು, ಜಲಚರ ಪ್ರಾಣಿಗಳು ಅಷ್ಟೇ ಮುಖ್ಯ. ಯಾವಾಗ ಬಂದು ರಾವಣನ ಸೇನಾಧಿಪತಿಗಳು ಹೇಳಿದ್ದಾರೋ ನಿಮ್ಮನ್ನೆಲ್ಲ ಬರೀದ್ ಮಾಡ್ತೀವಿ ಅಂತ,
ಆ ಜಲಚರ ಪ್ರಾಣಿಗಳೆಲ್ಲ ಎದ್ರಿ ಅಡಗಿ ಕುಳಿತುಕೊಂಡಿರೋದನ್ನ ಗೋದಾವರಿ ಮಾತೆ ಸೀತೆಗೆ ಹೇಳ್ತಾ ಇದ್ದಾಳೆ. ಇಡೀ ವಲಯದಲ್ಲಿ ಭಯಾನಕವಾದಂತ ವಾತಾವರಣ ಆವರಿಸಿಕೊಂಡಿದೆ. ಈ ಸನ್ನಿವೇಶದಲ್ಲಿ ಏನು ಸಹಾಯ ಮಾಡುವುದೆಂದು ಮಾತಿಗೆ ತಿಳಿಲಿಲ್ಲ. ಯಾವಾಗ ಗೋದಾವರಿ ಮಾತೆ ಹಾಗೆ ಹೇಳಿದ್ಲೋ, ಎಲ್ಲಾ ಜಲಚರ ಪ್ರಾಣಿಗಳೆಲ್ಲ ಅಡಗಿ ಕುತ್ಕೊಂಡಿದಾವೆ, ಮೇಲೆ ಬರ್ತಾ ಇಲ್ಲ ಅಂತ ಅಂದ್ಲೋ, ಆವಾಗ ಮಾತೆಗೆ ಏನೋ ಒಂದು ದುಗುಡ ಆಗ್ತಾ ಇದೆ. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ತದನಂತರ ರಾವಣನ ತಂಗಿ ಶೂರ್ಪನಖಿ ಬಂದ್ಲು. ಆ ಜಾಗಕ್ಕೆ ಶೂರ್ಪನಖಿ ಬಗ್ಗೆ ಇನ್ನ ಹೇಳ್ತಾ ಇದ್ದಾಳೆ. ತದನಂತರ ರಾವಣನ ತಂಗಿ ಶೂರ್ಪನಖಿ ಬಂದ್ಲು. ಶೂರ್ಪನಖಿಯನ್ನು ರಾವಣನು ಕಳಿಸಿರುವನೋ ಅಥವಾ ಅವಳು ತನ್ನಷ್ಟಕ್ಕೆ ತಾನು ಬಂದಳೋ ಎಂಬುದು ಮಾತೆಗೆ ಅರ್ಥವಾಗ್ಲಿಲ್ಲ. ಏನೇ ಇದ್ರೂ ಅವಳ ಸುಂದರ ರೂಪವನ್ನ ತಡೆದು ಸುಂದರ ರೂಪ ಅಂದ್ರೆ ರಾಕ್ಷಸಿ ಸುಂದರ ರೂಪ ತಳಿತಾ ಇದ್ಲು ಅಂತ ಮೋಡಿ ಮಾಡ್ತಾ ಇದ್ಲು. ವಂಚನೆಗಳ ಮೂಲಕ ಯುವಕರನ್ನ ತನ್ನ ಜಾಲದಲ್ಲಿ ಸಿಲುಕಿಸಿಕೊಳ್ತಿದ್ಲು. ಮತ್ತು ಅವಳ ಆಗಮನವು ಬಹಳಷ್ಟು ಆಶ್ರಮಗಳಲ್ಲಿ ಅಪಶ್ರುತಿಯನ್ನ ಸೃಷ್ಟಿಸಿತು. ಮಾತೆ ಮತ್ತು ಶ್ರೀರಾಮರು ಅವರು ಕೆಲವು ಆಶ್ರಮಗಳಿಗೆ ಭೇಟಿ ನೀಡಿದಾಗ ಸುಂದರ ಮಹಿಳೆಯೊಬ್ಬಳಿಂದ ಅತ್ಯಂತ ಭರವಸೆಯ ವಿದ್ಯಾರ್ಥಿಗಳು ಆಮಿಷಕ್ಕೊಳಗಾಗಿ ಇರೋದ ಕಥೆಯನ್ನ ಕೇಳ್ಕೊತಾ ಇದ್ರು. ಅಂದ್ರೆ ಋಷಿ ಮುನಿಗಳು ಹೇಳ್ತಾ ಇದ್ರು. ಅಂದ್ರೆ ಯಾವುದೋ ಒಬ್ಳು ಸುಂದರ ಮಹಿಳೆ ಬರ್ತಾಳೆ, ಅವಳ ಮೋಹಕ್ಕೆ ಬಿದ್ದು ಆಮಿಷಕ್ಕೊಳಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದನ್ನ ಇವಳು ಕೇಳ್ಕೊತಾ ಇದ್ದಾಳೆ ಸೀತಾಮಾತೆ. ಮತ್ತೆ ಅವಳು ಅವರನ್ನು ದೂರ ಕೊಂಡೊಯ್ದು ಹತಾಶೆಯಿಂದ ತಳ್ಳಿ ಬಿಡ್ತಾ ಇದ್ಲು. ಯಾರು? ಶೂರ್ಪನಖಿ ಅವ್ರನ್ನ ದೂರ ಎಳ್ಕೊಂಡು ಹೋಗ್ತಾ ಇದ್ಲು ಅಂತ. ಅವರು ಅತಂತ್ರ ಸ್ಥಿತಿಗೆ ಹೋಗೋದ್ ರೀತಿಯಾಗಿ ಮಾಡ್ತಾ ಇದ್ಲು ಎಲ್ಲಾ ಗುರುಕುಲದ ವಿದ್ಯಾರ್ಥಿಗಳನ್ನ. ಈ ಅವಾಂತರಗಳಿಂದಾಗಿ ಲಕ್ಷ್ಮಣನಿಗೆ ಅಸೌಖ್ಯ ಉಂಟಾಯ್ತು. ಅಂದ್ರೆ ಇದನ್ನೆಲ್ಲ ಕೇಳ್ಕೊಳ್ತಾ ಇದ್ದಾರೆ. ಈಗ ಮಾಡ್ತಾ ಇದ್ದಾಳೆ ಪಂಚವಟಿಯಲ್ಲಿ ಬಂದು ಶೂರ್ಪನಖಿ ಅನ್ನೋದನ್ನ ಗೊತ್ತಾಗ್ತಾ ಇದೆಯೋ, ಎಲ್ಲ ಋಷಿಮುನಿಗಳ ಆಶ್ರಮಕ್ಕೆಲ್ಲ ಹೋಗಿ ಎಲ್ಲಾ ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ ಮೋಹ ಜಾಲದಲ್ಲಿ ಬೀಳಿಸೋದ್ರ ಜೊತೆಗೆ ಅವ್ರನ್ನ ಹಾಳು ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ಅದರಿಂದ ಲಕ್ಷ್ಮಣನಿಗೆ ಒಂಥರ ಹಿಂಸೆ ಆಗ್ತಾ ಇದೆ. ಅವನಿಗೆ ನಿದ್ರಿಸೋದಕ್ಕೂ ಸಾಧ್ಯವಾಗ್ಲಿಲ್ಲ. ನಿದ್ರೆ ಮಾಡೋಕೆ ನಿದ್ರೆನೆ ಬರ್ತಾ ಇಲ್ಲ ಲಕ್ಷ್ಮಣನ್ಗೆ. ವನವಾಸದುದ್ದಕ್ಕೂ ಅವರು ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡ್ರು. ರಾತ್ರಿ ಲಕ್ಷ್ಮಣನ್ ಎಚ್ಚರವಾಗಿದ್ದು ಕಾವಲು ಕಾಯೋದು. ಬೆಳಗಿನ ಜಾವ ಶ್ರೀರಾಮ್ ಮತ್ತು ಸೀತಾಮಾತೆ ಎದ್ದ ನಂತರ ಅವರು ಸ್ನಾನ ಧ್ಯಾನ ಮುಗಿಸಿರುವವರೆಗೆ ಅವನು ತನ್ನ ಕುಟೀರದಲ್ಲಿ ವಿಶ್ರಾಂತಿ ಪಡಿತಾ ಇದ್ದರು. ಯಾರು? ಶ್ರೀ ಲಕ್ಷ್ಮಣನ್ ಬಗ್ಗೆ ಹೇಳ್ತಾ ಇದ್ದಾಳೆ. ಸೀತಾಮಾತೆ ರಾಮರನ್ನ ರಕ್ಷಣೆಗೋಸ್ಕರ ಅವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಶ್ರೀರಾಮ್ ಮತ್ತು ಸೀತಾಮಾತೆ ಮಲಗಿದ್ದಾಗ ರಾತ್ರಿಡೀ ಕುಳಿತು ಕಾಯ್ತಾ ಇದ್ರು ಲಕ್ಷ್ಮಣನ್. ನಿದ್ರೆನೆ ಮಾಡ್ತಾ ಇರ್ಲಿಲ್ಲ ಅಂತ. ಯಾವಾಗ ಸೀತಾಮಾತೆ ಮತ್ತು ರಾಮ್ ಎದ್ದು ಡೇ ಟೈಮ್ ಅಲ್ಲಿ ಎದ್ದು ಸ್ನಾನ ಮತ್ತೆ ಏನು ಸೀತಾಮಾತೆ ತಯಾರಿಸ್ತಿದ್ದ ಊಟ ಇದಕ್ಕೆಲ್ಲ ಎಚ್ಚರವಾಗಿ ಕುಳಿತುಕೋತಾರ, ಆಗ ಆ ಸಮಯದಲ್ಲಿ ವಿಶ್ರಾಂತಿ ಪಡಿತಾ ಇದ್ರು. ಸ್ವಲ್ಪ ಹೊತ್ತಷ್ಟೇ ನಿದ್ರೆ ಮಾಡ್ತಾ ಇದ್ರು ಲಕ್ಷ್ಮಣನ್ ಅಂತ ಹೇಳ್ತಾ ಇದ್ದಾಳೆ. ಧ್ಯಾನ ಮುಗಿಯುವವರೆಗೆ ಅವನು ಕುಟೀರದಲ್ಲಿ ಅವರು ಧ್ಯಾನ ಮತ್ತೆ ಸ್ನಾನ ಎಲ್ಲ ಮುಗಿಸಿ ಊಟ ಎಲ್ಲ ಆಗೋವರ್ಗುನು ಕೂಡ ಕುಟೀರದಲ್ಲಿ ಮಲ್ಕೋತಾ ಇದ್ರು. ಯಾರು? ಲಕ್ಷ್ಮಣನ್. ಅದುವರೆಗೂ ರಾತ್ರಿಡೀ ಅಣ್ಣ ಮತ್ತೆ ಅತ್ತಿಗೆಯನ್ನ ಕಾಯ್ತಾ ಇದ್ದ ಲಕ್ಷ್ಮಣನ್ ಅಂತ ಹೇಳ್ತಾ ಇದ್ದಾಳೆ. ಆಮೇಲೆ ಮಾತೆ ಮುಂಜಾನೆಯ ಊಟವನ್ನ ತಯಾರು ಮಾಡ್ತಾ ಇದ್ಲು. ಲಕ್ಷ್ಮಣನಿಗೆ ಕೆಲವೇ ಗಂಟೆ ನಿದ್ರೆ ಸಾಕಾಗಿತ್ತು. ಹಾಗಾಗಿ ಅವನು ಹೆಚ್ಚು ಮಲಗ್ತಾ ಇರ್ಲಿಲ್ಲ. ಆದರೆ ಪಂಚವಟಿಗೆ ಬಂದ ಮೇಲೆ ಅವನು ಮಲಗಲೇ ಇಲ್ಲ. ಪಂಚವಟಿ ಎಲ್ಲ ಋಷಿ ಮುನಿಗಳು ಹೇಳಿದ್ರು ಏನಂತ, ಇನ್ನ ಮುಂದಿನ ವರ್ಷಗಳು ನಿಮಗೆ ತುಂಬಾ ಕಷ್ಟಕರವಾಗಿದೆ ಅಂತ ಏನ್ ಗೊತ್ತಾಯ್ತೋ, ಲಕ್ಷ್ಮಣನ್ ಕಣ್ಣಿಗೆ ನಿದ್ರೆನೆ ಮಾಡ್ಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಇದರಿಂದಾಗಿ ಅವನ ಸೂಕ್ಷ್ಮ ಒಳನೋಟದ ಮೇಲೆ ಪರಿಣಾಮ ಉಂಟಾಯ್ತು. ಅಂದ್ರೆ ಸೂಕ್ಷ್ಮ ಒಳನೋಟ ಅಂದ್ರೆ ಏನು, ಮುಂದೆ ಹೀಗಾಗತ್ತೆ ಅನ್ನೋದು. ಅಂದ್ರೆ ಯಾವಾಗ ಅವನು ನಿದ್ರಿಸದೆ ಇದ್ನೋ ಅವಾಗ ಸೂಕ್ಷ್ಮವಾಗಿ ಒಳನೋಟ ಏನು ಏನೇನ್ ನಡೆಯುತ್ತೆ ಅಂತ ಮುಂದೆ ಗೊತ್ತಾಗದೆ ಇರೋ ತರ ಸ್ವಲ್ಪ ಅಡೆತಡೆ ಉಂಟಾಯ್ತು, ಪರಿಣಾಮವಾಗತೊಡಗ್ತು ಅಂತ. ಇದರಿಂದಾಗಿ ಮಾತೆಗೆ ಒಂದು ಭಾರವಾಯ್ತು, ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಅವಳು ಎಲ್ಲ ರೀತಿಯ ಪರಿಹಾರಗಳನ್ನ ಪ್ರಯತ್ನಿಸಿದಳಾದ್ರೂ ಕೂಡ ಏನು ಪ್ರಯೋಜನವಾಗ್ಲಿಲ್ಲ. ಅಂದ್ರೆ ಅವನು ಒಳ ದೃಷ್ಟಿಯನ್ನೇ ಕಳ್ಕೊತಾ ಇದ್ದಾನೆ ಅಂತ. ಒಂದು ದಿನ ಮುಂಜಾನೆ ಅವಳು ಸರಿಯಾದ ಔಷಧಿ ಸಸ್ಯವನ್ನ ನದಿಯ ಆಚೆ ತೀರದಲ್ಲಿ ಲಕ್ಷ್ಮಣನ್ಗೆ ತಾನು ಹುಡುಕುತ್ತೇನೆ ಎನ್ನುವ ಪ್ರಬಲ ಅನುಭೂತಿಯೊಂದಿಗೆ ಎಚ್ಚರಗೊಂಡ್ಲು. ಅಂದ್ರೆ ಈ ಏನು ಸೂಕ್ಷ್ಮ ಒಳನೋಟ ಅವನಿಗೆ ಕಾಣ್ದಂಗ ಆಗ್ತಾ ಇದೆಯೋ, ಅವನು ಸರಿಗ್ ನಿದ್ರೆ ಮಾಡದೇ ಇದ್ದಾನೋ,
ಇದಕ್ಕೆಲ್ಲದಕ್ಕೂ ಏನಾದ್ರೂ ಒಂದು ಔಷಧಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಆ ನಾನು ಹೋಗಿ ಔಷಧಿಯನ್ನ ಹುಡ್ಕೊಂಡ್ ತರ್ತೀನಿ ಅಂತ ಹೊರಟು ನಿಂತಿದ್ದಾಳೆ ಸೀತಾ. ಅವಳು ಅವಳ ಕುಟೀರದಿಂದ ಸ್ವಲ್ಪ ಕಾಲ್ನಡಿಗೆಯ ದೂರದಲ್ಲಿ ಪ್ರಯಾಣಿಸಿದ್ಲು. ಮುಂಜಾನೆಯ ಊಟದ ನಂತರ ಲಕ್ಷ್ಮಣನ್ ವಿಶ್ರಾಂತಿ ಪಡೆಯೋದಕ್ಕೆ ಪ್ರಯತ್ನಿಸುತ್ತಿದ್ದಂತೆ ಶ್ರೀರಾಮ್ ಸಮೀಪದ ಹಳ್ಳಿಯ ಕಾಳಜಿ ಮಾಡೋದಕ್ಕೆ ಹೋದ್ರು. ಆಗ ಅವಳು ಒಬ್ಬಳೇ ಅಜ್ಞಾತ ಸ್ಥಳದಲ್ಲಿ ಹೋಗುವ ಸಾಹಸ ಮಾಡಲು ನಿರ್ಧರಿಸಿದ್ಲು. ಅದೇನು ಬಹಳ ದೂರದಲ್ಲಿರ್ಲಿಲ್ಲ ಮತ್ತು ತಾನು ಹೋಗುವುದಿಲ್ಲ ಅಂತ, ನಾನು ತುಂಬಾ ದೂರಕ್ಕೆ ಹೋಗಲ್ಲ ಅಂತ ಹೇಳಿ ಲಕ್ಷ್ಮಣನ್ಗೆ ತರ್ಕ ಮಾಡಿದ್ಲು. ಮಾತೆಯು ನದಿಯ ಹತ್ತಿರ ಬಂದು ಇದನ್ನು ಹೇಗೆ ದಾಟುವುದು ಅಂತ ಆಶ್ಚರ್ಯಚಕಿತಳಾಗಿ ಗೋದಾವರಿ ಹತ್ರ ಮಾತಾಡಿದ್ಲು. ಈ ನದಿನ ನನ್ನ ದಾಟಿ ಮುಂದೆ ಹೋಗ್ಬೇಕಾಗಿದೆ, ಯಾಕಂದ್ರೆ ಲಕ್ಷ್ಮಣನ್ಗೆ ಔಷಧಿ ಸಸ್ಯಗಳು ಬೇಕು ಅಂತ. ಅವಳಿಗೆ ಹೆಚ್ಚು ಆಳವಿಲ್ಲದ ನಡೆದುಕೊಂಡು ಹೋಗಬಹುದಾದಂತಹ ಸ್ಥಳವನ್ನ ಗೋದಾವರಿ ತೋರಿಸಿ ಇದ್ರ ಮೂಲಕ ಹೋಗು ಸೀತಾಮಾತ ಅಂತ ಹೇಳಿದ್ಲು. ನದಿಯನ್ನ ದಾಟಿ ಸಸ್ಯವನ್ನ ಹುಡುಕತೊಡಗಿದ್ಲು ಸೀತಾ. ಗೋದಾವರಿಯು ಮತ್ತೊಮ್ಮೆ ಮಧ್ಯ ಪ್ರವೇಶಿಸಿ ಅವಳಿಗೆ ಉಪನದಿಗಳಲ್ಲಿ ಒಂದು ತೀರದಲ್ಲಿ ಅವಳು ಹುಡುಕಬೇಕಾಗಿರುವಂತ ಸಸ್ಯಗಳು ಹೇರಳವಾಗಿರುವ ದಾರಿಯನ್ನ ತೋರಿಸಿದ್ಲು. ಅಲ್ಲಿದೆ ನೋಡಿ ಅಂತ. ಮಾತೆಯು ಉಪನದಿಗಳನ್ನ ತೊರೆಗಳನ್ನು ನೋಡುತ್ತಾ ಕಾಡಿನಲ್ಲಿ ಆಳವಾಗಿ ಪ್ರವೇಶಿಸಿದ್ಲು. ಹೆಚ್ಚು ಆಳವಿಲ್ಲದ ನೀರಿನ ತೊರೆಯ ಬಳಿ ತಾನು ಹುಡುಕುತ್ತಿರುವ ಮತ್ತೆ ಅವಳಿಗೆ ಬಹುಮಾನವಾಗಿ ದೊರೆಯಬೇಕಾಗಿರುವಂತ ಎಲ್ಲ ಔಷಧೀಯ ಸಸ್ಯಗಳು ಅವಳಿಗೆ ದೊರೆತವು. ಒಂದು ಬುಟ್ಟಿಯ ತುಂಬಾ ಸಸ್ಯಗಳನ್ನ ಸಂಗ್ರಹಿಸಿದ ಬಳಿಕ ಮಾತೆಯು ಕುಟೀರಕ್ಕೆ ಮರಳಿ ಬರತೊಡಗಿದ್ಲು. ಆಗ ಒಮ್ಮಿಂದೊಮ್ಮೆಲೆ ಪಕ್ಷಿಗಳ ಕಲರವ ಮತ್ತು ಮಂಗಗಳ ಕಿರುಚಾಟ ಮತ್ತು ಇನ್ನಿತರ ಕಾಡಿನ ಧ್ವನಿಗಳು ಕೇಳಿಸಿಕೊಂಡ್ಲು ಸೀತಾ. ದಟ್ಟವಾದ ಮಂಜಿನ ವಾತಾವರಣದಿಂದ ಏಕಪ್ರಕಾರವಾಗಿ ಲಯಬದ್ಧವಾದ ಮಹಿಳೆಯ ಧ್ವನಿ ತೇಲಿಕೊಂಡು ಬಂದು ಮಾತೆಯ ಕಿವಿಗಳನ್ನ ತಲುಪಿದ್ವು. ಯಾವುದೋ ಒಂದು ಧ್ವನಿ ಉಚ್ಚಾರಣೆ ಬರ್ತಾ ಇದೆ. ಉಚ್ಚಾರಣೆಯ ಶಬ್ದಗಳು ಮಾತೆಗಾಗಿ ಬಹುತೇಕ ನೋವು ತುಂಬಿರ ಕರೆಗಳನ್ನ ಮತ್ತು ಹೆಬ್ಬಯಕೆಗಳನ್ನ ವ್ಯಕ್ತಪಡಿಸ್ತಿದ್ವು. ಆ ಧ್ವನಿಯನ್ನು ಅನುಸರಿಸಲು ತನ್ನನ್ನು ತಾನು ಪ್ರತಿರೋಧಿಸಿಕೊಳ್ಳದೆ ಆ ಕಡೆಗೆ ಹೋದ್ಲು ಸೀತಾ. ಯಾರು? ಒಬ್ಳು ಹೆಣ್ಣು ಮಗಳು ಜೋರವಾಗಿ ಕೂಗ್ತಾ ಇದ್ದಾಳೆ. ಏನು? ಯಾರನ್ನ? ಒಂದ್ ಮಂತ್ರೋಚ್ಚಾರಣೆಯ ಮೂಲಕ ಯಾವುದೋ ಒಂದು ಹಾಡನ್ನ ಹೇಳ್ತಾ ಇದ್ದಾಳೆ ಅನ್ನೋದನ್ನ. ಯಾರಿರ್ಬೋದು? ಇವಳ ಮಂತ್ರೋಚ್ಚಾರಣೆಗೆ ಅಥವಾ ಇವಳ ಹಾಡಿಗೆ ಅಲ್ಲಿರುವಂತ ಕಾಡು ಪ್ರಾಣಿಗಳೆಲ್ಲ ಕಿರ್ಚ್ಕೋತಾ ಇದ್ದಾವೆ. ಜೊತೆಗೆ ಪಕ್ಷಿಗಳು ಕೂಡ ಕಲರವ ಮಾಡ್ತಾ ಇದ್ದಾವೆ. ಇನ್ನಿತರ ಕಾಡು ಪ್ರಾಣಿಗಳು ಕೂಡ ಆ ಧ್ವನಿಗಳನ್ನ ಕೇಳಿಸ್ಕೊತಾ ಇದ್ದಾವೆ. ಇದನ್ನೆಲ್ಲ ಕೇಳಿಸ್ಕೊಂಡು ಯಾರಿರ್ಬೋದು ಅಂತ ಸೀತಾಮಾತೆ ಕುಟೀರಕ್ಕೆ ಹೋಗ್ತಾ ಇದ್ದವಳು ಈ ಕಡೆ ತಿರುಗ್ತಾ ಇದ್ದಾಳೆ. ಅವಳು ಪುಟ್ಟ ಮುರುಕಲ ಗುಡಿಸಲಿನ ಬಳಿ ತಲುಪಿದ್ಲು. ಯಾರು ಕೂಗ್ತಾ ಇದ್ಲೋ ಆ ಮುರುಕ್ಲು ಕುಟೀರದೊಳಗಡೆ ಅಂದ್ರೆ ಗುಡಿಸಲೆಲ್ಲಿತ್ತೋ ಆ ಜಾಗಕ್ಕೆ ಹೋಗ್ತಾ ಇದ್ದಾಳೆ ಸೀತಾಮಾತೆ. ಸುಸ್ಥಿತಿಗೆ ತರಬೇಕಾದ ತುಂಬಾ ಅಗತ್ಯವಿತ್ತು. ಅವಳು ತುಂಬಾ ವಿಚಿತ್ರವಾಗಿ ಕಾಣ್ತಾ ಇದ್ಲು. ಗುಡಿಸಲಿನ ಹೊರಭಾಗದಲ್ಲಿ ಒಂದು ಪಾರ್ವತಿಯ ಮೂರ್ತಿಯ ಎದುರು ಒಬ್ಬ ಯುವತಿಯೊಬ್ಬಳು ಕುಳಿತುಕೊಂಡು ಅವಳು ಹೇರಳವಾದ ಹೂಗಳಿಂದ ತನ್ನನ್ನು ತಾನು ಸುತ್ತಿಕೊಂಡಿದ್ಲು. ನೋಡಿ, ಒಬ್ಳು ಹೆಣ್ಣು ಮಗಳು ತುಂಬಾ ಹೂಗಳನ್ನ ಅವಳ ಮೇಲೆಲ್ಲ ಸುತ್ಕೊಂಡಿದ್ದಾಳೆ. ಮತ್ತೆ ಒಂದು ಪಾರ್ವತಿ ಮಾತೆಯ ಮೂರ್ತಿ ಎದುರು ಕೂತ್ಕೊಂಡು ಸ್ತುತಿ ಮಾಡ್ತಾ ಇದ್ದಾಳೆ. ಏನನ್ನ? ದೇವತೆಯನ್ನ ಸ್ತುತಿ ಮಾಡ್ತಾ ಇದ್ದಾಳೆ, ಪಾರ್ವತಿ ಮಾತೆಯನ್ನ. ಮಹಿಳೆಯ ದುಃಖಭರಿತ ಧ್ವನಿಯಲ್ಲಿ ಮಾತೆಗಾಗಿ ಹಾಡಾಡ್ತಾ ಇದ್ಲು. ಯಾರ್ಗೆ? ಪಾರ್ವತಿ ಮಾತೆಯ ಮಾತನ್ನ ಹಾಡುಗಳನ್ನ ಹಾಡ್ತಾ ಇದ್ದಾಳೆ. ತುಂಬಾ ಅಳು ಧ್ವನಿಯಲ್ಲಿ ಪಾರ್ವತಿ ಮಾತೆಯನ್ನ ಕರೀತಾ ಇದ್ದಾಳೆ. ದುಃಖದಿಂದ ಹೆಣೆದುಕೊಂಡಿದ್ದ ಅವಳ ಅತ್ಯಂತ ಸ್ಪಷ್ಟವಾದ ಮತ್ತು ಪವಿತ್ರ ಶಬ್ದಗಳು ಸೀತಾಮಾತೆಯ ಕಣ್ಗಳಲ್ಲಿ ನೀರು ತರಿಸಿದ್ವು. ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾಳೆ. ತುಂಬಾ ಅಳ್ತಾ ಪಾರ್ವತಿ ಮಾತೆಯನ್ನ ಕರೀತಾ ಇದ್ದಾಳೆ. ಒಂದು ಪುಟ್ಟ ಮಣ್ಣಿನ ವಿಗ್ರಹವನ್ನ ಮಾಡ್ಕೊಂಡು ಆ ಮಣ್ಣಿನ ವಿಗ್ರಹಕ್ಕೆ ಮತ್ತೆ ಅವಳಿಗೆ ಎಲ್ಲ ಪೂರ ಹೂವನ್ನ ಸುರ್ಕೊಂಡು ಸುಗಂಧ ಭರಿತ ಹೂಗಳಿಂದ ಪಾರ್ವತಿ ಮಾತೆಯನ್ನ ಪ್ರಾರ್ಥನೆ ಮಾಡ್ಕೋತಾ ಇದ್ದಾಳೆ. ಅವಳಿಗೆ ತೊಂದರೆಯಾಗದಂತೆ ಮೆಲ್ಲಗೆ ಮಾತೆ ಅವಳ ಸಮೀಪ ಬಂದು ಕೂತ್ಕೊಂಡ್ಲು. ಆ ಮಹಿಳೆಯ ಹಿಂದೆ ಕೆಲವು ಅಡಿಗಳಷ್ಟು ಅಂತರದಲ್ಲಿ ಕುಳಿತುಕೊಂಡ್ಲು. ಆದ್ರೆ ಅವಳ ಪಠಣ ಕೇಳ್ತಾನೆ ಇದ್ದಿದ್ದನ್ನ ನೋಡಿ ಇವಳು ಯಾವಾಗ ಎಷ್ಟೊತ್ತಾದ್ರೂ ನನ್ನ ಕಡೆಗೆ, ಸೀತಾಮಾತೆಯ ಕಡೆಗೆ ತಿರುಗಿ ನೋಡ್ಲಿಲ್ವಲ್ಲೋ, ಮಾಡ್ಲಿಲ್ವೋ, ಆಗ ಸೀತಾಮಾತೆ ಅಲ್ಲೇ ಧ್ಯಾನಕ್ಕೆ ಕುಳಿತುಕೊಂಡು ಧ್ಯಾನಕ್ಕೆ ಪ್ರವೇಶ ಮಾಡಿದ್ಲು. ಏಕಾಏಕಿಯಾಗಿ ಪಠನವು ನಿಂತು ಹೋಯ್ತು. ಪಠನೆ ಮಾಡ್ತಾ ಇದ್ದಳು. ಎಷ್ಟೊತ್ತಾದ್ರೂ ಅವಳು ಸೀತಾಮಾತೆ ಕಡೆಗೆ ನೋಡ್ತಾ ಇದ್ದಾಗ ಸೀತಾಮಾತೆ ಅಲ್ಲೇ ಧ್ಯಾನ ಸಾಧನೆ ಮಾಡ್ತಾ ಇದ್ದಾಳೆ. ಅವಳು ಮಂತ್ರ ಏನು ಉಚ್ಚಾರಣೆ ಮಾಡ್ತಾ ಇದ್ದಾಳೆ ಪಾರ್ವತಿ ಬಗ್ಗೆ. ಇಷ್ಟೊತ್ತಾದ್ರೂ ಅವಳು ಈ ಕಡೆ ತಿರುಗಿ ನೋಡದೆ ಇರೋದಕ್ಕೆ ಅಲ್ಲೇ ಧ್ಯಾನ ಸಾಧನೆ ಮಾಡ್ತಾ ಇದ್ದಾಳೆ. ಯಾರು? ಸೀತಾ.
ದಯಾಪೂರ್ಣವಾದ ಒಂದು ಚೀರುವಿಕೆ ಅವಳನ್ನು ಧ್ಯಾನದಿಂದ ಹೊರಬರುವಂತೆ ಮಾಡ್ತು. ಅಂದ್ರೆ ಯಾರು ನೀನು ಅನ್ನೋ ರೀತಿಯಾಗಿ ಕೇಳ್ತಾ ಇದ್ದಾಳೆ. ಯಾರು ಆ ಹುಡುಗಿ ಮಹಿಳೆ. ಆ ಮಹಿಳೆ ಎದ್ದು ನಿಂತು ಅವಳನ್ನ ಭಯದಿಂದ ನೋಡ್ತಾ ಇದ್ಲು. ಅವಳು ಹಿಂದೆ ಸರಿಯಲು ಪ್ರಾರಂಭಿಸಿದ್ಲು. ಯಾರು ನೀನು, ದೂರ ಹೋಗು ದೂರ ಹೋಗು ಅಂತ ಅವಳೇ ಭಯದಿಂದ ಹಿಂದೆ ಹಿಂದೆ ಓಡೋಗ್ತಾ ಇದ್ದಾಳೆ. ತಕ್ಷಣವೇ ಮಾತೆ ಪ್ರತಿಕ್ರಿಯಿಸಿ ತನ್ನ ಸ್ಥಾನದಿಂದ ಎದ್ದೇಳುತ್ತಾ, ನನ್ನಿಂದ ನೀನು ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಲು. ನಾನು ಸಮೀಪದಲ್ಲಿಯೇ ಸಸ್ಯಗಳನ್ನ ಕಲೆ ಹಾಕುತ್ತಿದ್ದೆ. ನಿನ್ನ ಸುಂದರವಾದ ಉಚ್ಚಾರಣೆಯನ್ನ ನಾನು ಕೇಳ್ಕೊಂಡೆ. ನೋಡಿ, ನಾನೇನು ಔಷಧೀಯ ಗುಣಗಳನ್ನ ಇರುವಂತ ಸಸ್ಯಗಳನ್ನ ತಗೋತಾ ಇದ್ದೆ. ಅಲ್ಲಿ ನೀನ್ ಸುಂದರವಾಗಿ ನೀನ್ ಮಾತೆಯನ್ನ ಪ್ರಾರ್ಥನೆ ಮಾಡ್ತಾ ಇದೀಯಲ್ಲ, ಪಾರ್ವತಿ ಮಾತೆಯನ್ನ, ಆ ಉಚ್ಚಾರಣೆಯನ್ನ ಕೇಳ್ಕೊಂಡು ನಾನು ಇಲ್ಲಿಗೆ ಬಂದೆ. ನಾನು ಸಹಾಯ ಮಾಡೋದಕ್ಕೆ ನಿನಗೆ ಸಾಧ್ಯವಿಲ್ಲವಾದ್ರೂ ಇಂತಹ ಹೆಬ್ಬಯಕೆಯಿಂದ ನಿನ್ ಮಾತೆಯನ್ನ ಕರಿತಾ ಇದ್ದಲ್ಲ, ಅದನ್ನ ನೋಡೋದಕ್ಕೋಸ್ಕರ ನಾನು ಬಂದೆ ಅಂತ ಅವಳಿಗೆ ಹೇಳ್ತಾ ಇದ್ದಾಳೆ. ಮಾತೆಗೆ ಈಗ ಮಹಿಳೆಯನ್ನು ಅವಲೋಕಿಸುವ ಅವಕಾಶ ದೊರೆಯಿತು. ಅಂದ್ರೆ ಅವಳು ಹೇಳ್ತಾ ಇದ್ರೆ ಅವಳು ಮಾತೆಯನ್ನೇ ನೋಡ್ತಾ, ಆ ಹುಡುಗಿ ಮಾತೆಯನ್ನೇ ನೋಡ್ತಾ ಭಯ ಪಡ್ತಾ, ಆದ್ರೆ ಸೀತಾ ಮಾತೆ ಅವಳನ್ನ ಮೇಲಿಂದ ಕೆಳಗಡೆವರೆಗೂ ವೀಕ್ಷಣೆ ಮಾಡ್ತಾ ಇದ್ದಾಳೆ. ಅವಳ ಕೆದರಿದ ಕೂದಲು, ತನ್ನ ಯೌವನದ ಮುಖದ ರೂಪವನ್ನ ಮರಮಾಚಿಕೊಂಡಿರುವಂತದ್ದು, ಮತ್ತೆ ಅವಳ ಸಣಕಲು ಮತ್ತು ಸಪೂರ ದೇಹವನ್ನ ಹೊಂದಿದ್ದಂತ ಎಲ್ಲವನ್ನ ಗಮನಿಸ್ತಾ ಇದ್ದಾಳೆ. ಯೌವನದ ಲಾವಣ್ಯ ಅಕಾಲಿಕವಾಗಿ ಬಾಡಿ ಹೋಗಿದೆ. ಅಂದ್ರೆ ಇವಳು ತುಂಬಾ ಚಿಕ್ಕ ಹುಡುಗಿನೇ, ಆದ್ರೆ ಎಲ್ಲವೂ ಬಾಡಿ ಮರೆಯಾಗಿ ಹೋಗಿದೆ. ಅವಳ ಮೇಲೆ ಅವಳಿಗೆ ಜ್ಞಾನವಿಲ್ಲ ಅನ್ನೋ ರೀತಿಯಾಗಿ ಅವಳ ಮುಖ ಸೌಂದರ್ಯ ಅವಶೇಷಗಳಿಂದ ನೋಡಬಹುದಾಗಿತ್ತು. ಅಂದ್ರೆ ಎಲ್ಲ ಸೌಂದರ್ಯ ಎಲ್ಲ ಬಾಡಿ ಹೋಗಿದೆ ಅಂತ. ಕಣ್ಣೀರು ಮತ್ತು ನಿದ್ರಾಹೀನತೆ, ನಿದ್ರೆ ಇಲ್ಲದೆ ಇರುವಂತ ಸ್ಥಿತಿನಲ್ಲಿ ಅವಳಿದ್ಲು. ಕಣ್ಗಳೆಲ್ಲ ಬತ್ತಿ ಹೋಗಿದ್ವು, ಬತ್ತಿ ಒಳ ಹೋಗಿದ್ವು ಅಂತ ಹೇಳ್ತಾ ಇದ್ದಾಳೆ. ಮಾತೆಯ ಹೃದಯವು ಅವಳ ಬಳಿ ಸಾರಿತು. ಈ ಮಹಿಳೆ ಯಾರು? ಅವಳನ್ನ ಇಂತಹ ಹತಾಶೆಗೆ ತಳ್ಳಿರುವುದು ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಯಾರು? ಸೀತಾ. ಮಾತೆಯ ಶಬ್ದಗಳು ಆ ಮಹಿಳೆಯ ಭಯವನ್ನ ಹಗುರಗೊಳಿಸ್ಲಿಲ್ಲ. ಅವಳು ಮತ್ತೆ ಹಿಂದೆ ಸರಿಯತೊಡಗಿದ್ಲು. ತುಂಬಾ ಭಯಭೀತಳಾಗಿದ್ದಾಳೆ. ನೀನ್ ಯಾರು ಅಂತ ನಡುಕ್ತಾ ಇದ್ದಾಳೆ. ನೀನ್ ಯಾರು? ನೀನ್ ಹೋಗು, ನೀನ್ ಯಾರು ಅಂತ ಹೇಳು ಅಂತ. ಯಾಕಂದ್ರೆ ಅವಳಿಗೆ ಭಯ ತರಿಸುವಂತ ಇನ್ನೊಬ್ಳು ಮಹಿಳೆಯನ್ನ ಇಲ್ಲಿ ತೋರಿಸ್ತಾಳೆ ಇವಾಗ. ಅದಕ್ಕೋಸ್ಕರ, ನಾನು ಸೀತೆ, ನಾನು ಇಲ್ಲೆಯೇ ಸಮೀಪದ ನನ್ನ ಗಂಡ ಮತ್ತು ನನ್ನ ಮೈದುನ ಲಕ್ಷ್ಮಣನ ಜೊತೆ ವಾಸವಾಗಿದ್ದೇನೆ ಅಂತ ಹೇಳ್ತಾ ಇದ್ದಾಳೆ. ಅದು ಸಾಧ್ಯವಿಲ್ಲ. ಆ ಮಹಿಳೆಯು ಭಯಭೀತ ಧ್ವನಿಯಲ್ಲಿ ಅಳತೊಡಗಿದ್ಲು. ಇಲ್ಲ, ನೀನ್ ಇಲ್ಲಿರೋಕ್ ಸಾಧ್ಯನೇ ಇಲ್ಲ. ನೀನ್ ಯಾರು ಅಂತ ಹೇಳು ಅಂತ ಭಯ ಪಡ್ತಾ ಇದ್ದಾಳೆ. ದಯವಿಟ್ಟು ನನ್ನನ್ನ ಪರೀಕ್ಷಿಸಬೇಡಿ. ಯಾರು? ಸೀತಾ ಮಾತೆಗೆ ಹೇಳ್ತಾ ಇದ್ದಾಳೆ. ನನ್ನನ್ನ ಪರೀಕ್ಷೆ ಮಾಡ್ಬೇಡಿ. ನೀವು ನಿಜವಾಗ್ಲೂ ಯಾರು ಅಂತ ನನ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾಳೆ. ನಿನ್ಗೆ ಏನಾಗ್ಬೇಕಾಗಿದೆ ಹೇಳಿ ನನಗೆ. ಅವಳ ಎದೆ ಒಂದು ನಿಟ್ಟುಸಿರೆ ಬಂತು ಮತ್ತು ದುಃಖ ಕಟ್ಟೆ ಹೊಡೆದು ಅಳ್ತಾ ಇದ್ದಾಳೆ. ನನ್ನಿಂದ ಏನಾಗ್ಬೇಕಾಗಿದೆ ಹೇಳಿ, ನೀವ್ ಯಾರು ಅಂತ ಹೇಳಿ ಅಂತ ನಂಬ್ತಾ ಇಲ್ಲ ಸೀತಾ ಮಾತೆ ಯಾರು ಅಂತ. ಈ ಮೊದಲು ಮಾತೆಯ ಗುರುತನ್ನ ಯಾರೊಬ್ರು ಕೂಡ ಅನುಮಾನಿಸಿರೋದ್ರಿಂದಾಗಿ ಯಾರು ಕೂಡ ಸೀತಾಮಾತೆನ ಅನುಮಾನಿಸಿರ್ಲಿಲ್ಲ. ಯಾರು ಕೂಡ ದೃಷ್ಟಿನಲ್ಲೇ ನೋಡಿರ್ಲಿಲ್ಲ. ಹಾಗಾಗಿ ಸೀತಾಮಾತೆಗೇನು ಕೂಡ ಏನು ಗೊಂದಲ ಆಗ್ಬಿಟ್ಟಿದೆ. ನನ್ನನ್ನು ಯಾರು ಅಂತಾನೆ ಗುರುತಿಸ್ತಾ ಇಲ್ವಲ್ಲ ಅನ್ನೋ ರೀತಿಯಾಗಿ ಗೊಂದಲ. ಎಷ್ಟೇ ಪ್ರೀತಿಯಿಂದ ನೋಡಿದ್ರು ಕೂಡ ಅವಳು ಗುರುತಿಸ್ತಾ ಇಲ್ಲ. ಅಷ್ಟು ವಿಕಾರವಾಗಿ ಹೋಗ್ಬಿಟ್ಟಿದ್ದಾಳೆ ಆ ಹುಡುಗಿ. ಗೊಂದಲಕ್ಕೊಳಗಾಗಿ ಉತ್ತರ ನೀಡಿದ್ಲು. ನಿಜ, ನಾನು ಸೀತೆ. ನನ್ನ ಗಂಡ ಶ್ರೀರಾಮ್ ಮತ್ತು ಮೈದುನನೊಂದಿಗೆ ಇಲ್ಲೇ ಸಮೀಪದ ಕಾಡಂಚಿನ ಸಣ್ಣ ಕುಟೀರದಲ್ಲಿ ವಾಸವಿದ್ದೇನೆ. ಆದರೆ ನನ್ನ ಪ್ರೀತಿಯ ಕಂದ, ಅಂದ್ರೆ ಈ ಹುಡುಗಿ ಹೇಳ್ತಾ ಇದ್ದಾಳೆ, ನನ್ನ ಪ್ರೀತಿಯ ಕಂದ, ನಿನ್ನೊಳಗೆ ಇಂತಹ ಭಯವಿರಲು ಏನು ಕಾರಣ? ಕೇವಲ ತನ್ನ ಶಬ್ದಗಳಿಂದ ಅವಳ ಭಯವನ್ನ ನಿವಾರಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಂತ ಮಾತೆ ತನ್ನ ಪ್ರಶಾಂತವಾದ ಮತ್ತು ಪ್ರೇಮಪೂರ್ಣ ಕಣ್ಣುಗಳಿಂದ ಮೌನವಾಗಿ ಅವಳ ಹೃದಯವನ್ನ ಪ್ರವೇಶ ಮಾಡಿದ್ಲು. ಅಂದ್ರೆ ಅವಳ ಕಣ್ಣುಗಳ ಮೂಲಕ ಹೃದಯದ ಒಳಗೆ ಹೋಗಿ ಹೀಲ್ ಮಾಡ್ತಾ ಇದ್ದಾಳೆ. ಯಾರು? ಸೀತಾಮಾತೆ. ಮತ್ತು ಮಹಿಳೆಯ ಮನಸ್ಸಿನಲ್ಲಿರುವ ಭಯವನ್ನ ಹೊರ ತೆಗೆದ್ಲು. ಇಷ್ಟೊಂದು ಭಯ ಇರೋದನ್ನೆಲ್ಲ ಅವಳು ಹೀಲ್ ಮಾಡಿ ಅವಳ ಮನಸ್ಸಲ್ಲಿರೋದನ್ನೆಲ್ಲ ತೆಗೆದ್ಲು ಅಂತ. ಮುಗುಳ್ನಗುತ್ತಾ ಮಾತೆಯು ಅವಳ ಕೈಗಳನ್ನ ಹಿಡ್ಕೊಂಡ್ಲು. ಭಯದ ಹೊರಗಡೆ ಹೋದ್ಮೇಲೆ ನಿಧಾನವಾಗಿ ಪ್ರೀತಿ ಪೂರ್ವಕವಾಗಿ ಅವಳ ಕೈಗಳನ್ನ ಹಿಡ್ಕೊಂಡು, ನನ್ನ ಕಣ್ಗಳಲ್ಲಿ ನೋಡು, ಆಗ ನೀನು ನಿಜವಾಗಿಯೂ ನಾನು ಯಾರೆಂದು ತಿಳ್ಕೋತೀಯಾ, ಅದು ನಾನೇ ಇದ್ದೇನೆ ಎಂಬುದನ್ನು ತಿಳ್ಕೋತೀಯಾ ಅಂತ ಹೇಳ್ತಾ ಇದ್ದಾಳೆ ಆ ಹುಡುಗಿಗೆ. ಮಹಿಳೆಯು ತನ್ನ ಕಣ್ಣೀರನ್ನ ಒರೆಸ್ಕೊಂಡು ಸಂಕೋಚದಿಂದ ತನ್ನ ಆಳದೊಳಗೆ ನೋಡಿರುವುದನ್ನ ಗುಣಪಡಿಸಿದಂತಹ ಮಾತೆಯ ಪ್ರೇಮಪೂರ್ಣ ಕಣ್ಗಳಲ್ಲಿ ನೋಡಿದ್ಲು. ಇದುವರೆಗೂ ಭಯವಾಗಿರುವಂತಹ ಈ ಹುಡುಗಿ
ಯಾರು ಅಂತ ಅನುಮಾನಿಸಿದ್ದಕ್ಕೋಸ್ಕರ ಅವಳ ಕಣ್ಗಳನ್ನೇ ನೋಡ್ತಾ ನಾಚಿಕೆ ಪಟ್ಕೋತಾ ಇದ್ದಾಳೆ. ಅಯ್ಯೋ ನಾನ್ ನಿನ್ನನ್ನ ಯಾರು ಅಂತ ಕಂಡುಹಿಡಿಯೋದಕ್ಕಾಗ್ಲಿಲ್ವಲ್ಲ ಅಂತ ಒಂದು ಒಂದು ಮನಸ್ಸಿನಿಂದ ನಾಚಿಕೆಯ ಮನಸ್ಸಿನಿಂದ ನೊಂದ್ಕೋತಾ ಇದ್ದಾಳೆ. ಹೌದು, ನಾನೀಗ ನಿನ್ನನ್ನು ನಂಬುತ್ತೇನೆ ಅಂತ ಅವಳು ಹೇಳಿದ್ಲು. ಸೀತಾಮಾತೆಯನ್ನ ನಂಬ್ತೀನಿ ಅಂತ ನಿಧಾನವಾಗಿ ಮಾತೆಯ ಕೈಗಳನ್ನ ಹಿಡ್ಕೊಳ್ಳೋದಕ್ಕೆ ಮುಂದಾದ್ಲು. ಆ ಬೇರೆ ಮಹಿಳೆಯ ಕಣ್ಗಳನ್ನು ನಿನ್ನಂತೆ, ನಾನ್ ಬೇರೆ ಮಹಿಳೆ ನೋಡಿದೀನಿ, ಆದ್ರೆ ನನ್ ಕಣ್ಗಳು ನಿನ್ನಂತೆ ನಿನ್ನಂತೆ ಅವಳ ಕಣ್ಗಳೇನ್ ಸ್ಪಷ್ಟವಾಗಿಲ್ಲ, ಮತ್ತೆ ಕೋಮಲವಾಗಿಲ್ಲ. ನೋಡಿ, ಕೈಯನ್ನ ಹಿಡಿದು ಮುಟ್ತಾ ಇದ್ದಾಳೆ, ಮತ್ತೆ ಸೀತಾಮಾತೆಯ ಕಣ್ಗಳನ್ನ ನೋಡ್ತಾ, ನಿನ್ನಷ್ಟು ಆ ಮಹಿಳೆ ಕಣ್ಗಳು ಸ್ಪಷ್ಟವಾಗಿಲ್ಲ ಮತ್ತು ಕೋಮಲವಾಗಿಲ್ಲ. ನಿನ್ನ ಕಣ್ಗಳು ಆ ಮೋಸ ಮಾಡಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ನಿಜವಾಗಿಯೂ ತಾನು ಸೀತೆಯ ಎದುರು ನಿಂತ್ಕೊಂಡಿದ್ದೇನೆ ಮತ್ತು ಅವಳ ಗುರುತನ್ನು ನಾನು ಅನುಮಾನಿಸ್ತಾ ಇದ್ದೇನೆ ಎಂಬುದನ್ನ ಒಮ್ಮಿಂದೊಮ್ಮೆಲೆ ಅವಳಿಗೆ ಅರಿವಾದ್ರಿಂದಾಗಿ ಅವಳು ತೀವ್ರ ಪಶ್ಚಾತ್ತಾಪಕ್ಕೊಳಗಾದ್ಲು. ಅಯ್ಯೋ, ಸೀತಾಮಾತೆನ ನಾನು ಸಾಕ್ಷಾತ್ ದೈವಿಕ ಶಕ್ತಿಯನ್ನ ನಾನು ಅನುಮಾನಿಸಿದಿನಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಆ ಹುಡುಗಿ. ನೆಲದ ಮೇಲೆ ಕುಸಿಯುತ್ತಾ ಸೀತೆಯ ಪಾದಗಳನ್ನ ಸ್ಪರ್ಶಿಸಿ ಉದ್ಗರಿಸಿದ್ಲು. ಮಾತೆ, ನೀನು ಯಾರು ಎಂಬುದನ್ನ ಅನುಮಾನಿಸಿದ್ದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ಭೇಟಿ ಮಾಡುವ ಗೌರವವನ್ನು ಹೊಂದಿದ್ದೇನೆ ಎಂಬುದು ನಾನು ಊಹಿಸಲು ಸಾಧ್ಯವಿಲ್ಲ. ನಾನು ಈ ಗೌರವಕ್ಕೆ ಪಾತ್ರಳಲ್ಲ ಮತ್ತು ಮತ್ತು ನಿಮಗಾಗಿ ನೀಡಲು ನನ್ನ ಬಳಿ ಏನೂ ಇಲ್ಲ. ನೋಡಿ, ಸಾಕ್ಷಾತ್ ದೈವಿಕ ಶಕ್ತಿ ಬಂದಿರೋದನ್ನ ಅನುಭವಿಸ್ತಾ ಇರುವಂತಹ ಹುಡುಗಿ, ಅಮ್ಮ ತಾಯಿ ನಿನಗೆ ಕೊಡೋದಕ್ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಮಾತೆ ಹೇಳ್ತಾ ಇದ್ದಾಳೆ, ಆ ಮಹಿಳೆಯ ನೋಟ ಮತ್ತು ಹಲವು ನಿಮಿಷಗಳವರೆಗೆ ಮಾತಾಡಲು ಸಾಧ್ಯವಿದ್ದಂತಹ ಅವಳ ಶಬ್ದಗಳಿಂದ ಒಂದು ಸಂಚಲನಗೊಂಡ್ಲು. ಅವಳು ಏನ್ ಮಾತಾಡ್ತಾ ಇದ್ದಾಳೆ ಅದನ್ನೆಲ್ಲ ನೋಡ್ತಾ ಇದ್ದಾಳೆ ಸೀತಾ. ಈ ಮಹಿಳೆ ಇಂತಹ ಸ್ಥಿತಿಗೆ ಬರೋದಕ್ಕೆ ಏನು ಸಂಭವಿಸಿದೆ? ಮೃದುವಾಗಿ ಅವಳನ್ನು ಎತ್ತುತ್ತಾ ಮಾತೆ ಕೇಳಿದ್ಲು, ಏನು ನೀನ್ ಇಷ್ಟೊಂದು ಭಯ ಪಡೋದಕ್ಕೆ ಏನ್ ಕಾರಣ ಅಂತ. ನಾನು ಬಯಸುವುದು ನಿಮ್ಮ ನಂಬಿಕೆಯೊಂದನ್ನೇ. ನಿನ್ನ ನೋವನ್ನು ನನ್ನ ಹೃದಯದಲ್ಲಿ ಅನುಭವಿಸುತ್ತೇನೆ, ಆದರೆ ನನಗೆ ಅದರ ಕಾರಣ ತಿಳಿದಿಲ್ಲ. ನಿನ್ನ ಕಥೆಯನ್ನು ನನ್ನೊಂದಿಗೆ ಹಂಚಿಕೊಂಡರೆ ಬಹುಶಃ ಇಬ್ಬರೂ ಜೊತೆಗೂಡಿ ನಿನ್ನ ನೋವನ್ನ ನಿವಾರಿಸಲು ಸಾಧ್ಯವಿದೆ. ಹೇಳು, ಏನಕ್ಕಿಷ್ಟು ಭಯ ಪಡ್ತಾ ಇದ್ಯಾ ಅಂತ ಸೀತಾಮಾತೆ ಕೇಳ್ತಾ ಇದ್ದಾಳೆ. ಮಾತೆ, ನಾನು ಎದುರುತ್ತೇನೆ, ಬಹುಶಃ ಅದು ಸಾಧ್ಯವಿಲ್ಲ. ಅವಳು ದೂರದಿಂದ ನೋಡಿದ್ಲು. ಮರಳಿ ಮೂರ್ತಿಯ ಎದುರು ಕುಳಿತುಕೊಂಡು ಪಾರ್ವತಿ ಮಾತೆಯ ಎಡೆ ದೃಷ್ಟಿಸುತ್ತಾ ಅವಳು ಮೌನಕ್ಕೆ ಹೋದ್ಲು. ಮಾತೆಯವಳ ಪಕ್ಕದಲ್ಲಿ ಕುಳಿತುಕೊಂಡು ಆ ಮಹಿಳೆಯು ಮಾತಾಡಲು ಆರಂಭಿಸುವ ದಾರಿಯನ್ನೇ ಕಾಯ್ತಾ ಕೂತ್ಕೊಂಡ್ಲು. ಕೊನೆಗೂ ಅವಳು ತಡೆದು ಮೌನವನ್ನ ಮುರಿದು, ನನ್ನ ಹೆಸರು ಚಂದ್ರಿಕಾ. ನಾನು ಒಬ್ಬ ಭರವಸೆಯ ಯುವ ಋಷಿಯನ್ನು ಮದುವೆಯಾದೆ. ನನ್ನ ಗುರುಗಳು ನನ್ನ ಗಂಡ ತುಂಬಾ ಒಳ್ಳೆ ಸಾಧ್ವಿ ಋಷಿ ಅಂತ. ಅವನ ಸಾಮರ್ಥ್ಯಗಳನ್ನೆಲ್ಲ ಗಮನಿಸಿ ನಂಬಿಕೆಯನ್ನ ಹೊಂದಿದ್ರು. ಅವರು ತಮ್ಮ ಶಿಷ್ಯರನ್ನು ಅವರ ಹತ್ತಿರ ಕಳಿಸಿ ಗುರುಕುಲಕ್ಕೆ ಸೇರ್ಸತೊಡಗಿದ್ರು. ಅಂದ್ರೆ ಯುವ ಏನು ಋಷಿ ನನ್ನ ಗಂಡ ಇದ್ದಾನೆ, ಅವನು ತುಂಬಾ ಸಾಧ್ವಿ. ಸ್ವಲ್ಪ ಸಮಯದ ನಂತರ ನನ್ನ ಗುರುವಿನ ಹತ್ತಿರದಲ್ಲಿಯೇ ಒಂದು ಆಶ್ರಮವನ್ನ ಸ್ಥಾಪಿಸಿಕೊಂಡ್ವಿ ನಾವಿಬ್ರು. ಈ ಮಾತು ಹರಡುತ್ತಿದ್ದಂತೆ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಆಶ್ರಮಕ್ಕೆ ಬರತೊಡಗಿದ್ರು. ಅವರು ನನ್ನ ಗಂಡನನ್ನು ಮೆಚ್ಚಿಕೊಳ್ಳುವುದನ್ನ ನೋಡಿ, ಅಂದ್ರೆ ಯಾರು ಈ ಚಂದ್ರಿಕಾ ಮತ್ತೆ ಅವಳ ಗಂಡನ ಸಾಧನೆಯನ್ನ ಮೆಚ್ಚಿಕೊಳ್ತಾ ಇದ್ರು. ನನಗೆ ಅವನಲ್ಲಿ ಏನೋ ಒಂದು ಅಭಿಮಾನ ಉಂಟಾಯ್ತು. ಬಹುಶಃ ಅದು ನನ್ನ ದೌರ್ಬಲ್ಯವಾಗಿತ್ತೋ ಏನೋ. ಅವಳು ಗೊಣಗಿಕೊಂಡ್ಲು. ಅವಳ ಧ್ವನಿ ದೃಢವಾಗುತ್ತಾ ಕಹಿಯಾಗುತ್ತಾ ಹೋಯ್ತು. ಆಗ ಒಂದು ದಿನ ಅವಳು ಕಾಣಿಸಿಕೊಂಡ್ಲು. ತಾನು ಒಬ್ಬ ಮಹರ್ಷಿಯ ಮಗಳಾಗಿದ್ದು ನನ್ನ ಹೆಸರು ಮಾಯಾ ಎಂದು ಹೇಳಿಕೊಂಡ್ಲು. ಅವಳು ಆಹಾರವನ್ನ ಅರ್ಪಿಸಲು ಬಂದ್ಲು, ಅಂದ್ರೆ ನಮ್ಮಿಬ್ಬರಿಗೂ ಆಹಾರವನ್ನ ತಗೊಂಡು ಬಂದ್ಲು ಅಂತ. ನಮಗೆ ನಿರಾಕರಿಸಲು ಸಾಧ್ಯವಾಗ್ಲಿಲ್ಲ. ಅಯ್ಯೋ, ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ಕೊ ಬಂದಿರೋದನ್ನ ನಾವೆಲ್ ಬೇಡ ಅನ್ನೋಕ್ಕಾಗುತ್ತೆ ಅಂತ ಹೇಳ್ತಾ ಅವಳು ಸುಂದರವಾಗೂ ಇದ್ಲು ಮತ್ತು ಜಾಣಳಾಗಿ ಕಾಣ್ತಾ ಇದ್ಲು. ಬಹು ಬೇಗನೆ ನಮ್ಗೆ ಸ್ಪಷ್ಟವಾಯ್ತು ಇವಳು ತುಂಬಾ ಜಾಣೆ ಅಂತ. ಅವಳು ಹೋದಲ್ಲೆಲ್ಲ ಅತ್ಯಂತ ಪರವಶಗೊಳಿಸುವ ಸುಗಂಧವನ್ನು ಅವಳು ಸೂಸ್ತಾ ಇದ್ಲು. ಅಂದ್ರೆ ಅವಳು ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲೆಲ್ಲ ಒಂದು ಸುಗಂಧ ಬರ್ತಾ ಇತ್ತು ಅಂತ. ಅದು ವಿದ್ಯಾರ್ಥಿಗಳನ್ನು ಆಕರ್ಷಿಸಿತು. ಅಂದ್ರೆ ನಮ್ ಗುರುಕುಲದಲ್ಲಿ ನಾವೇನ್ ಗುರುಕುಲ ಇಟ್ಕೊಂಡಿದ್ವೋ ಆ ವಿದ್ಯಾರ್ಥಿಗಳನ್ನು ಅವಳತ್ತ ಸೆಳೆಯೋದಕ್ಕೆ ಪ್ರಾರಂಭ ಮಾಡ್ತು. ಈ ಅವಳ ಮೋಹದಿಂದಾಗಿ ಆಸೆ ಹೆಚ್ಚಾಗಿ ಅದನ್ನ ಪೂರೈಸಿಕೊಳ್ಳಲು ಎಲ್ಲ ವಿದ್ಯಾರ್ಥಿಗಳು ಅವಳ ಕಡೆ ಹೋಗ್ತಾ ಇದ್ರು. ಇದನ್ನು ನೋಡಿದ ಕೆಲವು ದಿನಗಳಲ್ಲಿ ನಾನು ಎಚ್ಚೆತ್ತುಕೊಂಡೆ. ಆಶ್ರಮದಲ್ಲಿ ಪ್ರತಿಯೊಬ್ಬರ ಮೇಲೂ ವಿಚಿತ್ರ ಪ್ರಭಾವವನ್ನು ಬೀರುವ ಸಾಮರ್ಥ್ಯವನ್ನ ಅವಳು ಪಡೆದುಕೊಳ್ಳುತ್ತಿದ್ದಂತೆ ಅವಳ ಸೌಂದರ್ಯದ
ಮರೆಯಲ್ಲಿ ಹುಸಿನಗೆಯನ್ನ ನಾನು ಗ್ರಹಿಸಿದೆ. ಅವಳು ಸೌಂದರ್ಯದ ಮರೆಯಲ್ಲಿ ಏನೋ ಒಂದು ಆಕ್ರೋಶವನ್ನ ಇಟ್ಕೊಂಡಿದ್ದಾಳೆ, ಹುಸಿನಗೆ ಆಡ್ತಾ ಇದ್ದಾಳೆ. ಅದನ್ನ ಗಮನಿಸ್ಬಿಟ್ಟು ನನ್ನ ಗಂಡನಿಗೆ ನಾನು ಎಚ್ಚರಿಸಲು ಪ್ರಯತ್ನಿಸಿದೆ. ಆದರೆ ಅವನು ತನ್ನ ಆಧ್ಯಾತ್ಮಿಕ ಸಿದ್ಧಿ ಸ್ಥಾಯಿಯಿಂದ ನಮ್ಮ ಆಶ್ರಮವನ್ನು ಆಯ್ದುಕೊಂಡಂತಹ ಅವಳು ಒಬ್ಬ ದಿವ್ಯ ಜೀವಿಯಾಗಿದ್ದಾಳೆ ಎಂದು ನನ್ನನ್ನು ಹೇಳಿ ಅದನ್ನ ಖಂಡಿಸಿದ. ನಾನೇನು ಹೇಳಿದ್ನೋ ಅದು ಸುಳ್ಳು ಅಂತ ವಾದಿಸ್ದ. ನನ್ನ ಗಂಡನಿಂದ ನಾನೇನು ಅನುಭವಿಸಿದಂತಹ ಒಂದು ರೀತಿಯ ಅನುಭವವನ್ನು ಅನುಭವಿಸಲಾರಂಭಿಸಿದೆ. ಅಂದ್ರೆ ನನ್ನನ್ನೇನೆ ಹೀಯಾಳಿಸ್ತಾ ಇದ್ದಾನೆ ನನ್ನ ಗಂಡ, ಅವಳನ್ನ ಹೊಗಳ್ತಾ ಇದ್ದಾನೆ, ಮತ್ತೆ ಅವಳ ಹಿಂದೆ ಹೋಗೋದಕ್ಕೆ ನನ್ನನ್ನ ತುಂಬಾ ಕೆಟ್ಟದಾಗಿ ನಡ್ಕೋತಾ ಇದ್ದಾನೆ ಅಂತ. ನಾನು ಅವನಿಗೆ ಅಡ್ಡಿ ಆಗಿರುವೆ ಎಂಬಂತೆ ನನ್ನನ್ನ ನೋಡ್ತಾ ಇದ್ದ. ನಾನು ಅವಳಿಗೆ ಮತ್ತೆ ಅವನಿಗೆ ಅಡ್ಡಿ ಆಗಿದ್ದೇವೆ ಅನ್ನೋ ರೀತಿಯಾಗಿ ಮಾತಾಡ್ತಾ ಇದ್ದ. ಅವನು ನನ್ನನ್ನು ಬಹುತೇಕ ತಿರಸ್ಕರಿಸಿಯೇ ಬಿಟ್ಟ. ಇದು ನನ್ನನ್ನು ಆಳವಾಗಿ ಗಾಯಗೊಳಿಸ್ತು. ನೋಡಿ, ಪ್ರೇಮ ವಿವಾಹ ಮಾಡ್ಕೊಂಡಿದ್ದಾಳೆ ಯುವ ಋಷಿ ಮುನಿಯನ್ನ ಚಂದ್ರಿಕಾ. ಆದ್ರೆ ಈ ಬೇರೊಬ್ಬ ಯುವತಿ, ನಾನು ಒಬ್ಬ ಋಷಿ ಮಗಳು ಅಂತ ಹೇಳ್ಕೊಂಡು ಬಂದು ಮೋಹ, ಅಲ್ಲಿಯ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳನ್ನು ಸೆಳೆಯುವ ಮೂಲಕ, ಮೋಹದ ಮೂಲಕ ಅವರನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾಳೆ ಅಂತ. ಹೀಗಾಗಿ ನಾನು ಪ್ರತಿರೋಧಿಸೋದನ್ನ ನಿಲ್ಲಿಸ್ದೆ. ಯಾವಾಗ ನನ್ನ ಗಂಡ ನನ್ನನ್ನು ತಿರಸ್ಕರಿಸ್ತಾ ಇದ್ನೋ, ಏನು ಹೇಳೋದನ್ನ ನಾನು ನಿಲ್ಲಿಸ್ದೆ. ಅವಳು ನನ್ನ ಗಂಡನ ಮೇಲೆ ಗಮನ ಹರಿಸುತ್ತಿದ್ದಂತೆ ಅವನ ಅಭಿಮಾನವು ಹೆಚ್ಚುತ್ತಿರುವುದನ್ನ ನಾನು ಕಂಡೆ. ಅಂದ್ರೆ ಯಾವ ಗಮನ ಏನು ಹರಿಸ್ತಾ ಇದ್ಲೋ ಅವಳು, ಆ ಹುಡುಗಿ, ಸುಂದರ ಯುವತಿ, ಆಗ ಅವನು ಹೆಚ್ಚು ಅವಳಿಗೆ ಅಭಿಮಾನವನ್ನ ತೋರಿಸ್ತಾ ಇದ್ರು. ಯಾರು? ಇವಳ ಗಂಡ. ಆದರೆ ಅವನ ವರ್ಷಾನುಗಟ್ಟಲೆ ಧ್ಯಾನ ಸಾಧನೆಯಿಂದಾಗಿ ಅವಳ ಮೋಸದಾಟಕ್ಕೆ ಅವನು ಬಲಿಯಾಗೋದಿಲ್ಲ. ಅವನು ತುಂಬಾ ಧ್ಯಾನ ಸಾಧನೆ ಮಾಡೋದ್ರಿಂದ ಅವಳು ಮೋಸ ಮಾಡೋಕ್ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ದೆ. ಅವಳೊಬ್ಬ ದಿವ್ಯ ಜೀವಿಯಾಗಿದ್ದಳು ಮತ್ತು ಎಂದು ನಾನು ಅವಳನ್ನು ನಂಬೋದಕ್ಕೆ ಪ್ರಯತ್ನ ಮಾಡಿದೆ. ಅವಳು ದಿವ್ಯ ಜ್ಞಾನಿ, ಅವಳು ಆತರ ಇಲ್ಲ ಅಂತ ನಾನು ನಂಬೋದಕ್ಕೆ ತುಂಬಾ ಪ್ರಯತ್ನ ಮಾಡಿದೆ. ಅದು ನನಗೆ ವರ್ಷಾನುಗಟ್ಟಲೆ ಇದ್ದೇನೆ ನಾನು ಇವ್ರ ಜೊತೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಂದ್ರೆ ತುಂಬಾ ದಿನ ಆಗಿಲ್ಲ, ಕೆಲವೇ ವಾರಗಳಷ್ಟೇ ಅವಳು ನಮ್ ಜೊತೆ ಇರೋದು, ಆದ್ರೆ ವರ್ಷಾನುಗಟ್ಟಲೆ ನಾನು ಇದೀನಿ ಅನ್ನೋ ತರ ನಮ್ಗೆ ಅಲ್ಲಿ ಫೀಲ್ ಆಗ್ತಾ ಇತ್ತು. ಬಹುಶಃ ಅಷ್ಟು ಕೂಡ ಇಲ್ಲ. ಅಂದ್ರೆ ನನ್ಗನ್ಸುತ್ತದೆ, ಒಂದು ಮುಂಜಾನೆ ಅವಳು ನನ್ನ ಗಂಡನೊಂದಿಗೆ ಹೋಗಿರೋದನ್ನ ನಾನು ಹುಡುಕೊಳ್ಳೋದಕ್ಕೆ ಎಚ್ಚರಗೊಂಡೆ. ನೋಡಿ, ಗಂಡನನ್ನ ಕರ್ಕೊಂಡೇ ಹೋಗ್ಬಿಟ್ಟಿದ್ದಾಳೆ. ಚಂದ್ರಿಕನ ಗಂಡ ಅವಳ ಮೋಹದ ಬಲೆಗೆ ಬಿದ್ದು ಕರ್ಕೊಂಡು ಹೋಗಿದ್ದಾಳೆ ಅಂತ. ನಾನು ವಿಚಲಿತಳಾದೆ. ಅವಳ ನಿರ್ಗಮನದಿಂದ ಮೋಹ ಶಕ್ತಿಯೆಲ್ಲ ಮುರಿದು ಹೋಯ್ತು. ಯಾವಾಗ ಇವಳ ಆಶ್ರಮವನ್ನ ಬಿಟ್ಟೋದ್ಲೋ, ಹೌದು ಇದೆಲ್ಲ ಮೋಹ, ಅವಳು ಸೃಷ್ಟಿ ಮಾಡಿದ್ದಾಳೆ. ಅಲ್ಲಿ ಆ ಮೋಹ ಶಕ್ತಿ ಎಲ್ಲ ಹೊರಟೋಗೋದ್ರಿಂದ ಅವಳಿಗೆಲ್ಲ ಗೊತ್ತಾಗಿದೆ ಚಂದ್ರಿಕಾಂಗೆ. ನಮ್ಮ ವಿದ್ಯಾರ್ಥಿಗಳು ನನ್ನ ಗಂಡನ ಅನಾರೋಗ್ಯದ ಕುರಿತು ಮಾತಾಡತೊಡಗಿದ್ರು. ಅಂದ್ರೆ ಇವಳ ಹುಡುಗಿಯ ಮೋಹ ಜಾಲದಲ್ಲಿ ಏನ್ ಬಿದ್ದಿದ್ದ ಗಂಡ, ಅವನಿಗೆ ಅನಾರೋಗ್ಯ ಸೃಷ್ಟಿ ಆಯ್ತು ಅನ್ನೋದನ್ನ, ಅಂದ್ರೆ ಎಲ್ಲ ಅವನಲ್ಲಿರುವಂತ ಎಲ್ಲ ಋಷಿಯ ಮತ್ತೆ ಧ್ಯಾನದ ಎಲ್ಲ ಫಲವನ್ನ ಅವಳು ಸೆಳ್ಕೊಂಡಿದ್ದಾಳೆ ಅನ್ನೋದಕ್ಕೆ. ಅವರೆಲ್ಲರೂ ಪ್ರತಿಯೊಬ್ಬರೂ ಕೂಡ ಗುರುಕುಲದಿಂದ, ನಮ್ಮ ಗುರುಕುಲದಿಂದ ಎಲ್ಲ ವಿದ್ಯಾರ್ಥಿಗಳು ಹೊರಟು ಹೋದ್ರು. ಅವರು ನಮ್ಮ ಗುರುಗಳ ಆಶ್ರಮಕ್ಕೆ ಹೋದ್ರು. ಆದರೆ ನಾನು ಮರಳಿ ಹೋಗ್ಲಿಲ್ಲ. ಅವರನ್ನ ಎದುರಿಸೋದಕ್ಕೆ ನನಗೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಅವಳಿಗೆ ನಾಚಿಕೆ, ನನ್ನ ಗುರುಗಳು ಕಳಿಸಿದಂತ ಎಲ್ಲ ಗುರುಕುಲದ ವಿದ್ಯಾರ್ಥಿಗಳನ್ನ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನೋದಕ್ಕೋಸ್ಕರ ನಾಚಿಕೆ ಆಯ್ತು. ಅದಕ್ಕೋಸ್ಕರ ನಾನು ಗುರುಕುಲ ವಾಸಕ್ಕೆ ಹೋಗ್ಲಿಲ್ಲ, ನಾನು ಇಲ್ಲೇ ಉಳ್ಕೊಂಡಿದ್ದೀನಿ ಅಂತ. ನನ್ನ ಗಂಡನಿಗೆ ಬಂದೆರಗಿದರ ಕುರಿತು ನನ್ನನ್ನು ನಾನೇ ದೂಷಿಸಿಕೊಂಡೆ. ಬಹುಶಃ ನಾನು ಇನ್ನಷ್ಟು ಉತ್ತಮ ಹೆಂಡತಿ ಆಗ್ಬೋದಿತ್ತೇನೋ, ಇನ್ನಷ್ಟು ಚೆನ್ನಾಗಿ ಸೇವೆ ಮಾಡ್ಬೋದಾಗಿತ್ತೇನೋ ಅಂತ ನನಗೆ ಅನ್ನಿಸ್ತಾ ಇತ್ತು. ವಿದ್ಯಾರ್ಥಿಗಳಿಲ್ಲದೆ ಆಶ್ರಮ ಉಳಿಸಿಕೊಳ್ಳೋದಕ್ಕೆ ನನ್ನದು ಸಾಧ್ಯವಾಗ್ಲಿಲ್ಲ. ಎಲ್ಲಾ ವಿದ್ಯಾರ್ಥಿಗಳು ಮತ್ತೆ ನನ್ನ ಗುರುಗಳ ಗುರುಕುಲಕ್ಕೆ ಹೋದ್ರು ಅಂತ. ನನಗೆ ಹೋಗೋದಕ್ಕೆ ಎಲ್ಲಿಯೂ ಸ್ಥಾನವಿರ್ದಿಲ್ದೆ ನಾನು ಇಲ್ಲೇ ಇದ್ದೀನಿ ಅಂತ. ನನ್ನ ಗಂಡನನ್ನು ಹುಡುಕಿ ತರುವ ಮತ್ತು ಅವನನ್ನು ಮರಳಿ ಪ್ರಜ್ಞೆಗೆ ತರುವ ವಿಚಾರದೊಂದಿಗೆ ಒಂದು ದಿನ ನಾನು ಅರಣ್ಯವನ್ನು ಅಲೆದಾಡಿದೆ. ಆದರೆ ಆಗ ನನ್ನ ತಲೆಯೊಳಗೆ ನದಿಗೆ ಹಾರಿ ನಾನು ನನ್ನ ಜೀವನವನ್ನ ಕೊನೆಗಾಣಿಸಬೇಕು ಅಂತ ಒತ್ತಾಯದ ಧ್ವನಿಯೊಂದು ನನಗೆ ಹೇಳಲು ಆರಂಭಿಸ್ತು. ನೋಡು, ಇಲ್ಲಿಗೆ ಬಿದ್ದೋಗ್ಬಿಡು, ನೀನು ನದಿಗೆ ಹಾರ್ಬಿಡು, ನಿನ್ ಜೀವನ ಕಳ್ಕೊಂಡ್ಬಿಡು ಅಂತ ಯಾವುದೋ ಒಂದು ಧ್ವನಿ ನನ್ಗೆ ಹೇಳ್ತಾ ಇತ್ತು ಅಂತ. ಕೊನೆಗೆ ಹೀಯಾಳಿಸುವ ಧ್ವನಿ, ಅಂದ್ರೆ ಅವಳನ್ನ ಆಡ್ಕೋತಾ ಇದೆ, ಬಿದ್ಬಿಡು, ನೀನ್ ಸತ್ತೋಗ್ಬಿಡು ಅಂತ ಯಾವುದೋ ಒಂದು ಧ್ವನಿ ಬಂದು ಹೇಳ್ತಾ ಇದೆ. ಮತ್ತೆ ನದಿಯ ದಂಡಿಗೆ ಹೋದೆ, ನನ್ನ ಜೀವ ಕಳ್ಕೊಳ್ಳೋಣ ಅಂತ. ಇನ್ನೇನು ನಾನು ಹರಿಯುವ ನದಿಯೊಳಗೆ ನನ್ನ ಜೀವವನ್ನ ಎಸೆದುಕೊಳ್ಳೋದ್ರಲ್ಲಿದ್ದೆ.
ಜೀವನಕ್ಕೆ ಮರಳಿ ಎಳೆದು ತರುವಂತಹ ಇನ್ನೊಂದು ಧ್ವನಿ ನನಗೆ ಕೇಳಿಸ್ತು. ಅದು ಮಾತೆ ಪಾರ್ವತಿ ಎಂಬುದು ನನಗೆ ಗೊತ್ತಾಯ್ತು. ನೋಡಿ ಇವಳು ಆ ನದಿಗೆ ಹಾರಿ ಸಾಯ್ಬೇಕು ಅಂತ ಅನ್ಕೊಂಡಾಗ ಒಂದು ನೆಗೆಟಿವಿಟಿ ಬೇರೆ ಶಕ್ತಿ ಬಂದು ಬೀಳು ಬೀಳು ನಿನ್ನಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಮತ್ತೊಂದು ಧ್ವನಿ ಬಂದು ಅವಳನ್ನ ತಡಿತಾ ಇದೆ. ಯಾವುದು? ಸಾಕ್ಷಾತ್ ಪಾರ್ವತಿ ಮಾತೆ ಬಂದು ತಡಿತಾ ಇದ್ದಾಳೆ. ಅವಳು ನನ್ನ ಜೀವವನ್ನ ಉಳಿಸಿದ್ಲು. ಈ ಗುಡಿಸಿಲಿನಲ್ಲಿ ನೀನು ಆಧ್ಯಾತ್ಮಿಕವಾಗಿ ಧ್ಯಾನ ಸಾಧನೆ ಮಾಡೋದಕ್ಕೆ, ಅನ್ವೇಷಣೆ ಮಾಡೋದಕ್ಕಾಗಿ ನಿನ್ನನ್ನು ನೀನು ಸಮರ್ಪಿಸಿಕೊಳ್ಳೋದಕ್ಕೆ ಮಾರ್ಗದರ್ಶನವನ್ನ ಮಾಡಿದ್ಲು. ಅಂದ್ರೆ ನೀನು ಇಲ್ಲಿ ಧ್ಯಾನ ಸಾಧನೆ ಮಾಡು, ಹೀಗಿರು ಅನ್ನೋ ರೀತಿಯಾಗಿ ಹೇಳ್ಕೊಡ್ತಾ ಇದ್ದಾಳೆ ಪಾರ್ವತಿ ಮಾತೆ ಇವಳ ಹತ್ರ ಬಂದು. ನಾನು ಯೋಗ್ಯವಾಗಿದೆಯೋ ಈಗ ಏನು ಯೋಗ್ಯವಾಗಿದೆಯೋ ನನ್ನ ಜೀವನವನ್ನ ಅವಳು ಉಳಿಸಿದ್ಲು. ಏನ್ ಯೋಗ್ಯತೆ ಇದೆಯೋ ಏನೋ ಗೊತ್ತಿಲ್ಲ, ಅವಳು ಬಂದು ಈ ರೀತಿ ಧ್ಯಾನ ಸಾಧನೆ ಮಾಡು ಅಂತ ಹೇಳಿದ್ಲು ಅಂತ. ಚಂದ್ರಿಕಾಳ ಕಣ್ಣುಗಳಲ್ಲಿ ಮತ್ತೊಮ್ಮೆ ನೀರು ತುಂಬಿಕೊಂಡಿತು. ಅದರಂತೆಯೇ ಮಾತೆಯ ಕಣ್ಗಳಲ್ಲೂ ಕೂಡ. ಅದನ್ನ ಎಲ್ಲ ವಿಚಾರಗಳನ್ನ ನೋಡ್ತಾ ಸೀತಾಮಾತೆ ನೋಡ್ತಾ ಇದ್ದಾಳೆ. ಮತ್ತೆ ಚಂದ್ರಿಕಾ ಕೂಡ ಅದನ್ನೆಲ್ಲ ಹೇಳ್ಕೊಂಡು ಸೀತಾಮಾತೆಗೆ ಅಳ್ತಾ ಇದ್ದಾಳೆ. ಅವಳು ಚಂದ್ರಿಕಾಳ ನೋವು ಮತ್ತು ಕರ್ತವ್ಯಚ್ಯುತಿ, ಪತ್ನಿಯ ಪ್ರಾಣ ಸಂಕಟ ಮತ್ತು ಪರಿತ್ಯಕ್ತ ಸ್ಥಿತಿ ಮತ್ತು ಅವಮಾನಗಳನ್ನ ಅನುಭವಿಸಿದಂಥದ್ದು ಎಲ್ಲವನ್ನ ಮತ್ತು ಮಹಿಳೆಯ ಜೀವನವನ್ನ ಕಾಪಾಡಿದ್ದಕ್ಕಾಗಿ ಮಾತೆ ಆಂತರಿಕವಾಗಿ ಪಾರ್ವತಿ ಮಾತೆಗೆ ಒಂದು ಧನ್ಯವಾದಗಳನ್ನ ಅರ್ಪಿಸಿದ್ಲು. ಮತ್ತು ಚಂದ್ರಿಕಾ ಇನ್ನು ಮುಂದೆ ಹೇಳ್ತಾ ಇದ್ದಾಳೆ, ಆ ಸಮಯದಲ್ಲಿ ನನ್ನ ಗಂಡನೇ ಮೊದಲಿಗನಲ್ಲ ಎಂಬುದು ನನಗೆ ತಿಳಿತು. ಅಂದ್ರೆ ನನ್ ಗಂಡ ಒಬ್ಬನೇ ಇದರಿಂದ ಮೋಸ ಹೋಗಿಲ್ಲ, ತುಂಬಾ ಜನರಾಗಿದ್ದಾರೆ ಅಂತ. ಈ ಮಹಿಳೆ ಅವಳು ಯಾರೇ ಇರಲಿ ಈ ರಾಕ್ಷಸಿ ಆಶ್ರಮಕ್ಕೆ ಹೋಗಿ ತನ್ನನ್ನು ತಾನು ಒಬ್ಬ ಮಹಾನ್ ಋಷಿಯ ಮಗಳು ಅಂತ ಹೇಳ್ಕೊತಾಳೆ. ಅತ್ಯುತ್ತಮ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಆಮಿಷ ಒಡ್ಡಿ ಮೋಹವನ್ನ ಒಡ್ಡಿ ಸೆಳೆದ್ಕೊಳ್ತಾಳೆ. ನಾನು ಮಾಡಲು ಬಯಸುತ್ತಿದ್ದಂತೆ ಅನೇಕ ಮಹಿಳೆಯರು ಈ ನದಿಯಲ್ಲಿ ಅಂದ್ರೆ ಆ ಮೋಹ ಪರವಶರಾಗಿ ಎಷ್ಟೋ ಜನ ಮಹಿಳೆಯರು ಈ ನದಿಯಲ್ಲಿ ತನ್ನ ಜೀವನವನ್ನ ಕಳ್ಕೊಂಡಿದ್ದಾರೆ, ಅಂದ್ರೆ ಸತ್ತು ಹೋಗಿದ್ದಾರೆ. ತನ್ನ ಗಂಡ ಈ ತರ ಮೋಹಕ್ಕೆ ಒಳಗಾಗಿದ್ದಾನೆ ಅಂತ. ಪಾರ್ವತಿ ಮಾತೆ ನನ್ನನ್ನು ಯಾಕೆ ಉಳಿಸಿದ್ಲು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಮೌನವಾದ್ಲು ಚಂದ್ರಿಕಾ. ಚಂದ್ರಿಕಾಳ ಸಂಕಟ ಮತ್ತು ಅವಳ ಮೂಲಕ ಸಾಗಲು ಅನುಮತಿಸುತ್ತಿದ್ದಂತೆ ಮಾತೆಯು ಅಭಿವ್ಯಕ್ತಿಯ ಶಬ್ದಗಳನ್ನ ಕಳೆದುಕೊಂಡ್ಲು. ಕೊನೆಗೆ ಅವಳು ಕೇಳಿದ್ಲು, ಮತ್ತೆ ನೀನ್ ಇಲ್ಲಿ ಒಬ್ಬಳೇ ಇರುತ್ತೀಯಾ? ಚಂದ್ರಿಕಾ ಹೌದು ಅಂತ ತಲೆದೂಗ್ತಾ ಇದ್ದಾಳೆ. ಆದರೆ ಅದು ಸುರಕ್ಷಿತವಲ್ಲ, ಮಾತೆ ವಿರೋಧಿಸಿದ್ಲು. ಕ್ರೂರ ರಾಕ್ಷಸರು ಇನ್ನು ಅರಣ್ಯಗಳನ್ನು ಭಯಭೀತಗೊಳಿಸ್ತಾ ಇದ್ದಾರೆ, ಅವರಿಂದ ನಿನಗೆ ಹೆದರಿಕೆ ಆಗುವುದಿಲ್ಲವೇ ಅಂತ ಕೇಳ್ತಾ ಇದ್ದಾಳೆ. ಚಂದ್ರಿಕಾ ತಲೆ ಅಲ್ಲಾಡಿಸಿ, ಇದಕ್ಕಿಂತ ಹೆಚ್ಚಿನಗೆ ಇನ್ನೇನು ಅವರು ನನಗೆ ಮಾಡಲು ಸಾಧ್ಯ? ನನಗೆ ಪ್ರಿಯವಾಗಿರುವುದೆಲ್ಲವನ್ನು ನಾನು ಕಳ್ಕೊಂಡಿದ್ದೇನೆ. ನಿನ್ನ ಗಂಡನಿಗೆ ಏನಾಯ್ತು ಅಂತ ನೋಡಿ ಸೀತಾಮಾತೆ ಕೇಳ್ತಾ ಇದ್ದಾಳೆ, ನಿಂಗ್ ಭಯ ಆಗೋದಿಲ್ವಾ? ಇಲ್ಲಿ ದುಷ್ಟ ರಾಕ್ಷಸರಿದ್ದಾರಲ್ಲ ಅಂತ ಹೇಳಿದ್ರೆ, ಎಲ್ಲನೂ ನಾನು ಕಳ್ಕೊಂಡಿದ್ದೀನ, ಇನ್ನೇನಿದೆ ಕಳ್ಕೊಳ್ಳೋದಕ್ಕೆ? ಎಲ್ಲನೂ ಕಳ್ಕೊಂಡಿದ್ದೀನಿ ಅಂತ ಸೀತಾಮಾತೆ ಹೇಳ್ತಾ ಇದ್ದಾಳೆ. ನಿನ್ನ ಗಂಡನಿಗೆ ಏನಾಯ್ತು ಚಂದ್ರಿಕಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಗಂಡನಿಗೆ ಏನಾಯ್ತು ಅನ್ನೋದನ್ನ ಹೇಳ್ತಾ ಇದ್ದಾಳೆ. ನನಗೆ ಗೊತ್ತಿಲ್ಲ, ಅವನು ಬದುಕಿರುವನೋ ಅಥವಾ ಸತ್ತಿರುವನೋ ಎಂಬುದು ನನಗೆ ತಿಳಿದಿಲ್ಲ. ಅವಳ ಧ್ವನಿ ಅಭಿವ್ಯಕ್ತಿಯು ಕಳೆದುಕೊಂಡಿತು. ಗಂಡನಿಗೆ ಏನಾಯ್ತು ಅಂತ ಕೇಳಿದಾಗ ಮನಸ್ಸಿಗೆ ನೋವು ಮಾಡಿಕೊಂಡು ನಾನು ಅವನನ್ನು ಹುಡುಕಲು ಪ್ರಯತ್ನಿಸುತ್ತೇನೆ ಅಂತ ಮಾತೆ ಹೇಳ್ತಾ ಇದ್ದಾಳೆ ಚಂದ್ರಿಕಳಿಗೆ. ಮಾತೆ ಈ ವಾಕ್ಯವನ್ನು ಮುಗಿಸುವ ಮೊದಲೇ ಬೇಡ ಅಂತ ತಲೆ ಅಲ್ಲಾಡಿಸ್ತಾ ಮಾತೆಯನ್ನ ಕೇಳ್ತಾ ಇದ್ದಾಳೆ, ನನ್ನನ್ನು ಕ್ಷಮಿಸಿ ಮಾತೆ, ನೀವು ನೀಡಿದಂತ ಯಾವುದೇ ಮಾರ್ಗದರ್ಶನದಲ್ಲಿ ನಾನು ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡ್ತೇನೆ, ಆದರೆ ಅವನೊಂದಿಗೆ ಮಾತ್ರ ನಾನು ಮರಳಿ ಜೀವಿಸೋದು ಕಷ್ಟ, ಅದನ್ನ ಮಾತ್ರ ಸಾಧ್ಯ ಇಲ್ಲ ನನಗೆ, ದಯವಿಟ್ಟು ಬೇಡ್ಕೋತೀನಿ, ಇದೊಂದು ಮಾತ್ರ ಮಾಡ್ಬೇಡಿ, ನಾನು ಅವನ ಜೊತೆ ಮರಳಿ ಬದುಕೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ನನ್ನ ಗೌರವಕ್ಕೆ ನಾನು ಅವನೊಂದಿಗೆ ಮರಳಿ ಹೋಗುವುದಿಲ್ಲ, ನನಗೂ ಒಂದು ಗೌರವ ಇದೆ, ಆದ್ರಿಂದಾಗಿ ನಾನು ಅವನ ಜೊತೆ ಮರಳಿ ನಾನು ಜೀವಿಸೋದಿಲ್ಲ, ಬಾಳೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವನ ದುರಹಂಕಾರ ಮತ್ತು ತಿರಸ್ಕಾರದ ಹೊರತಾಗಿ ನಾನು ಪ್ರೀತಿಸೋದ್ರಿಂದ ಅದು ನನಗೆ ನೋವನ್ನ ನೀಡುತ್ತೆ, ಅದು ನನ್ನ ನೋವಿಗೆ ಕಾರಣ ಆಗತ್ತೆ. ಅವನು ನನ್ನನ್ನ ದುರಹಂಕಾರದಿಂದ ಮಾತಾಡಿದ್ದಾನೆ, ಮತ್ತೆ ನಾನು ತಿರಸ್ಕರಿಸಿದ್ದಾನೆ, ಹಾಗಾಗಿ ನನಗೆ ನೋವಾಗತ್ತೆ, ಅವನ ಜೊತೆ ಬದುಕೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಮಾತೆ ಅರ್ಥ ಮಾಡಿಕೊಂಡಳು, ಚಂದ್ರಿಕಾಳ ಮಾತನ್ನ ಅರ್ಥ ಮಾಡಿಕೊಂಡು, ಆದರೆ ಅವಳ ಮನಸ್ಸು ಆ ಎರಡು ಜೋಡಿಗಳನ್ನ ಒಂದ್ ಮಾಡ್ಬೇಕು ಅನ್ನೋ ವಿಚಾರದಲ್ಲೇ ಇತ್ತು ಅಂತ ಹೇಳ್ತಾ ಇದ್ದಾಳೆ ಯಾರು ಸೋಮ.
ಮಾತೆ ನೀವೇನು ಮಾಡುವಿರಿ? ಸೀತಾಳೆಡೆಗೆ ದೃಷ್ಟಿ ಎತ್ತರಿಸ್ತಾ ಅವಳನ್ನ ನೋಡ್ತಾನೆ ಚಂದ್ರಿಕಾ ಪ್ರಾರ್ಥನೆಯ ಧ್ವನಿಯಲ್ಲಿ ಕೇಳ್ತಾ ಇದ್ದಾಳೆ. ನೀವು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಇರುವವರು. ನಿಮ್ಮ ಷರತ್ತು ರಹಿತ ಪ್ರೀತಿಗಾಗಿ ಅಷ್ಟೇ ಅಲ್ಲದೆ ಮಹಿಳೆಯ ಘನತೆಗಾಗಿಯೂ ಕೂಡ ನೀವು ಮೆಚ್ಚಲ್ಪಟ್ಟಿದ್ದೀರಿ ಮತ್ತು ಗೌರವಿಸಲ್ಪಟ್ಟಿದ್ದೀರಿ. ನನ್ನ ಸ್ಥಾನದಲ್ಲಿ ನೀವಿದ್ರೆ ಏನು ಮಾಡ್ತಾ ಇದ್ರಿ ಮಾತಾ ಅಂತ ಚಂದ್ರಿಕಾ ಕೇಳ್ತಾ ಇದ್ದಾಳೆ. ಈ ಪ್ರಶ್ನೆಗೆ ಮಾತೆ ಬೆಚ್ಚಿ ಬಿದ್ದಳು ಮತ್ತು ತಕ್ಷಣವೇ ಉತ್ತರಿಸಲಿಲ್ಲ. ಈ ರೀತಿಯ ಸಂಭಾವ್ಯವನ್ನು ಅವಳು ಊಹಿಸಿಯೂ ಇರಲಿಲ್ಲ. ಧರ್ಮದ ಪ್ರತ್ಯಕ್ಷ ಉದಾಹರಣೆಯಾಗಿರುವ ನಿಂದೆಗೆ ಅತೀವನಾಗಿರುವ ನನ್ನ ಪ್ರೀತಿಯ ರಾಮನು ಈ ರೀತಿಯ ನೀತಿ ಭ್ರಷ್ಟತೆಗೆ ಬಲಿಯಾಗಬಹುದು ಎಂದು ಊಹೆಗೂ ನಿಲುಕಲಾಗದ ಸಂಗತಿಯಾಗಿತ್ತು. ಆದರೆ ಅವಳು ಚಂದ್ರಿಕಳ ಹೃದಯದಲ್ಲಿನ ನೋವನ್ನ ಅನುಭವಿಸಿದ್ಲು ಮತ್ತು ಕೇವಲ ವಿಶ್ವಾಸಘಾತುಕತನ ಮತ್ತು ಹಾನಿಯನ್ನು ಅಷ್ಟೇ ಅಲ್ಲದೆ ಅವಳ ಘನತೆಗೆ ಕುಂದು ಉಂಟು ಮಾಡಿರುವಂತದ್ದನ್ನ, ಅವಳ ಗಂಡನಿಂದಾದ ಅವಮಾನವನ್ನು ಮತ್ತು ವಿದ್ಯಾರ್ಥಿಗಳು ಮತ್ತು ಗುರುಗಳಿಂದಾದ ಪರಿತ್ಯಾಗವನ್ನ ಅವಳು ಅನುಭವಿಸಿದ್ಲು. ಒಮ್ಮೆಗೆ ಇಡೀ ಆಶ್ರಮದ ಗೌರವವನ್ನು ಪಡೆದುಕೊಂಡಿದ್ದಂತಹ ಮಹಿಳೆ ಈ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದು ಸೀತೆಯನ್ನ ದುಃಖಕ್ಕೀಡು ಮಾಡಿತು. ನನ್ನ ಗಂಡ ಪ್ರೀತಿಯನ್ನ ಕಡಿಮೆ ಮಾಡುವಂತಹ ಯಾವುದೇ ಸ್ಥಿತಿಯನ್ನು ನನ್ನಿಂದ ಊಹಿಸಲು ಸಾಧ್ಯವಿಲ್ಲ, ಸೀತಾಮಾತೆ ಹೇಳ್ತಾ ಇದ್ದಾಳೆ. ಆದರೆ ನನ್ನ ಘನತೆಯನ್ನು ಕಳೆದುಕೊಳ್ಳಲು ಕಾರಣವಾಗುವಂತಹ ಯಾವುದೇ ಸ್ಥಿತಿಯನ್ನು ನಾನು ಸಹಿಸುತ್ತಿರಲಿಲ್ಲ. ತುಂಬಾ ಚಿಕ್ಕವಳಾಗಿದ್ದನ್ನಾಗಿನಿಂದಲೂ ನನ್ನ ತಂದೆ ಜನಕ ಮಹಾರಾಜರಿಂದ ಯಾವುದೇ ಬೆಲೆಯನ್ನು ತೆತ್ತಾದರೂ ಮಹಿಳೆಯು ತನ್ನ ಘನತೆಯನ್ನು ಮತ್ತು ಆತ್ಮಗೌರವವನ್ನ ಎತ್ತಿ ಹಿಡಿಯಬೇಕು ಎಂಬುದನ್ನು ನಾನು ಕಲಿತುಕೊಂಡಿದ್ದೇನೆ ಚಂದ್ರಿಕಾ. ನಿಜಕ್ಕೂ ಇದು ಎಲ್ಲ ಮಾನವರಿಗೂ ಸತ್ಯವಾದುದಾಗಿದೆ. ನಮಗೆ ಏನಾಗುತ್ತದೆ ಎಂಬುದು ಗಣನೆಗೆ ಬರುವುದಿಲ್ಲ. ನಾವು ಆತ್ಮ ಗೌರವವನ್ನ ಕಾಪಾಡಿಕೊಳ್ಳಲೇಬೇಕು ಅಂತ ಸೀತಾಮಾತೆ ಹೇಳ್ತಾ ಇದ್ದಾಳೆ. ನಿನ್ನ ಆತ್ಮವಿಶ್ವಾಸವನ್ನು ಮತ್ತು ನಿನ್ನೊಳಗಿನ ನಂಬಿಕೆಯನ್ನು ಮರಳಿ ಸಂಪಾದಿಸುವುದಕ್ಕಾಗಿ ಮಹತ್ವಪೂರ್ಣವಾದುದು ಯಾವುದೂ ಇಲ್ಲ. ಅದು ನೀನು ಆಶ್ರಮಕ್ಕೆ ಮರಳುವುದು ಅಥವಾ ಬಿಡುವುದು ಆಗಿರಬಹುದು. ಇಲ್ಲವೇ ನೀನು ನಿನ್ನ ಗಂಡನೊಂದಿಗೆ ಪುನಃ ಒಂದುಗೂಡುವುದು ಅಥವಾ ಬಿಡುವುದು ಕೂಡ ನಿನಗೆ ಸಂಬಂಧಪಟ್ಟಿದ್ದು. ನಿನ್ನಿಷ್ಟದಂತೆ ನೀನ್ ಮಾಡು, ಯಾರ ಒತ್ತಾಯಕ್ಕೂ ಮಾಡ್ಬೇಡ, ಒಂದಾಗ್ಬೇಡ ಅಂತ ಹೇಳ್ತಾ ಇದ್ದಾಳೆ. ಮಾತೆಯು ಮಹಿಳೆಯ ಕೈ ಮೇಲೆ ತನ್ನ ಕೈಯನ್ನಿಟ್ಟು ಹೇಳ್ತಾ ಇದ್ದಾಳೆ, ನೀನೊಬ್ಬ ದಿಟ್ಟ ಹಾಗೂ ಆದರ್ಶ ಮಹಿಳೆಯಾಗಿರುವೆ ಮತ್ತು ನನ್ನ ಮೆಚ್ಚುಗೆಯನ್ನು ಪಡೆದುಕೊಂಡಿರುವೆ ಚಂದ್ರಿಕಾ. ನೀನೇನು ತಪ್ಪು ಮಾಡಿಲ್ಲ. ನಿನ್ನನ್ನು ನೀನು ನಿಷೇಧಿಸಿಕೊಳ್ಳಬೇಡ. ಹೀಗೆ ಮಾಡುವುದರಿಂದ ನೀನು ಎಲ್ಲ ಮಹಿಳೆಯರಿಗೆ ಹಾನಿ ಉಂಟು ಮಾಡುವೆ. ನಾವೆಲ್ಲರೂ ಇತರರಿಗೆ ಮಾದರಿಯಾಗಲು ಶಕ್ತಿ ಮೀರಿ ಶ್ರಮಿಸಬೇಕು. ಮಾದರಿಯಾಗುವಂತೆ ನಾವು ಬದುಕಬೇಕು ಅಂತ ಹೇಳ್ಕೊಡ್ತಾ ಇದ್ದಾಳೆ. ಇದಕ್ಕೆ ನಾನೇನು ಮಾದರಿಯಲ್ಲ. ನಾನು ಕೇವಲ ನನ್ನ ಪಾಲಿನ ಬಂದದ್ದನ್ನು ಸರಳವಾಗಿ ಮಾಡಲು ಪ್ರಯತ್ನಿಸುತ್ತೇನೆ. ನಾವೆಲ್ಲರೂ ಪ್ರತಿಯೊಬ್ಬರಲ್ಲಿಯೂ ಈ ಉದಾಹರಣೆಯಾಗಿ ನಿಂತ್ಕೋಬೇಕು ಚಂದ್ರಿಕಾ. ನಮ್ಮ ನಿಯಂತ್ರಣದಲ್ಲಿ ನಾವು ಇರಬೇಕು ಮತ್ತು ನಮ್ಮ ಘನತೆಯನ್ನು ಕಾಪಾಡಿಕೊಳ್ಳಬೇಕು. ಇದು ನಮ್ಮಿಂದ ಕೇಳಲ್ಪಟ್ಟಿದೆ. ನಾವು ಇನ್ನೊಬ್ಬರ ವರ್ತನೆಯನ್ನು ನಿಯಂತ್ರಿಸುವುದು ಸಾಧ್ಯವಿಲ್ಲ ಮತ್ತು ಅದಕ್ಕೆ ನಾವು ಜವಾಬ್ದಾರರೂ ಅಲ್ಲ. ಆದರೆ ನಾವು ನಮ್ಮ ಸ್ವಂತ ನಡವಳಿಕೆ ಹಾಗೂ ವರ್ತನೆಗಳಿಗೆ ಜವಾಬ್ದಾರರಾಗಿರುತ್ತೇವೆ. ನಿನ್ನ ಜೀವನ ಮೌಲ್ಯಯುತವಾಗಿಲ್ಲ ಎಂದು ಭಾವಿಸಿಕೊಂಡು ನಿನಗೆ ನೀನೇ ಅಪಕಾರ ಮಾಡಿಕೊಳ್ಳಬೇಡ. ನಿನ್ನ ಪತಿಯ ಅನಾದರವು ನನ್ನ ಮೇಲಿನ ಅನಾದರವನ್ನ ಪ್ರತಿಬಿಂಬಿಸುತ್ತದೆ. ನೋಡಿ, ನಿನ್ನ ಪ್ರತಿ ಅನಾದರ ಏನು, ನಿನ್ ಪತಿ ಏನ್ ಅನಾದರ ಮಾಡಿದ್ನೋ ಅದು ತನ್ನ ಮೇಲೆ ಅನಾದರ ಪ್ರತಿಬಿಂಬಿಸುತ್ತೆ. ಅಂದ್ರೆ ಸಾಕ್ಷಾತ್ ದೈವಿಕ ಶಕ್ತಿನೇ ಅನಾದರ ಮಾಡಿದೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾಳೆ ಸೀತಾಮಾತೆ ಸಾಕ್ಷಾತ್ ಹೆಣ್ಣಿನ ರೂಪ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ನಿನ್ನನ್ನೇನ್ ಅನಾದರ ಮಾಡಿದ್ನೋ ನಿನ್ನ ಗಂಡ, ಅದು ಸಾಕ್ಷಾತ್ ನನ್ನನ್ನೇ ಅನಾದರ ಮಾಡದಂತೆ ಅನ್ಸುತ್ತೆ ನನಗೆ ಅಂತ ಹೇಳ್ತಾ ಇದ್ದಾಳೆ. ನಿನ್ನದಲ್ಲದ ವಿಷಾದವೆಂದರೆ ಅದಕ್ಕಾಗಿ ಅವನು ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ಬಹುಶಃ ಈಗಲೇ ಅವನು ಅನುಭವಿಸುತ್ತಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಯಾವಾಗ ಚಂದ್ರಿಕಳನ್ನ ಬಿಟ್ಟು ಹೋದ, ಈಗ ಅವನು ಏನೋ ಪರಿಣಾಮಗಳನ್ನ ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾಳೆ ಸೀತಾಮಾತೆ. ಹಾಗಾದರೆ ನೀವು ನನ್ನನ್ನು ಅರಣ್ಯ ಸನ್ಯಾಸಿನಿಯಾಗಿ ಉಳಿದುಕೊಳ್ಳುವುದಕ್ಕೆ ಆಕ್ಷೇಪಣೆ ಮಾಡುವುದಿಲ್ಲ ತಾನೆ ಅಂತ ಹೆದರುತ್ತಾ ಹೇಳಿದ್ಲು. ನನ್ನ ಗಂಡನ ಬಳಿ ಮರಳಿ ಹೋಗೋದಕ್ಕೆ ನನಗೆ ತಿಳುವಳಿಕೆ ನೀಡಲು ಪ್ರಯತ್ನಿಸುತ್ತೀರಿ ಅಂತ ನಾನು ಹೆದರಿದ್ದೆ.
ತಿಳುವಳಿಕೆ ನೀಡಿ ಹೋಗು ಅವನ ಜೊತೆ ಬದುಕು ಅಂತ ಹೇಳ್ತೀರೇನೋ ಅಂತ ನಾನು ಭಯ ಪಟ್ಟಿದ್ದೆ ಅಂತ ಹೇಳ್ತಿದ್ದಾಳೆ. ಮಾತೆ ತಲೆ ಅಲ್ಲಾಡಿಸ್ತಾ, ನೀನು ನಿನ್ನ ಗಂಡನನ್ನು ನಿನ್ನ ಸ್ವಂತ ಇಚ್ಛೆಯ ಮೇರೆಗೆ ಬಿಟ್ಟಿದ್ದರೆ ಅದು ಬೇರೆಯಾಗಿರ್ತಿತ್ತು ಚಂದ್ರಿಕಾ. ಆದರೆ ಪರಿಸ್ಥಿತಿಗಳು ನಿನ್ನನ್ನು ಈ ಹಂತಕ್ಕೆ ತಂದಿವೆ ಮತ್ತು ನಿನ್ನ ಮಾರ್ಗದರ್ಶಕಳಾಗಿ ಪಾರ್ವತಿ ಮಾತೆಯೇ ಉತ್ಕೃಷ್ಟಳ ಕೈಯಲ್ಲಿ ನೀನಿದ್ದೀಯಾ. ಆದರೆ ಈಗ ಬಾ, ನಿನ್ನ ಆತ್ಮೋನ್ನತಿಗೆ ನಾನು ಹಿತವಾದ ಪಾನಕವನ್ನ ನಿನಗೆ ತಯಾರು ಮಾಡಿ ಕೊಡುವೆ ಅಂತ ಹೇಳಿ ಏನು ಸಸ್ಯಗಳನ್ನ ತಂದಿದ್ಲೋ ಲಕ್ಷ್ಮಣನಿಗಾಗಿ ಆ ಎಲ್ಲ ಸಸ್ಯಗಳನ್ನ ತೆಗೆದುಕೊಂಡು ಅರಣ್ಯದಲ್ಲಿ ಏನ್ ನಾನು ಇದನ್ನೆಲ್ಲ ಕಂಡ್ಕೊಂಡು ಬಂದಿದ್ದೀನೋ ಚಂದ್ರಿಕಾ, ಅವು ತುಂಬಾ ಪ್ರಶಾಂತಗೊಳಿಸುವ ಮತ್ತೆ ಪರಿಣಾಮವನ್ನ ಹೊಂದಿವೆ ಅಂತ ಹೇಳ್ತಾ ಅಗ್ನಿ ಇರೋ ಗುಂಡಿಗೆ ಕರ್ಕೊಂಡು ಹೋದ್ಲು. ಅಂದ್ರೆ ಒಲೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾಳೆ ಚಂದ್ರಿಕಾಳ, ಒಲೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಆರುತ್ತಿರುವಂತಹ ಕೆಂಡಕ್ಕೆ ಮರುಜೀವವನ್ನ ನೀಡಿದ ಸೀತಾಮಾತೆ ಚಂದ್ರಿಕಾ ನೀರಿನ ಮಡಕೆಯನ್ನ ತುಂಬಿಸಿದ್ಲು ಮತ್ತು ಮಾತೆ ವನಸ್ಪತಿಯಿಂದ ಕಾಯಿಸತೊಡಗಿದಂತೆ ಅವಳು ಕೆಲವು ಆಹಾರ ಪದಾರ್ಥಗಳನ್ನ ಅದ್ರೊಳಗಡೆ ಹಾಕಿ ಬೇಯಿಸಿದ್ಲು. ಚಂದ್ರಿಕಾಳ ಸಲುವಾಗಿ ಸರಳವಾದ ಊಟವನ್ನ ತಯಾರಿಸಲು ಆರಂಭಿಸಿದ್ಲು. ಕುದಿಯುವ ಪರಿಣಾಮ ಬರುವವರೆಗೆ ಸ್ವಲ್ಪ ಹೊತ್ತಿನ ಅವರಿಗೆ ಒಟ್ಟಿಗೆ ಕುಳಿತುಕೊಂಡು ಮಾತಾಡ್ತಾ ಇದ್ರು. ಊಟದ ಕೊನೆಯಲ್ಲಿ ಚಂದ್ರಿಕಾ ಮುಗುಳ್ನಗುತ್ತಿದ್ದಳು. ಅವಳಿಗಾಗಿ ಮಾತೆಯು ಮಾಡುವುದು ಬಹಳಷ್ಟಿತ್ತು, ಆದರೆ ಅವಳು ಅಡ್ಡಿಪಡಿಸಿದ್ಲು. ಚಂದ್ರಿಕಾ, ಇನ್ನುಳಿದ ಈ ಸಸ್ಯಗಳನ್ನು ನಿನ್ನೊಂದಿಗೆ ಇಲ್ಲಿಯೇ ಬಿಟ್ಟು ಹೋಗ್ತೇನೆ. ಅವುಗಳ ಕಷಾಯ ಮಾಡಿಕೊಂಡು ಮುಂಜಾನೆ ಮತ್ತು ರಾತ್ರಿ ನೀನು ಕುಡಿಯಬೇಕು. ನಿನಗೆ ಉತ್ತಮವೆನಿಸುತ್ತದೆ ಮತ್ತು ನಿನ್ನ ಧ್ಯಾನ ಪ್ರಗತಿ ಹೊಂದುತ್ತದೆ. ಅಂದ್ರೆ ಇವೆಲ್ಲ ಅವಳಲ್ಲಿರೋ ಬೇಡವಾದ ಶಕ್ತಿಗಳನ್ನು ತೆಗೆದಾಕತ್ತೆ ಅನ್ನೋದಕ್ಕೋಸ್ಕರ ಔಷಧೀಯ ಗುಣಗಳಿರುವಂತದ್ದನ್ನೆಲ್ಲದನ್ನು ಕಾಯಿಸಿ ಆಹಾರವನ್ನ ಬೇಯಿಸಿ ಚಂದ್ರಿಕಂಗ್ ಕೊಡ್ತಾ ಇದ್ದಾಳೆ. ನಾನು ಬಂದು ನಿನಗೆ ಪುನಃ ಭೇಟಿ ಆಗ್ತೇನೆ, ಆದರೆ ಇಲ್ಲಿಂದ ಹೊರಡುವ ಮೊದಲು ನಾನು ಪ್ರಯಾಣದುದ್ದಕ್ಕೂ ನಿನ್ನತ್ರ ಏನು ಕಲಿತುಕೊಂಡಂತಹ ಕೆಲವು ಧ್ಯಾನಾಭ್ಯಾಸಗಳು, ನಾನು ಇದುವರೆಗೂ ಏನು ವನವಾಸದಲ್ಲಿ ಕಲ್ತ್ಕೊಂಡಿದ್ನೋ ಧ್ಯಾನಾಭ್ಯಾಸ, ಮತ್ತೆ ನಾನು ಚಿಕ್ಕವಳಾಗಿ ಏನೇನು ಕಲ್ತ್ಕೊಂಡಿದ್ನೋ ಧ್ಯಾನಾಭ್ಯಾಸಗಳು, ಅದನ್ನ ನಾನು ನಿನಗೆ ತಿಳಿ ಹೇಳ್ತೀನಿ ಅಂತ ಎಲ್ಲ ಧ್ಯಾನಗಳನ್ನ ಕಲಿಸ್ಕೊಡ್ತಾ ಇದ್ದಾಳೆ ಚಂದ್ರಿಕನಿಗೆ. ಮತ್ತು ಹೇಳ್ತಾ ಇದ್ದಾಳೆ, ಇವು ನಿನಗೆ ಸಹಾಯ ಆಗುತ್ತದೆ. ಮಹಾಸಾಧ್ವಿ ಅನಸೂಯಳಿಂದ ಕಲಿತುಕೊಂಡಂತಹ ಮನಸ್ಸನ್ನ ಪ್ರಶಾಂತಗೊಳಿಸಲು ಉಸಿರಿನ ಮೇಲೆ ಗಮನ ಹರಿಸುವ ಧ್ಯಾನಾಭ್ಯಾಸವನ್ನ ಚಂದ್ರಿಕಳಿಗೆ ಕಲಿಸಿಕೊಟ್ಲು ಸೀತಾಮಾತೆ. ಮಾತೆ, ನಿಮಗೆ ನಾನು ಯಾವ ರೀತಿಯ ಧನ್ಯವಾದಗಳನ್ನ ಅರ್ಪಿಸಲಿ ಅಂತ ಚಂದ್ರಿಕಾ ಕೇಳ್ತಾ ಇದ್ದಾಳೆ. ನೀವು ನನಗೆ ಹೊಸ ಜೀವನವನ್ನ ನೀಡಿರುವಿರಿ. ಪಾರ್ವತಿ ಮಾತೆಯು ನನ್ನ ಜೀವನವನ್ನ ಉಳಿಸಿದಳು, ಆದರೆ ನೀವು ನನಗೆ ನನ್ನಂತಹ ಸನ್ನಿವೇಶಗಳಲ್ಲಿ ತಮ್ಮನ್ನು ಕಂಡುಕೊಂಡ ಮಹಿಳೆಯರಿಗೆ ನಾನೊಂದು ಆಶಾಕಿರಣವನ್ನ ಒದಗಿಸಲು ಸಾಧ್ಯವಾಗುವಂತೆ ಬದುಕಲು ಮತ್ತು ನನ್ನ ಘನತೆಯನ್ನು ರಕ್ಷಿಸಿಕೊಳ್ಳುವಂತಹ ಒಂದು ಕಾರಣವನ್ನ ನೀಡಿದಿರಿ ಅಂತ ಸ್ಮರಣೆ ಮಾಡ್ಕೋತಾ ಇದ್ದಾಳೆ. ಮಾತೆ ಮುಗುಳ್ನಗ್ತಾ ಹೇಳ್ತಾ ಇದ್ದಾಳೆ, ಚಂದ್ರಿಕಾ, ನೀನೂ ಕೂಡ ನನಗೆ ಏನೋ ಒಂದನ್ನು ಕಲಿಸಿರುವೆ. ಆಶ್ರಮಕ್ಕೆ ಮರಳಲು ನಾನು ನಿನಗೆ ಪ್ರೋತ್ಸಾಹಿಸಬಹುದಾಗಿತ್ತು, ಆದರೆ ನನಗೆ ನೀನು ಹೇಳಿದ್ದೀಯಾ. ನೋಡಿ, ಒಂದು ಮಾತೆ ನಾನು ನಿನ್ನಿಂದ ಕಲ್ತ್ಕೊಂಡೆ ಅಂತ ಹೇಳ್ತಿದ್ದಾಳೆ. ಏನ್ ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಮಹಿಳೆಯು ತನ್ನ ಸ್ವಂತ ಮಾರ್ಗವನ್ನ ಕಂಡುಕೊಳ್ಳಲು ಮತ್ತು ತನ್ನ ಸ್ವಂತ ಭವಿಷ್ಯವನ್ನ ಆಯ್ದುಕೊಳ್ಳಲು ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ ಆಗಿರ್ಬೇಕು ಅನ್ನೋದನ್ನ ನೀನು ನನಗೆ ಕಲಿಸ್ಕೊಟ್ಟಿದ್ದೀಯಾ ಅಂತ ಹೇಳ್ತಾ ಇದ್ದಾಳೆ. ನೀನು ಮಹಾನ್ ಸಾಧ್ವಿ ಆಗುವುದನ್ನು ಆಯ್ಕೆ ಮಾಡ್ಕೊಂಡಿದ್ಯಾ, ಅಂದ್ರೆ ಧ್ಯಾನದ ಮೂಲಕ ಮಹಾನ್ ಸಾಧ್ವಿ ಆಗೋದನ್ನ ಆಯ್ಕೆ ಮಾಡ್ಕೊಂಡಿದ್ಯಾ. ನಿನ್ನ ಶಕ್ತಿ ಮತ್ತು ಧೈರ್ಯದಿಂದ ನೀನ್ ಬೆಳಿತೀಯಾ ಅಂತ ಆಶೀರ್ವದಿಸ್ತಾ ಇದ್ದಾಳೆ. ನಿನ್ನ ನೀನೇನು ನಡೀತಾ ಇದೆಯಾ ಈ ದಾರಿನಲ್ಲಿ, ಅಲ್ಲಿ ನಿಂಗೆ ಮಾರ್ಗದರ್ಶನ ಮಾಡೋದಕ್ಕೆ, ನೀನು ಜ್ಞಾನ ಮತ್ತು ವಿವೇಕವನ್ನ ಗ್ರಹಿಸೋದಕ್ಕೆ ನಿನಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವತೆಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಆಶೀರ್ವದಿಸ್ತಾ ಇದ್ದಾಳೆ ಸೀತಾ. ಮಾತೆ ಅವಳಿಂದ ಬೀಳ್ಕೊಟ್ಟು ತನ್ನ ಗುಡಿಸಿಲಿನ ಕಡೆಗೆ ಮರಳುತ್ತಿರುವಾಗ, ಲಕ್ಷ್ಮಣನ್ಗೋಸ್ಕರ ನಾನು ಸಂಗ್ರಹಿಸಿದ ಎಲ್ಲ ಸಸ್ಯಗಳನ್ನ ನಾನು ಚಂದ್ರಿಕಾಳಿಗೆ ನೀಡಿದ್ದೇನೆ ಅನ್ನೋದನ್ನ ಅರ್ಥಕೊಂಡಂತಹ ತಾಯಿ ಸೀತಾ ಅವುಗಳನ್ನ ಮತ್ತೆ ತರೋದಕ್ಕೆ ಅರಣ್ಯದೊಳಗೆ ಹೋಗಿದ್ಲು. ಹೀಗಾಗಿ ಅವುಗಳಿಲ್ಲದೆ ನಾನು ಹಿಂದಿರುಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತನ್ನ ಹೆಜ್ಜೆಯ ಜಾಡನ್ನ ಹಿಡಿದುಕೊಂಡು ಅವಸರದಿಂದ ಹೋಗ್ತಾ ಇದ್ಲು. ಮೊದಲು ಸಸ್ಯಗಳನ್ನು ಸಂಗ್ರಹಿಸಿದ ಆ ಸ್ಥಾನವನ್ನ ಅವಳು ಪುನಃ ಕಂಡುಕೊಂಡ್ಲು. ಅವಳಿಗೆ ತಡವಾಗಿತ್ತು. ಮತ್ತೊಮ್ಮೆ ತನ್ನ ಬುಟ್ಟಿಯಲ್ಲಿ ಸಸ್ಯಗಳಿಂದ ತುಂಬಿಕೊಂಡ ಮೇಲೆ ಅವಳು ತಕ್ಷಣವೇ ಅರಣ್ಯದಿಂದ ಹೊರಬರಲು ದಾರಿಯನ್ನು ಅನುಸರಿಸಿ ನದಿ ದಾಟಿ ಕತ್ತಲಾಗುವ ಮುನ್ನ ತನ್ನ ಪುಟ್ಟ ವಾಸಸ್ಥಾನಕ್ಕೆ ಬಂದು ತಲುಪಿದ್ಲು. ಇಡೀ ದಿನ ಮನೆಯಲ್ಲಿ ಇಲ್ಲದಿರುವುದರಿಂದಾಗಿ ಶ್ರೀರಾಮ ಮತ್ತು ಲಕ್ಷ್ಮಣರು ಚಿಂತಿತರಾಗಿರ್ತಾರೆ ಅಂತ ಅವಳಿಗೆ ಖಚಿತ ಇತ್ತು.
ಅವಳು ಗುಡಿಸಲನ್ನು ತಲುಪಿದಾಗ ಲಕ್ಷ್ಮಣನ್ ಒಬ್ಬನೇ ಅಶಕ್ತತೆಯಿಂದ ಹಿಂದೆ ಮುಂದೆ ಓಡಾಡ್ತಾ ಇರೋದನ್ನ ಕಂಡ್ಲು. ಅತ್ತಿಗೆ ನೀವು ಇಲ್ಲಿರುವಿರಾ ಅಂತ ಹೇಳ್ತಾ ಇದ್ರು. ಅವಳು ರಭಸದಿಂದ ಗುಡಿಸಲಿನತ್ತೆ ಬರ್ತಾ ಇರುವುದನ್ನ ಕಂಡಂತ ಲಕ್ಷ್ಮಣನ್ ಚಿಂತಿತ ಧ್ವನಿಯಲ್ಲಿ ಕೇಳಿದ. ಆಮೇಲೆ ಅವಳು ಒಬ್ಬಳೆ ಬಂದಿರೋದನ್ನ ನೋಡಿದ ಲಕ್ಷ್ಮಣನ್, ಎಲ್ಲಿರುವನು ಅಣ್ಣ ಅಂತ ಕೇಳ್ತಾ ಇದ್ದಾಳೆ. ಅವರಿಲ್ಲಿಲ್ವೇ ಅಂತ ಕೇಳ್ತಾ ಇದ್ದಾಳೆ ಸೀತಾಮಾತೆ. ಅಣ್ಣನು ನಿಮ್ಮೊಂದಿಗೆ ಇರಬೇಕೆಂದು ನಾನು ಭಾವಿಸಿದ್ದೇನು. ನೀವು ಹೋದ ನಂತರ ನಾನು ವಿಶ್ರಾಂತಿಗೆ ಹೋದೆ. ಆದ್ರೆ ವಿಶ್ರಾಂತಿಗೆ ಹೋಗೋದಕ್ಕೆ ವ್ಯರ್ಥ ಪ್ರಯತ್ನ ಮಾಡಿದೆ. ಆದ್ರೆ ನನಗೆ ನಿದ್ರೆ ಬರ್ಲಿಲ್ಲ. ಮಲಗೋದಕ್ಕೆ ಸಾಧ್ಯವಾಗದಿದ್ದಾಗ ನಿಮ್ಮನ್ನು ಹುಡುಕಲು ಹೊರಗಡೆ ಬಂದೆ. ಆದರೆ ನಿಮ್ಮಿಬ್ಬರಲ್ಲಿ ಒಬ್ಬರು ಇರಲಿಲ್ಲ. ನೀವು ಬಹಳಷ್ಟು ಹೊತ್ತಿನವರೆಗೆ ಹೋಗಿದ್ದೀರಿ. ನನಗೆ ಬಹಳ ಚಿಂತೆಯಾಗಿತ್ತು ಅಂತ ಹೇಳ್ತಾ ಇದ್ದಾನೆ. ನಾವಿಬ್ಬರು ಜೊತೆಯಾಗಿರ್ಲಿಲ್ಲ. ನಾನು ನಿನಗಾಗಿ ಔಷಧೀಯ ಸಸ್ಯಗಳನ್ನು ತೆಗೆದುಕೊಂಡು ಬರಲು ಹೋಗಿದ್ದೆ. ಸೀತೆ ಅನ್ಯ ಮನಸ್ಕಳಂತೆ ಉತ್ತರಿಸಿದ್ಲು. ಅವಳ ಮನಸ್ಸು ಇನ್ನೂ ಚಂದ್ರಿಕಾಳ ಕಡೆನೆ ತುಂಬಿತ್ತು. ನಾನು ನಿನಗಾಗಿ ಸಸ್ಯಗಳನ್ನು ಕಂಡುಕೊಂಡು ಬಂದಿದ್ದೇನೆ. ಅವು ನಿನಗೆ ನಿದ್ರಿಸಲು ಸಹಾಯ ಮಾಡುತ್ತದೆ ಲಕ್ಷ್ಮಣನ್ ಅಂತ ಹೇಳಿ ಗುಡಿಸಲಿನಲ್ಲಿ ಅಡಿಗೆ ಮಾಡುವ ಭಾಗಕ್ಕೆ ಹೋಗಿ ಅವಳು ಅಗ್ನಿಯ ಕೆಂಡದಲ್ಲಿ ಕಲಕಿ ಲಕ್ಷ್ಮಣನ್ ಸಲುವಾಗಿ ಕಷಾಯವನ್ನ ತಯಾರಿಸುವುದಕ್ಕೆ ನೀರನ್ನ ಕಾಯಿಸತೊಡಗಿದ್ಲು. ಸ್ವಲ್ಪ ಹೊತ್ತಿನ ನಂತರ ಶ್ರೀರಾಮ್ ಬಂದ್ರು. ಆದರೆ ಅವರು ಶಾಂತರಾಗಿದ್ದರು. ಬಹುತೇಕ ಹಿಮ್ಮೆಟ್ಟಿದ ಸ್ಥಿತಿಯಲ್ಲಿದ್ರು. ಸಂಜೆಯ ಊಟದುದ್ದಕ್ಕೂ ಲಕ್ಷ್ಮಣನ್ ವಿಚಾರಣೆಗೆ ಒಂದೇ ಶಬ್ದ ಉತ್ತರವನ್ನ ನೀಡುತ್ತಾ ಶ್ರೀರಾಮ್ ಮತ್ತು ಮಾತೆಯು ಮೌನವಾಗಿದ್ರು. ಮತ್ತೆ ಲಕ್ಷ್ಮಣನಿಗೆ ಬಹಳ ಹೊತ್ತಿನವರೆಗೆ ಇವ್ರು ಯಾಕಿಬ್ರು ಮೌನವಾಗಿದ್ದಾರೆ ಅನ್ನೋದನ್ನ ತಡೆಯೋದಕ್ಕಾಗದೆ ಕೊನೆಗೆ ಕೇಳ್ಬಿಟ್ಟ, ಯಾಕೆ ನಿಮ್ಮಿಬ್ಬರಲ್ಲಿ ಯಾರು ಇಂದು ರಾತ್ರಿ ಮಾತನಾಡ್ತಾ ಇಲ್ಲ? ನಿಮ್ಮಿಬ್ಬರಿಗೆ ಇಂದು ಏನಾದರೂ ಸಂಭವಿಸಿದ್ದರೆ ಅದನ್ನ ನನ್ನೊಂದಿಗೆ ದಯವಿಟ್ಟು ಹಂಚ್ಕೊಳ್ಳಿ ನೀವು ಅಂತ ಹೇಳ್ತಾ ಇದ್ದಾನೆ. ಶ್ರೀರಾಮ್ ಮೊದಲು ಉತ್ತರವನ್ನ ನೀಡೋದಕ್ಕೆ ಮುಂದಾದ್ರು. ಲಕ್ಷ್ಮಣನ್, ನನಗೆ ವಿಷಾದವಿದೆ. ಹೌದು, ಇಂದು ಏನೋ ಒಂದು ಸಂಭವಿಸಿದ್ದು ಅದರಿಂದ ನನಗೆ ಮನಸ್ಸು ವಿಚಲಿತಗೊಂಡಿದೆ. ಇಂದು ಮುಂಜಾನೆ ಹಳ್ಳಿಯಿಂದ ಮರಳಿ ಬರುತ್ತಿರುವಾಗ ನದಿಯಲ್ಲಿ ಯುವಕನೊಬ್ಬನ ಶವ ಬೋರಲಾಗಿ ಬಿದ್ದು ತೇಲುತ್ತಿತ್ತು. ಅವನು ಸಾಧುಗಳಂತೆ ವೇಷ ಧರಿಸಿದ್ದನು. ಸರಿಯಾಗಿ ಅಂತ್ಯ ಸಂಸ್ಕಾರ ಮಾಡಲು ಸಾಧ್ಯವಾಗುವಂತೆ ಅದನ್ನು ನಾನು ನದಿಯಿಂದ ಹೊರಗೆ ಎಳೆದು ತಂದೆ. ನಂತರ ಅವನಿಗೆ ಪರಿಚಿತ ಇರಬಹುದಾದ ಯಾರಾದರೂ ಒಬ್ಬರಿದ್ದಾರಾ ಅಂತ ನೋಡ್ದೆ. ಇಬ್ಬರು ಅವನ ಶಿಷ್ಯರು ಬಂದ್ರು. ಅವರು ಅವನ ಸಂಕ್ಷಿಪ್ತ ಕಥೆಯನ್ನು ಹೇಳಿದ್ರು. ಆರಂಭದಲ್ಲಿ ಅವರು ಸಹಾಯ ಮಾಡೋದಕ್ಕೆ ನಾವು ಮಾಡೋದಿಲ್ಲ, ಅಂತ್ಯ ಸಂಸ್ಕಾರಕ್ಕೆ ನಾವು ಬರೋದಿಲ್ಲ ಅಂತ ನಿರಾಕರಣೆ ಮಾಡಿದ್ರು. ಸರಿಯಾದ ಅಂತ್ಯ ಸಂಸ್ಕಾರಕ್ಕೆ ಅವನು ಯೋಗ್ಯನಲ್ಲ, ದ ಗುರು ಅಂತ ಹೇಳಿದ್ರು ಮತ್ತು ಹಕ್ಕು ಸಾಧಿಸತೊಡಗಿದ್ರು. ಅದು ಅವನಿಗೆ ಹಕ್ಕೇ ಇಲ್ಲ, ನಮ್ ಜೊತೆ ಅವನಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಹಕ್ಕೇ ಇಲ್ಲ ಅನ್ನೋ ತರ ಹಕ್ಕು ಸಾಧಿಸ್ತಾ ಇದ್ರು. ಆದರೆ ನಾನು ಒತ್ತಾಯ ಮಾಡಿದ್ರಿಂದಾಗಿ ಅವರು ಪುನರ್ ಪರಿಶೀಲನೆ ಮಾಡಿ ಪುನಃ ಗಣನೆಗೆ ತೆಗೆದುಕೊಂಡು ಆ ಬಡ ವ್ಯಕ್ತಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ನಾವು 3 ಜನರು ಹೋಗಿ ಸಹಾಯ ಮಾಡಿ ನಾವು ಅಂತ್ಯ ಸಂಸ್ಕಾರ ಮಾಡಿ ಬಂದ್ವಿ ಅಂತ ಹೇಳ್ತಾ ಇದ್ದಾರೆ. ಅವನ ವಿದ್ಯಾರ್ಥಿಗಳು ಅವನ ಅಂತ್ಯ ಸಂಸ್ಕಾರಕ್ಕೂ ಒಪ್ಪದಂತಹ ಅವನೇನು ಮಾಡಿದ್ದನು ಅಂತ ಲಕ್ಷ್ಮಣನ್ ದಿಗಿಲುಗೊಂಡಂತೆ ಕೇಳಿದನು. ಒಮ್ಮಿಂದೊಮ್ಮೆಲೆ ಮಾತಗೊಣಗಿದಳು. ಅದು ಅವನೇ, ಅವಳ ಗಂಡ ಅಂತ ಹೇಳ್ತಾ ಇದ್ದಾಳೆ. ಯಾರು? ಸೀತಾಮಾತೆ. ಯಾರು? ಚಂದ್ರಿಕಾಳ ಗಂಡ ಅನ್ನೋ ತರ ಹೇಳ್ತಾ ಇದ್ದಾಳೆ. ಶ್ರೀರಾಮ ಮತ್ತು ಶ್ರೀ ಲಕ್ಷ್ಮಣನ್ ಇಬ್ಬರು ಅವಳ ಕಡೆ ತಿರುಗಿ ನೋಡಿದ್ರು. ಸೀತಾಮಾತೆ ಕಡೆಗೆ ತಿರುಗಿ ನೋಡ್ತಾ ಇದ್ದಾರೆ. ಊಟದುದ್ದಕ್ಕೂ ಹಾಗನ್ಬಿಟ್ಟು ಊಟ ಮಾಡ್ಲಿ ಅನ್ನೋದಕ್ಕೋಸ್ಕರ ಸೈಲೆಂಟ್ ಆಗಿ ಮಾತೆ ಸುಮ್ಮನೆ ಮೌನವಾಗಿ ಕುತ್ಕೊಂಡಿದ್ದಾಳೆ. ಆದರೆ ಈಗ ಅವಳು ಊಟ ಆದ ನಂತರ ಮಾತನಾಡತೊಡಗಿದ್ಲು. ಅವನೊಬ್ಬ ಯುವ ಶಿಕ್ಷಕನಾಗಿದ್ದು ಬಹಳ ಗೌರವವನ್ನ ಹೊಂದಿದ್ದನು. ಆದರೆ ಅವನು ಅಸುರ ಸುಂದರ ಮತ್ತು ರಾಕ್ಷಸಿ ಸುಂದರಿ ಮತ್ತು ಶಕ್ತಿಶಾಲಿ ಮೋಹಜಾಲದಲ್ಲಿ ಬಿದ್ದು ತನ್ನ ಹೆಂಡತಿಯನ್ನ ತ್ಯಜಿಸಿದ. ಅವಳನ್ನು ವ್ಯಾಕುಲ ಮತ್ತು ಅವಮಾನ ಸ್ಥಿತಿಯಲ್ಲಿ ಬಿಟ್ಟು ಹೋದ. ಎಲ್ಲವನ್ನು ಹಿಂದೆ ಬಿಟ್ಟು ಅವನು ಆ ರಾಕ್ಷಸಿಯ ಹಿಂದೆ ಹೋದ. ಆದರೆ ಆಗ ಆ ರಾಕ್ಷಸಿ ಅವನನ್ನು ಬಿಟ್ಟು ಹೋದಳು. ಈಗ ಅವನ ಹೆಂಡತಿ ಹಿಂತಿರುವುದು ಸಾಧ್ಯ ಇಲ್ಲ. ನೋಡಿ, ಹೆಂಡತಿ ಹತ್ರ ಅವನು ಹೋಗೋದಕ್ಕೆ ಸಾಧ್ಯವಿಲ್ಲದ್ರಿಂದ ಈ ಫಜೀತಿ ಆಗಿದೆ ಅಂತ ಹೇಳ್ತಾ ಇದ್ದಾಳೆ. ಅವನ ಕತೆ ನಿನಗೆ ಹೇಗೆ ಗೊತ್ತು ಅಂತ ಶ್ರೀರಾಮ್ ಆಶ್ಚರ್ಯಚಕಿತರಾಗಿ ಸೀತಾಮಾತೆಯನ್ನ ಕೇಳಿದ್ರು. ಏಕೆಂದರೆ ನಾನಿಂದು ಅವನ ಹೆಂಡತಿಯನ್ನ ಭೇಟಿ ಮಾಡಿದೆ. ಆಗ ಮಾತೆ ಆ ದಿನ ಘಟನೆ ಏನು ನಡೆದಿತ್ತು ಅದೆಲ್ಲ ಅನುಭವವನ್ನ ಬಿಡಿಸಿ ಶ್ರೀರಾಮ್ ಮತ್ತು ಲಕ್ಷ್ಮಣರಿಗೆ ಹೇಳಿದಳು. ತನ್ನ ಗಂಡನ್ನ ಅಂತ್ಯ ಸಂಸ್ಕಾರ ತಿಳಿದ ಚಂದ್ರಿಕಾ ತಲ್ಲಣಗೊಳ್ಳುತ್ತಾಳೆ.
ಸತ್ತೋಗಿದ್ದಾನೆ ಅಂತ ತಲ್ಲಣಗೊಳ್ತಾಳೆ ಅಂತ ಚಂದ್ರಿಕನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ನಾನು ಅವಳ ಹತ್ತಿರ ಹೋಗಿ ಅವಳಿಗೆ ಈ ಮಾಹಿತಿಯನ್ನ ನೀಡ್ಬೇಕು ಅಂತ ಅನ್ಕೋತಾ ಇದ್ದಾಳೆ ಸೀತಾಮಾತೆ. ಶ್ರೀರಾಮ್ ಇದರ ವಿಚಾರ ಮಗ್ನರಾದರು. ಈ ಯಾವ್ದ್ರ ವಿಚಾರ, ಈ ರಾಕ್ಷಸಿ ಬಂದು ಮೋಹಜಾಲದಲ್ಲಿ ಎಲ್ಲರನ್ನು ಬೆಳೆಸ್ಕೊತಾ ಇದ್ದಾಳೆ ಅನ್ನೋದನ್ನ ವಿಚಾರವನ್ನ ಗಮನಿಸ್ತಾ ಇದ್ದಾರೆ ಶ್ರೀರಾಮ್. ನಾನು ನಿನ್ನೊಂದಿಗೆ ಜೊತೆಯಾಗಿ ಬರುತ್ತೇನೆ ಅಂತನೂ ಕೂಡ ಹೇಳಿದ್ರು. ಆ ಹುಡುಗಿ ಎಲ್ಲಿ ಚಂದ್ರಿಕಾಳ ಹತ್ರ ಹೋಗೋದಕ್ಕೆ ನಾನು ಕೂಡ ಬರ್ತೇನೆ ಅಂತ ಹೇಳಿದ್ರು. ಈ ಆಶ್ರಮದಲ್ಲಿ ತೊಂದರೆಗಳನ್ನು ಸೃಷ್ಟಿಸುತ್ತಿರುವ ಮಹಿಳೆಯು ಸಾಧಾರಣ ಮಹಿಳೆ ಆಗಿರೋದಕ್ಕಿಲ್ಲ ಎಂಬುದು ನನಗೆ ಭಯವಾಗಿದೆ. ಅವಳು ಮೋಸದ ಮಹಾಶಕ್ತಿಯನ್ನು ಹೊಂದಿರುವುದು ಸ್ಪಷ್ಟವಾಗಿದೆ. ಅವಳ ಉದ್ದೇಶವೇನೆಂಬುದನ್ನ ನಾವು ಕಂಡುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಣ್ಣ, ನಾನು ಅವಳನ್ನ ಹುಡುಕುತ್ತೇನೆ ಅಂತ ಲಕ್ಷ್ಮಣನ್ ಹೇಳಿದನು. ಆದರೆ ಮಾತಾಳಿಗೆ ಚಂದ್ರಿಕಾಳ ಹತ್ತಿರ ಮರಳಿ ಹೋಗಲು ಸಾಧ್ಯವಾಗ್ಲಿಲ್ಲ. ಇವರು ಅಂದ್ರೆ ಸ್ವಲ್ಪ ಮಾತಾಳಿಗೆ ಅಲ್ಲಿ ಹೋಗೋದಕ್ಕೆ ಸಾಧ್ಯವಾಗ್ಲಿಲ್ಲ. ಹಾಗಾಗಿ ಬೆಳಗಿನ ಜಾವ ಗ್ರಾಮಸ್ಥನೊಬ್ಬನು ಶ್ರೀರಾಮ್ ಮತ್ತು ಲಕ್ಷ್ಮಣನಿಗೆ ರಾತ್ರಿ ಮುಂಚೆ ಪಕ್ಕದ ವಸತಿ ಪ್ರದೇಶದಲ್ಲಿ ಹತ್ಯಾಕಾಂಡ ನಡೆದಿದೆ ಎಂಬ ಮಾಹಿತಿಯನ್ನ ನೀಡಲು ಬಂದನು. ಅಂದ್ರೆ ಪಕ್ಕದಲ್ಲಿ ಗ್ರಾಮಸ್ಥರನ್ನೆಲ್ಲರನ್ನ ಹತ್ಯೆ ಮಾಡ್ತಾ ಇದ್ದಾರೆ ರಾಕ್ಷಸರು ಅನ್ನೋದನ್ನ ಹೇಳೋದಕ್ಕೆ ಬಂದ. ಹಳ್ಳಿಯ ಯಾರೊಬ್ಬರೂ ಕೂಡ ಬದುಕಿ ಉಳಿದಿಲ್ಲ. ನನ್ನ ಹಳ್ಳಿಯ ಜನರು ಅರಣ್ಯವನ್ನ ತೊರೆದು ಆಶ್ರಮದ ಪಕ್ಕದ ಸುರಕ್ಷಿತ ಸ್ಥಳಗಳಿಗೆ ಹುಡುಕಿಕೊಂಡು ಹೋಗೋದಕ್ಕೆ ತಯಾರಾಗಿ ನಿಂತಿದ್ದಾರೆ ಅಂತ ಶ್ರೀರಾಮ್ ಲಕ್ಷ್ಮಣರಿಗೆ ಹೇಳ್ತಾ ಇದ್ದಾರೆ. ಮತ್ತು ಈ ಘೋರ ಕಾರ್ಯವನ್ನ ಮಾಡಿದ ಶಕ್ತಿಯನ್ನ ಹುಡುಕಿಕೊಂಡು ಹೋಗಲು ಸನ್ನದ್ಧರಾಗಿ ಮಾತೆಯನ್ನ ಅಲ್ಲೇ ಅಂದ್ರೆ ಗುಡಿಸ್ಲಲ್ಲೇ ಬಿಟ್ಬಿಟ್ಟು ಶ್ರೀರಾಮ್ ಲಕ್ಷ್ಮಣರು ಹೋಗಿದ್ರಿಂದಾಗಿ ಚಂದ್ರಿಕಾಳ ಹತ್ರ ಮಾತೆ ಹೋಗೋಕಾಗ್ಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಮಾತೆಯು ಪ್ರಕ್ಷುಬ್ಧಳಾಗಿ ಚಂದ್ರಿಕಾಳ ಹತ್ತಿರ ಮರಳಿ ಹೋಗಬೇಕು ಅಂತ ಅವಳು ಅನ್ಕೊಂಡು ಅದು ಆಳವಾದ ಕಾಡಿನಲ್ಲಿ ಒಂದು ದೀರ್ಘ ನಡೆಗೆ ಆಗಿರೋದ್ರಿಂದ ಹೋಗೋಕಾಗ್ಲಿಲ್ಲ. ಆದರೆ ಚಂದ್ರಿಕಾಳಿಗೆ ತನ್ನ ಗಂಡನ ಸಾವಿನ ಕುರಿತು ತಿಳಿದಿದೆಯೋ ಅಥವಾ ಇಲ್ವೋ ಅನ್ನೋದನ್ನ ಕಂಡುಕೊಳ್ಳೋದಕ್ಕೋಸ್ಕರ ಅವಳೊಂದಿಗೆ ಸಂಪರ್ಕಿಸುವ ಮಾರ್ಗಗಳು ಇಲ್ಲವಾದಾಗ ಮಾತೆಯು ಧ್ಯಾನದಲ್ಲಿ ಕುಳಿತುಕೊಂಡ್ಲು. ಮತ್ತೆ ಧ್ಯಾನದಲ್ಲಿ ಕುಳಿತುಕೊಂಡು ಲೋಪಮುದ್ರಾ ಏನು ಕಲಿಸಿಕೊಟ್ಟಿದ್ಲು ಧ್ಯಾನದ ಮಂತ್ರಗಳು, ಆ ಪವಿತ್ರವಾದ ಮಂತ್ರಗಳನ್ನ ಉಚ್ಚರಿಸತೊಡಗಿದ್ಲು. ತಾನು ದೇಹದಿಂದ ಆಚೆ ಬರುವುದನ್ನ ಅವಳು ಅನುಭವಿಸಿದ್ಲು. ಆಗ ಅವಳು ನಿನ್ನೆ ಭೇಟಿಯಾದ ಆಶ್ರಮದ ಆ ಮಹಿಳೆ ಚಂದ್ರಿಕಾಳ ಪಕ್ಕದಲ್ಲಿ ತಾನು ಕಂಡುಕೊಂಡ್ಲು. ಮಾತೆಯ ದೇಹವು ಮಾನವನ ಕಣ್ಣುಗಳನ್ನು ಗ್ರಹಿಸಲಾರದಷ್ಟು ಅತ್ಯಂತ ಸೂಕ್ಷ್ಮ ಮತ್ತು ಬೆಳಕಿನ ದೇಹವಾಗಿ ಇದ್ದುದರಿಂದ ಚಂದ್ರಿಕಳಿಗೆ ಅವಳನ್ನ ನೋಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ ಅವಳು ಇನ್ನು ಧ್ಯಾನ ಮಾಡ್ತಾ ಇಲ್ಲ. ಚಂದ್ರಿಕಾ ಯಾವ ಶಕ್ತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಅವಳಿಗೆ ಕಷ್ಟ ಆಗ್ತಾ ಇದೆ. ಅವಳಿಗೆ ಮಾತೆ ಇರೋದನ್ನ ಗಮನಿಸೋಕಾಗ್ಲಿಲ್ಲ. ಜೊತೆಗೆ ಯುವಕನೊಬ್ಬ ಅಲ್ಲಿ ಬಂದಿದ್ದ. ಆತನು ಅವಳ ಗಂಡ ಹಳೆಯ ವಿದ್ಯಾರ್ಥಿಯಾದ ಎಂಬುದರಲ್ಲಿ ಸಂಶಯವಿರ್ಲಿಲ್ಲ. ಅಂದ್ರೆ ಇವನು ಹಳೆಯ ವಿದ್ಯಾರ್ಥಿ ಅನ್ನೋದನ್ನ ಇಲ್ಲಿ ಸೀತಾಮಾತೆ ಗ್ರಹಿಸ್ತಾ ಇದ್ದಾಳೆ. ಅವಳ ಗಂಡನ ಸಾವಿನ ಸಂಬಂಧಿಸಿದ ಘಟನೆಯನ್ನ ಅಲ್ಲಿ ಚಂದ್ರಿಕಾಳಿಗೆ ಹೇಳ್ತಾ ಇದ್ದ. ದುಃಖದ ಸಮಾಚಾರವನ್ನು ಕೇಳುತ್ತಿದ್ದಂತೆ ಅವಳ ಕಣ್ಗಳಲ್ಲಿ ನೀರು ತುಂಬಿಕೊಂಡು ಎದೆಯು ನೋವಿನಿಂದ ಉಬ್ಬಸ ಪಡತೊಡಗಿತು. ಯುವಕನು ಹೊರಟು ಹೋದ ಮೇಲೆ ಚಂದ್ರಿಕಾ ತಲ್ಲಣಗೊಂಡಂತೆ ಕಂಡು ಬಂದ್ಲು ಮತ್ತು ಮಾತೆಯು ಅವಳನ್ನು ತಲುಪಿ ತೀವ್ರವಾಗಿ ಹತ್ತಿರ ಬರೋದಕ್ಕೆ ಬಯಸಿದ್ರು. ಅವಳು ಮಾತನಾಡಿದ್ಲು. ಅಂದ್ರೆ ಚಂದ್ರಿಕಾ ಅಂತ ಮಾತಾಡ್ತಾ ಇದ್ದಾಳೆ. ಒಂದು ಶಕ್ತಿಯಾಗಿ ಬಂದು ಮಾತಾಡ್ತಾ ಇದ್ದಾಳೆ. ಆದ್ರೆ ಚಂದ್ರಿಕಾಗೆ ಇದು ಕೇಳಿಸ್ತಾ ಇಲ್ಲ. ಬದಲಾಗಿ ಅವಳು ಪಾರ್ವತಿ ಮಾತೆಯ ಚರಣಗಳಲ್ಲಿ ಬಿದ್ದುಕೊಂಡು ಕಣ್ಣೀರ ಧಾರೆಯನ್ನ ಹರಿಸೋದಕ್ಕೆ ಪ್ರಾರಂಭಿಸಿದ್ಲು. ಆಗ ಮೂರ್ತಿಯಿಂದ ಪಾರ್ವತಿ ಮಾತೆಯೇ ಪ್ರಕಟಗೊಂಡು ದೃಶ್ಯ ರೂಪವನ್ನ ಪಡೆದುಕೊಂಡು ಸೀತಾಮಾತೆ ಕೂಡ ದೃಶ್ಯ ರೂಪದಲ್ಲಿ ಚಂದ್ರಿಕಾಗೆ ದರ್ಶನ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದಾಳೆ. ಚಂದ್ರಿಕಾನ ಹಣೆಯ ಮೇಲೆ ತಟ್ಟತ್ತ, ಅಂದ್ರೆ ಅವಳ ಚಂದ್ರಿಕಾಳ ಆಜ್ಞಾ ಚಕ್ರವನ್ನ ತಟ್ತಾ ಯಾರು ಪಾರ್ವತಿ ಮಾತೆ ಮಗು ಅಂತ ಕರೆದ್ಲು. ನೋಡು, ಗಮನಿಸು, ಸೀತಾಮಾತೆ ನಿನಗೆ ಸಾಂತ್ವನ ಹೇಳಲು ಬಂದಿದ್ದಾಳೆ, ಸಮಾಧಾನ ಮಾಡ್ಕೊಂತ ಹೇಳೋದಕ್ಕೆ ಶಕ್ತಿಯಾಗಿ ಬಂದಿದ್ದಾಳೆ, ಎನರ್ಜಿಯಾಗಿ ಬಂದಿದ್ದಾಳೆ. ಅವಳ ಮಾರ್ಗದರ್ಶನವನ್ನ ಪಡೆದುಕೋ, ನೀನು ಚೆನ್ನಾಗಿರುತ್ತೀಯ. ಆಮೇಲೆ ಅವಳು ಮೂರ್ತಿಯ ರೂಪಕ್ಕೆ ಮರಳಿ ಮಾಯವಾದಳು. ನೋಡಿ, ಸೀತಾಮಾತೆ ಇಲ್ಲಿರೋದನ್ನ ಯಾವಾಗ ಗಮನಿಸ್ದೇನೆ ಅಳ್ತಾ ಬೋರ್ಲಾಗಿ ಮಲ್ಕೊಂಡು ಪಾರ್ವತಿ ಮಾತೆಯನ್ನ ನೋವಿನಿಂದ ಬೇಡ್ಕೊತಾ ಇದ್ದಾಳೆ ಯಾರು ಚಂದ್ರಿಕಾ.
ಆ ಶಿಲೆಯ ರೂಪದಲ್ಲಿದ್ದಂತಹ ವಿಗ್ರಹದ ರೂಪದಲ್ಲಿದ್ದಂತ ಪಾರ್ವತಿ ಮಾತೆ ಚಂದ್ರಿಕಾಳ ಹತ್ರ ಬಂದು ಅವಳ ಹಣೆಯನ್ನ ಟಚ್ ಮಾಡಿ, ಸೀತಾ ಮಾತೆ ಬಂದಿದ್ದಾಳೆ ಗಮನಿಸು, ಅವಳು ನಿನಗೆ ಮಾರ್ಗದರ್ಶನ ಕೊಡೋದಕ್ಕೆ ಮತ್ತೆ ನಿನಗೆ ಸಾಂತ್ವನ ಹೇಳೋದಕ್ಕೆ ಬಂದಿದ್ದಾಳೆ ಅಂತ ಹೇಳಿ ಮತ್ತೆ ಮೂರ್ತಿ ಒಳಗಡೆ ಹೋದ್ಲು ತಾಯಿ ಪಾರ್ವತಿ ಮಾತೆ. ಚಂದ್ರಿಕಾ ಸುತ್ತಲೂ ನೋಡುತ್ತಾ ಎಲ್ಲಿದ್ದಾಳೆ ಮಾತೆ ಅಂತ ನೋಡ್ತಾ ಇದ್ದಾಳೆ. ಓ ಹೌದು, ಇಲ್ಲಿದ್ದಾಳೆ ಅಂತ ನೋಡೋದಕ್ಕೆ ಸಮರ್ಥಳಾದ್ಲು. ಶ್ರೀರಾಮನೇ ನಿನ್ನ ಗಂಡನಿಗೆ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ನಿನ್ನ ಗಂಡನ ಕಾರ್ಯಗಳಿಗೆ ಈ ಪರಿಣಾಮಕ್ಕೆ ಕಾರಣವಾಗಿದೆ. ಅಂದ್ರೆ ಹಿಂದೆ ನಿನ್ನ ಗಂಡ ಏನು ಧ್ಯಾನ ಸಾಧನೆ ಮಾಡಿದ್ನೋ ಅದಕ್ಕೋಸ್ಕರ ಸಾಕ್ಷಾತ್ ಶ್ರೀರಾಮರೇ ಬಂದು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಅಂತ ಚಂದ್ರಿಕಾಂಗೆ ಹೇಳ್ತಾ ಇದ್ದಾಳೆ. ಅವನೊಂದಿಗಿನ ಎಲ್ಲ ಮೋಹವನ್ನ ನೀನು ತ್ಯಜಿಸಬೇಕು ಚಂದ್ರಿಕಾ. ಹಿಂದಿನದ್ದೆಲ್ಲವನ್ನ ನೀನು ಹೋಗಲು ಬಿಡು, ನೋವುಗಳಿಂದ ಹೊರಗ್ ಬಾ ಅಂತ. ನೀನು ಹೊಸ ಜೀವನವನ್ನ ಆರಂಭಿಸುತ್ತಿರುವೆ ಮತ್ತು ವಿಘ್ನಗಳನ್ನ ಲೆಕ್ಕಿಸದೆ ಪ್ರಯತ್ನವನ್ನು ಮುಂದುವರಿಸಿದರೆ ನೀನು ಯಶಸ್ಸನ್ನ ಸಾಧಿಸ್ತೀಯಾ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಸಾಧ್ವಿಯಾಗು ಅಂತ ಹರಿಸ್ತಾ ಇದ್ದಾಳೆ ಮಾತೆ ನಿನ್ನ ಹತ್ತಿರ ಸಾಮರ್ಥ್ಯ, ನನ್ನ ಹತ್ತಿರ ಎಲ್ಲ ಸಾಮರ್ಥ್ಯವೂ ಉಳಿದಿಲ್ಲ, ಬದುಕುವ ಇಚ್ಛೆಯೂ ಕೂಡ ನನಗಿಲ್ಲ ಅಂತ ಕಣ್ಣೀರಿನಿಂದ ಅಳ್ತಾ ಇದ್ದಾಳೆ ಚಂದ್ರಿಕಾ. ಹಾಗಾದರೆ ನನ್ನ ಸ್ವಲ್ಪ ಶಕ್ತಿಯನ್ನ ನಾನು ನಿನಗೆ ನೀಡ್ತೀನಿ. ನೀನೇನು ಮಾನಸಿಕವಾಗಿ ಕುಗ್ಗಿ ಹೋಗಿದೀಯಾ ಅಲ್ವಾ, ಅದಕ್ಕೋಸ್ಕರ ನನ್ನ ಶಕ್ತಿ ಕೊಡ್ತೀನಿ ಅಂತ ಮಾತೆ ಕೊಡ್ತಾ ಇದ್ದಾಳೆ ಚಂದ್ರಿಕಂಗೆ. ಮಾತೆಯು ಆತ್ಮವನ್ನು ಸುತ್ತುವರಿದಂತಹ ಪ್ರಕಾಶ ಪುಂಜದಿಂದ ಚಂದ್ರಿಕಾಳಿಗೆ ಶಕ್ತಿಯನ್ನ ಸುತ್ತುವರಿದನ್ನ ವಿಸ್ತರಿಸ್ತಾ ಇರೋದನ್ನ ಪ್ರಕಟವಾಗ್ತಾ ಇತ್ತು ಮತ್ತು ಹೇಳ್ತಾ ಇದ್ದಾಳೆ. ಚಂದ್ರಿಕಾನ ಸುತ್ತಲೂ ಎನರ್ಜಿಯನ್ನ ಫ್ಲೋ ಮಾಡ್ತಾ ಇದ್ದಾಳೆ ಮಾತೆ, ಒಂದ ಶಕ್ತಿಯನ್ನ. ಮತ್ತೆ ನೀನು ನನ್ನಿಂದ ರಕ್ಷಿಸಲ್ಪಡ್ತೀಯಾ, ನಿನ್ನ ಸಾಧನೆ ಮುಂದುವರಿಸು, ನೀನು ಸಾಧ್ವಿ ಆಗ್ತೀಯಾ, ಕೆಲವೊಂದು ಆಧ್ಯಾತ್ಮಿಕ ಬಹುಮಾನ ಅಂದ್ರೆ ಸಿದ್ಧಿಗಳು ನಿನ್ಗೆ ಸಿಗುತ್ತೆ ಅಂತ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಎಲ್ಲರ ಹೊರತಾಗಿ ನಾನು ಅವನನ್ನು ಈಗಲೂ ಪ್ರೀತಿಸ್ತೇನೆ. ನೋಡಿ, ಇದನ್ನೆಲ್ಲ ನಾನು ಏನೇ ಸಾಧನೆ ಮಾಡಿದ್ರು ಕೂಡ ನನ್ನ ಗಂಡನನ್ನ ಈಗಲೂ ಪ್ರೀತಿಸ್ತೇನೆ ಅಂತ ಹೇಳ್ತಾ ಇದ್ದಾಳೆ ಚಂದ್ರಿಕಾ. ಉತ್ತಮ ಪರಿಸ್ಥಿತಿಗಳಲ್ಲಿ ನೀನು ಅವನನ್ನು ಮತ್ತೆ ಭೇಟಿ ಆಗ್ತೀಯಾ. ನೋಡಲಿ, ಮುಂದೆ ನೀನು ಧ್ಯಾನ ಸಾಧನೆ ಮಾಡ್ತಾ ಇದ್ದಾಗ ನಿನ್ನ ಗಂಡ ಮತ್ತೆ ಪುನಃ ನಿನ್ನನ್ನ ಭೇಟಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾಳೆ. ಆದರೆ ಈಗ ನೀನು ಪ್ರಗತಿ ಸಾಧಿಸಬೇಕೆಂದರೆ ನಿನ್ನ ಮೋಹವನ್ನ ತೊರಿಬೇಕು. ಅಂದ್ರೆ ಈ ಮೋಹ ಇದನ್ನೆಲ್ಲ ಬಿಡು, ಗಂಡ ಅಂತ ಬಿಡು, ನನ್ನ ಗಂಡ ಈ ಮೋಹ ಇದನ್ನೆಲ್ಲ ಬಿಟ್ಬಿಟ್ಟು ನೀನು ಆಧ್ಯಾತ್ಮಿಕ ಪ್ರಗತಿನಿ ಹತ್ರ ನೀನು ಗಮನ ಹರಿಸು ಅಂತ ಹೇಳ್ತಾ ಇದ್ದಾಳೆ. ಅವನೊಂದಿಗೆ ಸಿಲುಕಿ ಹಾಕಿಕೊಂಡಿರುವ ನಿನಗೆ ಮತ್ತು ಅವನಿಗೂ ಕೂಡ ಹಿನ್ನಡೆ ಉಂಟಾಗುತ್ತೆ. ಅಂದ್ರೆ ಅವನ ಆತ್ಮ ಚೈತನ್ಯ ಮೇಲ್ ಹೋಗ್ಬೇಕಲ್ವಾ. ನೀನು ನೋವಿನಿಂದ ಅಳ್ತಾ ಕೂತ್ಕೊಂಡ್ರೆ ಆ ಆತ್ಮ ಚೈತನ್ಯ ಮೇಲ್ ಹೋಗೋದಕ್ಕಾಗೋಲ್ಲ. ಅದಕ್ಕೋಸ್ಕರ ನೀನು ಅವನನ್ನ ಆ ಬಂಧನದಿಂದ ಬಿಡುಗಡೆ ಮಾಡು ಅಂತ ಹೇಳ್ತಾ ಇದ್ದಾಳೆ. ರಾಮನು ಅವನ ದುಃಖಗಳಿಂದ ಅವನೂ ಕೂಡ ಬಿಡುಗಡೆ ಆಗಿದ್ದಾನೆ. ನೋಡಿ, ರಾಮರು ಬಂದು ಅವನ ಎಲ್ಲ ದುಃಖಗಳಿಂದ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ನೀನ್ ತಡೆ ಹಿಡಿತಾ ಇದ್ಯಾ. ಅಂದ್ರೆ ಗಂಡ ಅನ್ಕೊಂಡು ಅವನನ್ನ ಇಲ್ಲಿ ಸಂಪರ್ಕವನ್ನ ಏರ್ಪಡಿಸ್ಕೊಂಡು ಅವನ ಮೇಲೆ ಹೋಗದೆ ಇರೋ ತರ ನೀನು ತಡೆ ಹಿಡಿಬೇಡ ಅಂತ ಹೇಳ್ತಾ ಇದ್ದಾಳೆ. ಹಾಗಾದರೆ ದುಷ್ಟ ಮಹಿಳೆಯನ್ನು ಶಿಕ್ಷೆ ಇಲ್ಲದೆ ಹೋಗ್ತಾಳಾ? ಏನು ನನ್ನ ಗಂಡನನ್ನ ಈ ರೀತಿ ಮಾಡಿದ್ಲು, ಆ ದುಷ್ಟ ಮಹಿಳೆಗೆ ಏನು ಶಿಕ್ಷೆ ಆಗೋದಿಲ್ವಾ ಮಾತೆ ಅಂತ ಕಣ್ಣೀರಿನಿಂದ ಚಂದ್ರಿಕಾ ಕೇಳ್ತಾ ಇದ್ದಾಳೆ. ಮಾತೆ ತಕ್ಷಣವೇ ಉತ್ತರಿಸಲಿಲ್ಲ. ಕೊನೆಗೆ ಅವಳು ಸ್ವಲ್ಪ ಶೋಕದಿಂದ ಹೇಳಿದ್ಲು, ಚಂದ್ರಿಕಾ, ಯಾರೊಬ್ಬರು ತನ್ನ ಕರ್ಮಗಳಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಅವಳಿಗೆ ಶಿಕ್ಷೆ ಆಗದೆ ಹೋಗುವುದಿಲ್ಲ, ಶಿಕ್ಷೆ ಆಗೇ ಆಗತ್ತೆ ಅಂತ ಹೇಳ್ತಾ ಇದ್ದಾಳೆ. ಅವಳಿಗೆ ಜೀವಂತ ಸಾವು ಬರುತ್ತದೆ. ಅವಳಿಗೆ ಬದುಕಬೇಕಾದರೆ ಅವಳು ಬದುಕಿರುವುದಕ್ಕಿಂತ ಸಾಯುವುದನ್ನ ಆಯ್ಕೆ ಮಾಡ್ಕೋತಾಳೆ ಅಂತ ಹೇಳ್ತಾ ಇದ್ದಾಳೆ. ಚಂದ್ರಿಕಾಳ ಕಡೆಗೆ ಒಂದು ಕೊನೆಯ ಪ್ರೇಮಪೂರ್ಣ ದೃಷ್ಟಿಯನ್ನ ಹರಿಸಿ ಮಾತೆಯು ತನ್ನನ್ನು ತಾನು ಪುನಃ ತನ್ನ ದೇಹಕ್ಕೆ ಎಳೆಯಲ್ಪಡ್ತಾ ಇರುವುದನ್ನ ಅನುಭವಿಸಿದ್ಲು. ಎಲ್ಲವನ್ನ ಹೇಳಿ ಪುನಃ ಮತ್ತೆ ತನ್ನ ದೇಹಕ್ಕೆ ಬಂದಿದ್ದಾಳೆ ಸೀತಾ. ಅವಳು ತನ್ನ ಪುಟ್ಟ ಧ್ಯಾನ ಕುಟೀರದಲ್ಲಿ ಕುಳಿತಿರುವುದನ್ನ ಪುನಃ ಕಂಡುಕೊಂಡ್ಲು. ಮಾತೆ ಚಂದ್ರಿಕಾಳಿಗೆ ತಾನೇನು ಹೇಳಿರುವೆ ಎಂಬುದನ್ನ ಅರಿವಾದ ಮೇಲೆ ಅವಳು ಬೆಚ್ಚಿ ಬಿದ್ಲು. ನನ್ನ ಬಾಯಿಂದ ಈ ಮಾತುಗಳು ಹೇಗೆ ಬಂದವು ಎಂಬುದು ಅವಳಿಗೆ ಗೊತ್ತಾಗ್ಲಿಲ್ಲ. ಆ ಮಹಿಳೆ ಯಾರು ಎಂಬುದೇ ತನಗೆ ಗೊತ್ತಿಲ್ಲದಿರುವಾಗ ಅವಳ ಹಣೆ ಬರಹದಲ್ಲೇನಿದೆ ಎಂಬುದನ್ನು ನನಗೇಗೆ ಗೊತ್ತಾಯ್ತು ಅಂತ ಅನ್ಕೊಂಡು, ಆದರೆ ಮಾತೆ ಇದೇ ಮನಸ್ಸಿನ ಸ್ಥಿತಿಯಲ್ಲಿ ಉಳಿರೆ ಅಯ್ಯೋ ನಾನ್ ಯಾಕೆ ಅವಳ ದುಷ್ಟ ಮಹಿಳೆ ಬಗ್ಗೆ ಈ ರೀತಿ ಮಾತಾಡ್ದೆ ಅಂತ ಅನ್ಕೊಂಡು ಆ ಮನಸ್ಸಿನ ಸ್ಥಿತಿಯಲ್ಲಿ ಉಳಿದೆ ಅದರಿಂದ ಹೊರಗೆ ಬಂದ್ಲು. ಮತ್ತು ಚಂದ್ರಿಕಾ ಚೇತರಿಸಿಕೊಂಡು ಪ್ರಗತಿ ಸಾಧಿಸುತ್ತಾಳೆ ಎಂಬುದರ ಅರಿವನ್ನು ತಂದುಕೊಂಡು ಪ್ರಶಾಂತತೆಯಿಂದ ಖುಷಿ ಪಟ್ಲು ತಾಯಿ ಅಂತ. ಯಾರು? ಮಾತೆ. ದಿನ ಕಳೆಯಿತು. ಆದರೆ ಶ್ರೀರಾಮ ಮತ್ತು ಲಕ್ಷ್ಮಣರು
ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಇನ್ನು ಮರಳಿ ಬಂದಿರಲಿಲ್ಲ. ಮನೆಯಲ್ಲಿ ನೀರು ಕಡಿಮೆ ಇರೋದ್ರಿಂದ ಸಂಜೆಯ ಊಟಕ್ಕಾಗಿ ನದಿಗೆ ಹೋಗಿ ಅವಳು ನೀರು ತರಬೇಕು ಅಂತ ಹೋದ್ಲು ಮಾತೆಯು ಎಚ್ಚರಿಕೆಯಿಂದ ಎಲ್ಲ ಕಡೆ ನೋಡುತ್ತಾ ಮಗಳು ಗೋದಾವರಿಯ ಬಳಿ ಹೋಗಿ ನೀರು ತರಲು ಇಳಿದು ಹೋದಳು. ಅಂದ್ರೆ ರಾಮ ಲಕ್ಷ್ಮಣರು ಮೊದಲೇ ಹೇಳಿದ್ದಾರೆ, ಇಲ್ಲಿ ಪಂಚವಟಿಯಲ್ಲಿ ತುಂಬಾ ಇದಿದೆ, ತೊಂದರೆಗಳಾಗ್ತಾ ಇದೆ, ದುಷ್ಟ ರಾಕ್ಷಸ ಜನರು ಇದ್ದಾರೆ, ಹುಷಾರಾಗಿರು ಅಂತ ಹೇಳಿದಾಳೆ. ಆದ್ರೆ ರಾಮ ಸೀತಾರು ಇಷ್ಟು ಹೊತ್ತು ಇದ್ದಾಗ ಸಂಜೆ ಆಗತ್ತೆ, ನೀರ್ ತರಬೇಕು, ನೀರಿಲ್ಲ ಅನ್ನೋದಕ್ಕೋಸ್ಕರ ಗೋದಾವರಿ ನದಿಗೆ ನೀರ್ ತರೋದಕ್ಕೆ ಹೋಗಿದ್ದಾಳೆ ಸೀತಾ. ಅವಳ ಮಡಕೆಯನ್ನು ತುಂಬಿಸಿಕೊಂಡ ನಂತರ, ಅಂದ್ರೆ ನೀರ್ ತುಂಬಿಸ್ಕೊಂಡು ವೇಗವಾಗಿ ಹರಿಯುವ ನೀರಿನ ಮೂಲಕ ಮಗಳು ಗೋದಾವರಿ ತನಗೆ ಏನೋ ಹೇಳ್ತಾ ಇದ್ದಾಳೆ ಅನ್ನೋದನ್ನ ಕೇಳಿಸ್ಕೊಂಡ್ಲು. ಅಂದ್ರೆ ನದಿಯಿಂದ ನೀರು ತುಂಬಿಸ್ಕೊಂಡು ವೇಗವಾಗಿ ಮರಳಿ ಮನೆಗೆ ಹೋಗ್ಬೇಕು ಅಂತ ಹೊರಟಿರುವಂತ ಮಾತೆಯನ್ನ ತಡೆದು ಗೋದಾವರಿ ಮಾತೆ ಹೇಳ್ತಾ ಇದ್ದಾಳೆ, ಮಾತೆ ಎಚ್ಚರಿಕೆ, ಅಪಾಯವು ಸಮೀಪದಲ್ಲಿದೆ. ಮರಳಿ ಅವಳು ಗುಡಿಸಲಿನತ್ತ ಬರುವಾಗ ಅತ್ಯಂತ ಸುಮಧುರವಾದ ಸುಗಂಧವನ್ನು ಆಘ್ರಾಣಿಸಿದಳು. ನೋಡಿ, ಗೋದಾವರಿ ಮಾತೆ ಎಚ್ಚರಿಕೆ ಕೊಡ್ತಾ ಇದ್ದಾಳೆ, ಮಾತೆ ಹುಷಾರಾಗಿರು, ಎಚ್ಚರಿಕೆ, ಅಪಾಯ ಅನ್ನೋದು ಸಮೀಪದಲ್ಲಿದೆ ಅಂತ ಹೇಳ್ತಾ ಇದ್ದಾಳೆ. ಸರಿ ಅಂತ ಗೋದಾವರಿ ಮಾತೆಗೆ ಹೇಳಿ ಫಾಸ್ಟ್ ಆಗಿ ನೀರ್ ತುಂಬಿಸ್ಕೊಂಡು ಓಡಿ ಹೋಗ್ತಾ ಇರೋಂತ ಸೀತಾ ಮಾತೆ ಏನೋ ಒಂದು ಸ್ಮೆಲ್, ಸುಮಧುರವಾದ ಸುಗಂಧವನ್ನ ಬರ್ತಾ ಇರೋದನ್ನ ಗಮನಿಸಿದ್ಲು. ಅವಳೆಂದು ಇಂತಹ ಆಕರ್ಷಕವಾದ ಪರಿಮಳವಾದ ಸುವಾಸನೆಯನ್ನ ಪಡೆದಿರ್ಲಿಲ್ಲ. ಇವು ನನ್ನ ಮಗಳು ಕಳಿಸುತ್ತಿರುವ ಹೊಸ ಹೂಗಳಾಗಿರ್ಬೇಕು. ನಾನು ಆಗ್ಲೇ ಹೇಳ್ದೆ, ಗೋದಾವರಿ ಮಾತೆ ಪ್ರೀತಿಯಿಂದ ಸೀತಾ ಮಾತೆಗೆ ದಡದಲ್ಲಿರುವಂತ ಹೂಗಳನ್ನ ಕಿತ್ತು ಸುಗಂಧಭರಿತವಾಗಿರುವಂತ ಹೂಗಳನ್ನ ಕಳಿಸ್ತಾ ಇದ್ಲಲ್ವಾ, ಹಾಗೆ ಈ ಗೋದಾವರಿ ಮಾತೆಯೇ ನನಗೆ ಈ ಸುಗಂಧದ ಹೂಗಳನ್ನ ಕಳಿಸ್ತಾ ಇದ್ದಾಳೆ ಅಂತ ಅನ್ಕೊಂಡ್ಲು. ಜೊತೆಗೆ ಸುಗಂಧದ ಜೊತೆಗೂಡಿ ಬಂದಂತಹ ರಾಕ್ಷಸಿಯು ತನ್ನ ಗಂಡನನ್ನು ಮೋಹಜಾಲದಲ್ಲಿ ಬೀಳಿಸಿದ ಚಂದ್ರಿಕಳ ಮಾತು ಏನ್ ಹೇಳಿದ್ಲು ಅದು ಕೂಡ ನೆನಪು ಮಾಡ್ಕೊಂಡ್ಲು ಸೀತಾ. ಮತ್ತೆ ಅನ್ಕೋತಾ ಇದ್ದಾಳೆ, ಅವಳು ಸಮೀಪದಲ್ಲಿದ್ದಾಳೆ ಅಂತ ಸೀತಾಮಾತೆ ಭಾವಿಸಿದ್ಲು. ಅವಳು ಏನು ದಾರಿಯನ್ನ ಹಿಡ್ಕೊಂಡಿದ್ಲು ಅದೇ ದಾರಿಯಲ್ಲಿ ಹೆಜ್ಜೆಯನ್ನ ಇಡ್ತಾ ತೀವ್ರವಾಗಿ ಫಾಸ್ಟ್ ಆಗಿ ಮನೆಗೆ ಬರ್ತಾ ಇದ್ಲು ಸೀತಾ. ಅವಳೀಗ ಯಾವ ಹಾನಿ ಮಾಡಬೇಕೆಂದು ಕನಸು ಕಾಣ್ತಿರ್ಬೋದು ಅಂತ ಅನ್ಕೊಂಡೇ ಬರ್ತಾ ಇದ್ದಾಳೆ. ಭಯ ಆಗ್ತಾ ಇದೆ ಸೀತಾಗೆ. ಇದ್ದಕ್ಕಿದ್ದಂತೆ ಅವಳಿಗೆ ಲಕ್ಷ್ಮಣನ್ ಆಲೋಚನೆ ಬಂತು. ಅವನು ದಣಿದಿದ್ದಾನೆ, ಜೊತೆಗೆ ಅವನು ನಿದ್ರೆಯ ಕೊರತೆಯನ್ನು ಅನುಭವಿಸ್ತಾ ಇದ್ದಾನೆ, ಅವನ ದೇಹವು ದುರ್ಬಲಗೊಂಡಿದೆ, ಅವನು ಭೇದಿಸಲ್ಪಡಬಹುದು, ಅಂದ್ರೆ ಅವನು ಇವಳ ಮೋಹಕ್ಕೆ ಏನಾದ್ರು ಒಳಗಾಗ್ಬೋದು ಅಂತ ಅನ್ಕೋತಾ ಇದ್ದಾಳೆ. ಅವನಿಗಾಗಿ ಗುಣಪಡಿಸುವಂತಹ ಗಿಡಮೂಲಿಕೆಗಳಿಂದ ಉತ್ತಮ ಕಷಾಯವನ್ನು ನಾನು ತಯಾರಿಸಿಕೊಡ್ಬೇಕು ಅಂತ ಹೇಳಿ ಮತ್ತೆ ಇಡೀ ರಾತ್ರಿ ನಿದ್ರೆ ಮಾಡೋದಕ್ಕೆ ಅವನಿಗೆ ಬಿಡ್ಬೇಕು ಅಂದ್ಕೊಂಡು ಅಲ್ಲಿಂದ ಕುಟೀರಕ್ಕೆ ಬರ್ತಾ ಇದ್ದಾಳೆ ಸೀತಾ. ಅಂದು ರಾತ್ರಿ ರಾಮ್ ಮತ್ತು ನಾನು ಎಚ್ಚರಿಕೆಯಿಂದ ಅವನನ್ನ ವೀಕ್ಷಣೆ ಮಾಡಿ ಅವನನ್ನ ಕಾಯ್ಬೇಕು, ನಿದ್ರೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ. ಶ್ರೀರಾಮ್ ಮತ್ತು ಲಕ್ಷ್ಮಣನ್ ಅವರು ಮರಳಿ ಹೊರಗಡೆ ಹೋಗಿದ್ದರು. ಬಂದು ಕತ್ತಲಾಗಿತ್ತು. ಶ್ರೀರಾಮ್ ಮತ್ತು ಲಕ್ಷ್ಮಣನ್ ಅವರು ಸ್ಥಳೀಯರನ್ನು ಭಯಭೀತಗೊಳಿಸುತ್ತಿದ್ದಂತಹ ರಾಕ್ಷಸರ ಒಂದು ಪುಟ್ಟ ಗುಂಪನ್ನು ಕಂಡ್ರು. ಕಾಳಗ ಆರಂಭವಾಯಿತು, ಅಂದ್ರೆ ಯುದ್ಧ ಮಾಡ್ತಾ ಇದ್ದಾರೆ. ಶ್ರೀರಾಮ್ ಸಣ್ಣ ಪುಟ್ಟ ಜಜ್ಜುವಿಕೆಯಿಂದ ಪಾರಾದ್ರು, ಅಂದ್ರೆ ಸ್ವಲ್ಪ ಗಾಯಗಳಾಗಿದೆ. ಆದರೆ ಲಕ್ಷ್ಮಣನ ಭುಜದಲ್ಲಿ ಗಾಯವಾಯಿತು. ಮಾತೆಯು ತಕ್ಷಣವೇ ಅದರತ್ತ ಗಮನ ಹರಿಸಿ ಅಲ್ಲಿ ಔಷಧೋಪಚಾರವನ್ನ ಮಾಡಿ ಸಂಜೆಯ ಊಟವನ್ನ ನೀಡಿದ್ಲು. ಅವರ ಕಾಳಜಿ ವಹಿಸುವುದರಲ್ಲಿಯೇ ಮಗ್ನರಾಗಿದ್ದುದರಿಂದ ರಾಕ್ಷಸಿ ಸಮೀಪದಲ್ಲಿಯೇ ಇದ್ದಾಳೆ ಎಂಬುದು ಹೇಳುವುದನ್ನ ರಾಮ್ ಮತ್ತು ಲಕ್ಷ್ಮಣನಿಗೆ ಹೇಳೋದನ್ನೇ ಮರೆತ್ಬಿಟ್ಲು. ವಾತಾವರಣದಲ್ಲಿ ಮುಂದಿನ ಕೆಲವು ದಿನಗಳವರೆಗೆ ಉದ್ವಿಗ್ನತೆ ಇತ್ತು. ಮಾತೆಯು ತನ್ನ ಮನಸ್ಸಿನಿಂದ ಪರಿಮಳ ಸ್ಮೃತಿ ತೆಗೆದು ಹಾಕುವುದಕ್ಕೆ ಸಾಧ್ಯವಾಗ್ಲಿಲ್ಲ. ನೋಡಿ, ಆ ವಾತಾವರಣದಲ್ಲಿ ಆ ಸುಗಂಧ ಇದ್ದೇ ಇತ್ತು ಅಲ್ಲೆಲ್ಲ ಅಂತ ಹೇಳ್ತಾ ಇದ್ದಾಳೆ. ಆ ಪರಿಮಳವನ್ನ ತೆಗೆದು ಹಾಕೋದಕ್ಕೆ ಸಾಧ್ಯವೇ ಆಗ್ತಾ ಇರ್ಲಿಲ್ಲ ಅಂತ ಅನ್ಕೊಂಡ್ಲು. ಮೊದಲು ಅದು ತುಂಬಾ ಆಕರ್ಷಣೀಯ ಸುಗಂಧ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಅವಳಿಗೆ ವಿಕರ್ಷಣೆ ಉಂಟಾಗತೊಡಗಿತು. ಇದು ಅಸಹ್ಯವಾಗಿದೆ ವಾಸನೆ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಇವಳು ದುಷ್ಟಶಕ್ತಿ ಅಂತ ಗೊತ್ತಾಗಿ ಆ ವಾಸನೆ ಅಳಿಸಿ ಹಾಕಲು ಅವಳು ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ಲು. ಅಡುಗೆ ಕೋಣೆಯಲ್ಲಿ ತನಗಿಷ್ಟವಾದ ಸುಗಂಧ ಭರಿತ ಹೂಗಳನ್ನ ಇಡೋದಕ್ಕೆ ಪ್ರಾರಂಭ ಮಾಡಿದ್ಲು. ಅಡುಗೆಯಲ್ಲಿ ಸುಗಂಧ ಪೂರ್ಣ ಗಿಡಮೂಲಿಕೆಗಳನ್ನ ಹಾಕಿ ಅಡುಗೆ ಮಾಡ್ತಾ ಇದ್ಲು. ಆದ್ರೂ ಕೂಡ ಯಾವುದರಿಂದಲೂ ಅದನ್ನ ಅಳಿಸಿ ಹಾಕೋದಕ್ಕೆ ಸಾಧ್ಯವಾಗ್ಲಿಲ್ಲ.
ಇದ್ದಕ್ಕಿದ್ದಂತೆ ಸೋಮ ತನ್ನ ನಿರೂಪಣೆಗೆ ವಿರಾಮ ನೀಡಿದ್ಲು ಮತ್ತು ಅವಳು ವಿವರಿಸುತ್ತಿರುವಂತಹ ಘಟನೆಯ ದೃಶ್ಯ ರೂಪದಲ್ಲಿ ಕಾಣಲು ಪ್ರಯತ್ನಿಸುತ್ತಾ ನಾನು ಕಣ್ಣುಗಳನ್ನ ಮುಚ್ಚಿಕೊಂಡು ಕೇಳುತ್ತಿದ್ದೆ. ಯಾರು ಹೇಳ್ತಾ ಇದ್ದಾಳೆ? ಅನಸೂಯ ಹೇಳ್ತಾ ಇದ್ದಾಳೆ. ಅವಳು ಸೋಮ ಏನ್ ಹೇಳ್ತಾ ಇದ್ದಾಳೋ ಅದನ್ನ ಕಣ್ಣು ಮುಚ್ಕೊಂಡು ದೃಶ್ಯ ರೂಪದಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ಇವಳು ಕೂಡ ಇಮ್ಯಾಜಿನ್ ಮಾಡ್ಕೊಂಡು ಕೇಳಿಸ್ಕೊತಾ ಇದ್ಲು. ಆದರೆ ಅವಳು ಮಾತನ್ನ ನಿಲ್ಲಿಸಿದಾಗ ನಾನು ಸೋಮ ಕತೆ ಹೇಳ್ತಾ ಇದ್ದನ್ನ ನಿಲ್ಲಿಸಿದ ತಕ್ಷಣ ನಾನು ಕಣ್ತೆರ್ದೆ ಮತ್ತು ಸೋಮ ಮುಖ ತುಂಬಾ ನೋವಿನಿಂದ ಕೆತ್ತಲ್ಪಟ್ಟಿರೋದನ್ನ ಕಂಡೆ. ತುಂಬಾ ನೋವು ಪಡ್ತಾ ಇದ್ದಾಳೆ. ಮಾತೆಗೆ ಮುಂದೆ ನೋವು ಬರುತ್ತೆ ಅನ್ನೋದಕ್ಕೋಸ್ಕರ ತುಂಬಾ ನೋವನ್ನ ಅನುಭವಿಸ್ತಾ ಇರುವಂತ ಸೋಮ ತನ್ನ ಕಥೆಯನ್ನ ಸ್ಟಾಪ್ ಮಾಡಿದ್ದಾಳೆ ಮತ್ತು ಅವಳ ಕೆನ್ನೆಯ ಮೇಲೆ ಕಣ್ಣೀರು ಉರುಳಿ ಬರುತ್ತಿತ್ತು. ಅಳ್ತಾ ಇದ್ದಾಳೆ ಸೋಮ. ನೀವು ನನ್ನನ್ನು ಕ್ಷಮಿಸಬೇಕು ಎಂದು ಅವಳು ಕಂಪಿಸುವ ಧ್ವನಿಯಲ್ಲಿ ಕೇಳಿದ್ಲು. ನೋಡಿ, ಸೀತಾಮಾತೆ ಬಗ್ಗೆ ಹೇಳ್ತಾ ಕಥೆಯನ್ನ ಹೇಳ್ತಾ ಅಲ್ಲಿಗೆ ಸ್ಟಾಪ್ ಮಾಡಿ ಅಳ್ತಾ ಇದ್ದಾಳೆ. ಮತ್ತೆ ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾ ನಡುಗ್ತಾ ಇದ್ದಾಳೆ. ಮುಂಬರುವ ಘಟನೆಗಳನ್ನ ನಿರೂಪಿಸುವುದು ನನಗೆ ತುಂಬಾ ಕಷ್ಟವಾಗ್ತಾ ಇದೆ. ನಾನೇನು ಸಹಾಯ ಮಾಡುವ ಸ್ಥಿತಿಯಲ್ಲಿ ನಾನಿಲ್ಲವಾದುದರಿಂದ, ಅಂದ್ರೆ ಸೀತಾಮಾತೆಗೆ ನಾನೇನು ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ಆದ್ರೆ ದೀಪದಲ್ಲಿ ಎಲ್ಲವನ್ನ ನೋಡ್ತಾ ಇದ್ದೀನಿ. ಅವು ನನಗೆ ತುಂಬಾ ನೋವಿನ ಘಟನೆಗಳಾಗಿವೆ. ಅಂದ್ರೆ ನೋಡಿ, ಸೀತಾಮಾತೆ ಅಷ್ಟೊಂದು ಕಷ್ಟ ಪಡ್ತಾ ಇದ್ದಾಳೆ, ನಾನು ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ದೀಪದಲ್ಲಿ ನೋಡ್ತಾ ಸೋಮ ತುಂಬಾ ನೋವು ಮಾಡ್ಕೋತಾ ಇದ್ದೆ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ನನ್ನ ಮಾತೆಗೆ ನನ್ನ ಸೇವೆಯು ತುಂಬಾ ಅಗತ್ಯವಾಗಿರುವಾಗ ನಾನು ಅವಳಿಗೆ ಸೇವೆ ಮಾಡುವುದು ಸಾಧ್ಯವಾಗ್ಲಿಲ್ವಲ್ಲ ಅಂತ ಸೋಮ ತನ್ನ ಕೈಗಳನ್ನ ತನ್ನ ಮುಖದಲ್ಲಿಟ್ಟು ತಲೆಯನ್ನು ಅಲ್ಲಾಡಿಸುತ್ತಾ, ಸೋಮ, ಸಹಿಸಬೇಕಾದದ್ದನ್ನು ನಾನು ಸಹಿಸುವುದಕ್ಕಾಗಿ, ಅಂದ್ರೆ ತಾಯಿ ಸಹಿಸಬೇಕಾಗಿರೋದನ್ನ ನಾನ್ ಸಹಿಸಬೇಕಾಗಿತ್ತು. ನಾನಲ್ಲಿ ಇಲ್ಲದಿರುವುದಕ್ಕಾಗಿ, ಸಾಧ್ಯವಾಗದಿರೋದಕ್ಕಾಗಿ ನನ್ಗೆ ಅತ್ಯಂತ ದೊಡ್ಡ ಸಂಕಟ ಆಗ್ತಾ ಇದೆ. ನೋಡಿ, ಸೀತಾಮಾತೆ ಏನ್ ಕಷ್ಟ ಇತ್ತು ಅದು ನಾನೇ ಸಹಿಸ್ಕೊತಾ ಇದ್ದೆ. ಆದ್ರೆ ಅಲ್ಲಿ ನಾನು ಹೋಗೋದಕ್ಕಾಗ್ಲಿಲ್ವಲ್ಲ ಅಂತ ಇಲ್ಲಿ ಸೋಮ ದುಃಖದಿಂದ ಅಳ್ತಾ ಇದ್ದಾಳೆ. ನಾನು ಸುತ್ತಲೂ ನೋಡ್ದೆ ಸೋಮ ಏನ್ ಅಳ್ತಾ ಇದ್ಲು. ಎಲ್ಲ ಕಡೆ ತಿರುಗಿ ನೋಡ್ತಾ ಇದ್ದಾಗ ನಾವೀಗ ಮೂವರಷ್ಟೇ, ಅವಳು ಕತೆ ಹೇಳ್ತಾ ಇದ್ದ ನಾನು ಮೂವರಷ್ಟೇ ಕೇಳ್ಕೊತಾ ಇರ್ಲಿಲ್ಲ. ಅಲ್ಲಿ ಕುಟೀರದೊಳಗಡೆ ಅವಳ ಗುಡಿಸ್ಲೊಳಗೆ ತುಂಬಾ ಜನ ಸಾಧುಗಳು ಬಂದಿದ್ರು. ಮತ್ತೆ ಸೋಮ ಬಹಳ ಶ್ರಮ ಪಡಬೇಡ ಅಂತ ಒಬ್ಬರು ಹೇಳಿದ್ರು. ಅಂದ್ರೆ ಬಹಳ ಶ್ರಮ ಪಡ್ಬೇಡ, ವಯಸ್ಸಾಗಿದೆ ಅಲ್ವಾ, ಬಹಳ ಶ್ರಮ ಪಡ್ಬೇಡ, ಅಳ್ಬೇಡ ಅಂತ ಹೇಳ್ತಾ ಇದ್ದಾಳೆ. ನಂತರ ನಮ್ಮೆಡೆಗೆ ತಿರುಗಿ ನಿರೂಪಣೆಯ ಒಂದು ಭಾಗ ಬಂದಾಗ ನೋಡಿ, ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಸಾಧುಗಳು ಹೇಳ್ತಾ ಇದ್ದಾರೆ, ಅವಳು ಯಾವಾಗ್ಲೂ ಈ ಭಾಗವನ್ನ ಹೇಳ್ತಾ ಇರ್ಬೇಕಾದ್ರೆ ತುಂಬಾ ಸಂಕಟವನ್ನ ಪಡ್ತಾಳೆ, ಅನುಭವಿಸ್ತಾಳೆ. ತನ್ನ ಶಕ್ತಿಯನ್ನ ಪುನರ್ ಸಂಚಲನ ಮಾಡಿಕೊಂಡು ಈಗ ಅವಳಿಗೆ ವಿಶ್ರಾಂತಿ ಹೊಂದೋದಕ್ಕೆ ನಾವು ಬಿಡೋಣ ಅಂತ ಹೇಳಿದ್ರು. ನೀವು ವಿಶ್ರಾಂತಿ ಹೊಂದುವುದಕ್ಕಾಗಿ ಬಹುಶಃ ನಾವು ಬಿಡಬೇಕು ಅಂತ ಹೇಳಿ ನನ್ನ ತಾಯಿ ಮಧ್ಯ ಪ್ರವೇಶಿ ಸೋಮಾಳಿಗೆ ಹೇಳಿದ್ಲು. ಸೋಮ ತನ್ನ ತಲೆ ಅಲ್ಲಾಡಿಸಿ ಸರಿ ಅಂತ ಹೇಳಿದ್ಲು. ನನಗೆ ಕೆಲವೇ ನಿಮಿಷಗಳನ್ನ ನೀಡಿರಿ, ಮತ್ತೆ ನಾನು ಮುಂದುವರಿಸುವೆ ಅಂತ ಹೇಳ್ತಾ ಸೂರ್ಯನ ಶಾಖ ಸುತ್ತುವರೆದಿತ್ತು. ಅಂದ್ರೆ ತುಂಬಾ ಬಿಸಿಲು. ಹೀಗಾಗಿ ನಾವು ಯಾರು ಗುಡಿಸಲನ್ನು ಬಿಡೋದಕ್ಕೆ ಬಯಸ್ಲಿಲ್ಲ. ಆಶ್ಚರ್ಯವಾಗಿ ಅದರ ಮೂಲಕ ತಂಗಾಳಿಯು ಸೂಸಿ ಬಂತು. ಸೋಮ ಮತ್ತೆ ತನ್ನ ಕಣ್ಣನ್ನು ಮುಚ್ಚಿಕೊಂಡು ಧ್ಯಾನದಲ್ಲಿ ಮುಳುಗಿದ್ಲು. ನಾವೆಲ್ಲರೂ ಕಾಯುತ್ತಿದ್ವು, ಧ್ಯಾನದಿಂದ ಹೊರ ಬರ್ಬಹುದು ಅಂತ ಮತ್ತೆ ನಿರೂಪಣೆ ಮಾಡ್ತಾಳೆ ಅಂತ ನಾವು ಕಾಯ್ತಾ ಇದ್ವಿ. ಅವಳು ಮುಂದುವರ್ಸಿದ್ಲು. ಸ್ವಲ್ಪ ಸಮಯದ ನಂತರ ಸಮಯ ಇಡ್ಕೊಂಡು ಮತ್ತೆ ಅವಳು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ಲು ಅಂತ ಹೇಳ್ತಾ ಇದ್ದಾಳೆ. ಏನ್ ಹೇಳ್ತಾ ಇದ್ದಾಳೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ಏನ್ ಕೊಡ್ತಾ ಇದ್ದಾಳೆ ಅಂದ್ರೆ, ಲಂಕೆಯಲ್ಲಿ ಸೀತೆಯ ಪಯಣದೊಂದಿಗೆ ಸೋಮಾಳ ಸಂಬಂಧ ಹೇಗಿತ್ತು, ಅಂದ್ರೆ ರಾವಣ ಬಂದಿದ್ದಾನೆ, ಅವಳನ್ನ ಸೀತಾ ಮಾತೆಯ ಹೇಗೆ ಲಂಕೆಯಲ್ಲೂ ಕೂಡ ಸೀತಾ ಮಾತೆಯನ್ನ ಗಮನಿಸ್ತಾ ಏನೇನ್ ಆಗ್ತಾ ಇತ್ತು ಅನ್ನೋದನ್ನ ದೀಪದಲ್ಲಿ ಗಮನಿಸಿದ್ಲು ಅನ್ನೋದನ್ನ ಸೀತಾಮಾತೆ ಏನೇನ್ ಅನುಭವಿಸಿದ್ಲು ಅನ್ನೋದನ್ನ ಸೋಮಾಳು ಕೊಡ್ತಾ ಇದ್ದಾಳೆ, ಅದನ್ನ ಹೇಳ್ತಾ ಇದ್ದಾಳೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ನಮಸ್ತೆ.